ನಮಸ್ಕಾರ. ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ಎಲ್ಲರಿಗೂ ಶುಭವನ್ನ ತರಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತೀನಿ. ಇದು ಅಮೃತ ಬಿಂದು ಅರ್ಪಿಸುವ ಯುಗಾದಿ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ, ಪವರ್ಡ್ ಬೈ ಮೋಕ್ಷ ಗರ್ಭತಿ. ನಾನು ಸೌಮ್ಯ ರಮಕಾಂತ್. ಎಂದಿನಂತೆ ನಮ್ಮ ಕಾರ್ಯಕ್ರಮಕ್ಕೆ ಗುರೂಜಿಯವರನ್ನ ಸ್ವಾಗತ ಕೋರುವಂತಹ ಸಮಯ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ನಮಸ್ಕಾರ ಗುರುಜಿ. ಯುಗಾದಿ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ, ಹಾಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ ತಾಯಿ. ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ರಾಜ್ಯದ ಜನತೆಗೆ ಜೊತೆಗೆ ಯುಗಾದಿ ಹಬ್ಬವನ್ನು ಆಚರಣೆ ಮಾಡತಕ್ಕಂಥ ಸಮಸ್ತರಿಗೂ ಸಹಿತ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಎಂಥ ವಿಶೇಷವಾಗಿರ್ತಕ್ಕಂಥ ಗೀತೆ. ಯುಗಾದಿ ಅಂತಕ್ಕಂಥದ್ದು ಯುಗದ ಆದಿ ಅಂದರೆ ಈ ಯುಗದ ಪ್ರಾರಂಭದ ದಿನ ಇವತ್ತು ಅಂತ ಹೇಳ್ಬೋದು. ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ಈ ದಿನ ಸರ್ವರಿಗೂ ಎಲ್ಲರಿಗೂ ಸಹಿತ ಶುಭವನ್ನು ತರತಕ್ಕಂಥದ್ದು, ಹೊಸತನವನ್ನು ತರತಕ್ಕಂಥದ್ದು. ಹೊರಗಡೆ ಪ್ರಕೃತಿ ಹಸಿರಿನಿಂದ ಕೂಡಿರ್ತಕ್ಕಂಥದ್ದು. ಅಂತಹ ಹಸಿರಿನಿಂದ ಕೂಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಯುಗಾದಿ ಬಹಳ ವಿಶೇಷವಾಗಿದೆ. ಇಂತಹ ಯುಗಾದಿ ಹಬ್ಬದ ದಿನ ಪ್ರತಿಯೊಬ್ಬರು ಸಹಿತ ಆಚರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಇಷ್ಟದೇವರ ಆರಾಧನೆ. ಇಷ್ಟದೇವರ ಆರಾಧನೆ ಮಾಡ್ತಾ ಪ್ರತಿಯೊಬ್ಬರೂ ಈಗಾಗಲೇ ಬೆಳಗ್ಗೆನೆ ಬೇಗೆದ್ದು ನಿತ್ಯ ಕರ್ಮಾನುಷ್ಠಾನ ಜೊತೆಗೆ ಎಣ್ಣೆ ಸ್ನಾನ, ಅರಳೆ ಎಣ್ಣೆ ಹಾಕ್ಕೊಂಡು ತಲೆಗೆ ಸ್ನಾನವನ್ನು ಮಾಡಿ ಮೈಕೈ ಎಲ್ಲ ಅರಳೆ ಎಣ್ಣೆ ಹಚ್ಚಿ ಸ್ನಾನ ಮಾಡತಕ್ಕಂಥದ್ದೊಂದು ಪದ್ಧತಿ. ಈ ಪದ್ಧತಿ ಆದ ನಂತರ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ತಂದೆ, ತಾಯಿ, ಅಜ್ಜಿ, ತಾತ ಯಾರ್ಯಾರು ಹಿರಿಯರಿದ್ದಾರೆ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಅದಾದ ನಂತರ ಇಷ್ಟದೇವತಾ ಆರಾಧನೆ. ಇಷ್ಟದೇವತಾ ಆರಾಧನೆ ಆದ ನಂತರ ಇನ್ನ ಪಂಚಾಂಗ ಶ್ರವಣ. ಹೀಗೆ ಒಂದೊಂದು ಸಹಿತ ಎಲ್ಲವೂ ಹೊಸತನವೇ. ಈ ಹೊಸ ವರ್ಷ, ಹೊಸದಾದಂಥ ಈ ದಿನ, ಇವತ್ತಿನ ಒಂದೊಂದು ಕ್ಷಣವೂ ಸಹಿತ ಬಹಳ ವಿಶೇಷವಾಗಿರುತ್ತೆ. ಹೊಸ ವರ್ಷದ ಈ ದಿನ ಹೊಸತನಕ್ಕೆ ಸಾಕಷ್ಟು ವಿಶೇಷತೆಗಳಿರುತ್ತೆ. ಅಂತಹ ಒಂದು ಹೊಸತನಕ್ಕೆ ವಿಶೇಷವಾಗಿರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜೊತೆಗೆ ಯುಗಾದಿ ಹಬ್ಬ ಆದ್ರಿಂದ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಸಹಿತ ಸಂತಸವ ತರಬೇಕು, ಸಂತೋಷವಾಗಿರಬೇಕು. ಇಂತಹ ಶುಭ ದಿನದಂದು ನಮ್ಮ ವಾಹಿನಿ ಮುಖಾಂತರ ನಾವು ಇವತ್ತಿನ ದಿವಸ ಅಮೃತ ಬಿಂದು ಇರತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ಒಂದು ಔಷಧಿನ ಸಹಿತ ನಿಮ್ಮ ಮುಂದಿಡ್ತಿದ್ದೇವೆ. ಅಮೃತ ಬಿಂದು ಸಾಮಾನ್ಯವಾದ್ದಲ್ಲ, ಅದು ನಿಜಕ್ಕೂ ಅಮೃತವೇ ಸರಿ. ಅಂತಹ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥದ್ದು. ನಾವು ಹಬ್ಬ ಹರಿದಿನ ಅಂದಾಗ ವಿಶೇಷವಾಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ತಿಂತಿರ್ತೀವಿ. ಎಂಥದ್ದೇ ತಿಂಡಿ ತಿನಿಸು ತಿಂದರೂ ಹೊಟ್ಟೆಗಾಗ್ತಕ್ಕಂಥ ಅಜೀರ್ಣ ಅದು ಸಾಮಾನ್ಯವಲ್ಲ. ಅದಕ್ಕೋಸ್ಕರ ಇಂಥದ್ದಕ್ಕೆ ಒಂದು ರಾಮಬಾಣವೇ ಅಮೃತ ಬಿಂದು. ಇರಲಿ, ಇನ್ನು ಪಂಚಾಂಗ ಶ್ರವಣ ನೋಡೋಣ. ಪಂಚಾಂಗ ಶ್ರವಣ ನೋಡೋಕ್ಕೂ ಮುನ್ನ ಪಂಚಾಂಗದ ಅನುಷ್ಠಾನ ಆಗಬೇಕು, ಹಾಗೆ ಇಷ್ಟದೇವರ ಆರಾಧನೆ ಆಗಬೇಕು. ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಮನೆ ದೇವರನ್ನ, ನಿಮ್ಮ ಧರ್ಮದ ಗುರುಗಳನ್ನ, ನಿಮ್ಮ ತಂದೆ ತಾಯಿಯನ್ನ ಪ್ರಾರ್ಥನೆ ಮಾಡಿ. ಇವತ್ತಿನ ನಮ್ಮ ಕಾರ್ಯಕ್ರಮ ಸಾಧ್ಯವಾದಷ್ಟು ನಮ್ಮೊಂದಿಗೆ ನೀವು ಆಚರಣೆ ಮಾಡಬೇಕು. ಕಾರಣ ನಾವು ಮಾಡ್ತಕ್ಕಂತಹ ಪಂಚಾಂಗ ಶ್ರವಣದ ಅನುಷ್ಠಾನ ನಮ್ಮೊಂದಿಗೆ ನೀವು ಸಹಿತ ಮನೆಯಲ್ಲೇ ಪಂಚಾಂಗವನ್ನು ಇಟ್ಟು ಅರಿಶಿನ, ಕುಂಕುಮ, ಹೂವು, ಅಕ್ಷತೆ ಇವೆಲ್ಲವನ್ನು ಹಾಕಿ ನಿತ್ಯ ಅನುಷ್ಠಾನ ಹೇಗೆ ಮಾಡ್ತಿರೋ ಅದೇ ಪ್ರಕಾರವಾದಂತಹ ಅನುಷ್ಠಾನವನ್ನ ನಾವು ಮಾಡ್ತೀವಿ, ನೀವು ಮಾಡಬೇಕು. ಗಣಾನ ಅಂತ್ವ ಗಣಪತಿ ಭವಾಮಹೇ ಕವಿಂ ಕವೀನಾನುಪವಶ್ವಸ್ತುಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಸುಧಾನ ಶೃಣ್ವನ್ನೋತಪಸ್ಸೇದ ಸಾಧನಂ. ಮಹಾಗಣಪತಿನ ಆರಾಧನೆ ಮಾಡ್ತಾ ಗಣಪತಿ ಪ್ರಾರ್ಥನೆಯಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಇಂತಹ ವಿಶೇಷತೆಯಾಗಿರ್ತಕ್ಕಂಥ ಈ ದಿನ ಮತ್ತೊಮ್ಮೆ ತಿಳಿಸ್ತಿದ್ದೇನೆ. ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ವರ್ಷದ ಮೊದಲನೇ ಹಬ್ಬ ಇದಾದ್ರಿಂದ ಇವತ್ತಿನ ದಿವಸ ಯಾರೊಬ್ಬರ ಮನೆಗೂ ಊಟಕ್ಕಾಗ್ಲಿ, ಮತ್ತೊಬ್ಬರ ಮನೆಗೆ ಹೋಗ್ತಕ್ಕಂಥದ್ದಾಗ್ಲಿ, ಅಥವಾ ಹೊರಗಡೆ ಎಲ್ಲನ ಏನನ್ನ ಮಾಡಿ ತಿಂತಕ್ಕಂಥದ್ದು ಇವೆಲ್ಲ ಅಷ್ಟು ಸಮಂಜಸವಲ್ಲ. ದೇವರು ನಿಮಗೆ ಏನು ಶಕ್ತಿ ಕೊಟ್ಟಿದ್ದಾನೋ, ಮನೆಯಲ್ಲಿ ಏನಿದೆಯೋ ಅದನ್ನೇ ಮಾಡಿ ಮನೆಗೆ ನೀವು ಸಹಿತ, ನೀವು ನಿಮ್ಮ ಮನೆ ಮಕ್ಕಳು ಎಲ್ಲರೂ ಸಹಿತ ಮನೆಯಲ್ಲಿ ಊಟ ಮಾಡೋದು ಬಹಳ ವಿಶೇಷ. ಮನೆಯಲ್ಲಿ ಹಬ್ಬದ ಅಡಿಗೆ ಆಚರಣೆ ಮಾಡಿ. ನಿಮಗೆ ಯಥಾಶಕ್ತಿ ದೇವರು ಏನು ಕೊಟ್ಟಿದ್ದಾನೋ ಅದನ್ನೇ ಮನೆಯಲ್ಲಿ ಮಾಡತಕ್ಕಂಥದ್ದು. ನಿಮ್ಮ ಮನೆ ದೇವರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯವಾದಂತಹ ಪ್ರಸಾದವನ್ನ ನೀವು, ನಿಮ್ಮ ಪರಿವಾರ, ನಿಮ್ಮ ಮಕ್ಕಳು ಎಲ್ಲರೂ ಸಹಿತ ಕೂತು ಊಟ ಮಾಡ್ತಕ್ಕಂಥದ್ದು, ಎಲ್ಲರೂ ಹಂಚಿ ತಿಂತಕ್ಕಂಥದ್ದು ಅದು ಬಹಳ ವಿಶೇಷ. ಇನ್ನು ಯುಗಾದಿ ಹಬ್ಬದಲ್ಲಿ ಮತ್ತೊಂದು ವಿಶೇಷ ಇದೆ. ಆ ವಿಶೇಷವೇ ಬೇವು ಬೆಲ್ಲ ತಿಂತಕ್ಕಂಥದ್ದು. ಇವತ್ತು ಜೀವನದಲ್ಲಿ ಕಷ್ಟ ಸುಖಗಳ ಮಧ್ಯದಲ್ಲಿ ಏನೇ ಬಂದು ಹೋದ್ರೂ ಸಹಿತ ಆ ಸಂತೋಷದ ಸಂತಸದ ದಿನ ಇರಬೇಕು. ಅದಕ್ಕಾಗಿ ಬೇವು ಬೆಲ್ಲ ಬಹಳ ವಿಶೇಷ. ಅಂದರೆ
ವರ್ಷದ ಪ್ರಾರಂಭದಲ್ಲಿ ಈ ಒಂದು ವರ್ಷದ ಪ್ರಾರಂಭದಲ್ಲಿ ಬೆಳೀತಕ್ಕಂತಹ ಬೆಳೆಗಳು ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬೇವು, ಬೆಲ್ಲ, ಮಾವು ಇದೆಲ್ಲವನ್ನು ಸಹಿತ ಇವತ್ತು ತಿಂತಾರೆ. ಹಾಗಾಗಿ ಬೇವು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡು ಎಂಬತಕ್ಕಂತಹ ಒಂದು ನಾಣ್ಣುಡಿ ಇದೆ. ಅದಕ್ಕಾಗಿ ಇವತ್ತಿನ ದಿವಸ ಸ್ವಾಮಿಗೂ ಸಹಿತ ಭಗವಂತನಿಗೂ ಬೇವು ಬೆಲ್ಲವನ್ನ ಕೊಟ್ಟು ನೈವೇದ್ಯ ಮಾಡತಕ್ಕಂಥದ್ದು ಇವತ್ತಿನ ವಿಶೇಷ. ಇದೆಲ್ಲ ಸಾಕಷ್ಟು ವಿಶೇಷ ಇದೆ. ನಮ್ಮಲ್ಲೂ ಸಹಿತ ಬಹಳ ಅಲಂಕಾರಗೊಂಡಿರ್ತಕ್ಕಂಥ ಇವತ್ತಿನ ಈ ವೇದಿಕೆ ನಿಜಕ್ಕೂ ಬಹಳ ಅರ್ಥಗರ್ಭಿತವಾಗಿದೆ. ಈ ಒಂದು ಧರ್ಮಪೀಠ ಜೊತೆಗೆ ತಾಯಿ ಮಹಾಲಕ್ಷ್ಮಿ ಪ್ರತಿದಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಒಳಗಿರ್ತಕ್ಕಂಥ ಮಹಾಲಕ್ಷ್ಮಿ ಇವತ್ತು ಹೊರಗೆ ಬಂದಿದ್ದಾಳೆ. ಜೊತೆಗೆ ತಾಯಿಯ ಜೊತೆ ಜ್ಞಾನೇಶ್ವರಿಯಾದಂತಹ ತಾಯಿ ಶಾರದೆಯನ್ನ ಸಹಿತ ನಾವಿಲ್ಲಿ ಆರಾಧನೆ ಮಾಡ್ತಿದ್ದೇವೆ. ಶಾರದೆಯನ್ನ ಪ್ರಾರ್ಥನೆ ಮಾಡ್ತಾ ಇವತ್ತು ಪಂಚಾಂಗ ಶ್ರವಣವನ್ನ, ಪಂಚಾಂಗದ ಅನುಷ್ಠಾನವನ್ನ ಈಗ ಮಾಡೋಣ. ಮನೆಯಲ್ಲಿ ಮಾಡತಕ್ಕಂತಹ ಅನುಷ್ಠಾನಗಳ ಜೊತೆಗೆ ಇವತ್ತಿನ ದಿವಸ ನಮ್ಮೊಂದಿಗೆ ನೀವು ಆಚರಣೆ ಮಾಡತಕ್ಕಂಥ ಯುಗಾದಿ ವಿಶೇಷವನ್ನ ನಾವು ಇಬ್ಬರು ಸೇರಿ ಅನುಷ್ಠಾನವನ್ನು ಮಾಡೋಣ. ಪೂಜಾ ಕಾರ್ಯಕ್ರಮಕ್ಕೆ ಅಕ್ಷತೆ, ಹೂವು, ಅರಿಶಿನ, ಕುಂಕುಮ ಇದೆಲ್ಲವನ್ನು ಸಹಿತ ಸಿದ್ಧತೆ ಮಾಡಿಕೊಳ್ಳಿ. ಸ್ವಲ್ಪವೇ ಸಮಯದ ನಂತರ ಎಲ್ಲರೂ ಸೇರಿ ಅನುಷ್ಠಾನವನ್ನು ಮಾಡೋಣ. ಓಂ ಸಿದ್ಧಿವಿನಾಯಕಾಯ ನಮಃ. ಯುಗಾದಿ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿ ಆಗಮಿಸಿದ್ದಾರೆ. ಪುರೋಹಿತರಾದಂಥ ಹರೀಶ್ ಅವರು. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಹರೀಶ್ ಅವರೇ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಜಿ, ಯುಗಾದಿ ಹಬ್ಬ ಅನ್ನುವಂಥದ್ದು ನಮ್ಮೆಲ್ರಿಗೂ ಹೊಸ ವರ್ಷವನ್ನ ತರುವಂತಹ ಒಂದು ಹಬ್ಬ. ಅದರಲ್ಲೂ ಪಂಚಾಂಗ ಅನ್ನೋದು ತುಂಬಾ ವಿಶೇಷತೆಯನ್ನ ಪಡೆದುಕೊಳ್ಳುತ್ತೆ. ಹಾಗಾಗಿ ಈಗ ಪಂಚಾಂಗ ಶ್ರವಣ ಮಾಡೋಣವಾ? ಖಂಡಿತಮ್ಮ. ಯುಗಾದಿ ಎಂದು ಪ್ರಾರಂಭವಾಗ್ತಕ್ಕಂತಹ ಈ ಪಂಚಾಂಗ ಅನುಷ್ಠಾನ ಇದು ನಿಜಕ್ಕೂ ಬಹಳ ಅರ್ಥಗರ್ಭಿತವಾಗಿದೆ. ನಾವು ಮಾಡ್ತಕ್ಕಂತಹ ನಿತ್ಯ ಕರ್ಮಾನುಷ್ಠಾನಗಳಲ್ಲಿ ಪ್ರತಿದಿನದ ನಿತ್ಯ ಕರ್ಮಾನುಷ್ಠಾನಗಳು ಏನೇನಿದೆ, ಭಗವಂತನ ಧ್ಯಾನವಿರಬಹುದು, ಅಥವಾ ಪೂಜೆ ಪುನಸ್ಕಾರಗಳಿರಬಹುದು, ಹಬ್ಬ ಹರಿದಿನದ ವಿಶೇಷತೆಗಳಿರಬಹುದು, ಅಥವಾ ಯಾವುದೇ ಒಂದು ಶುಭ ಸಂದರ್ಭದ ಶುಭ ಮುಹೂರ್ತವಿರಬಹುದು. ಇಂತೆಲ್ಲ ಮುಹೂರ್ತಗಳನ್ನು ತಿಳ್ಕೊಳ್ಬೇಕಾದ್ರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇದೆಲ್ಲವೂ ಬಹಳ ಮುಖ್ಯ. ಇಂತಹ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣವನ್ನು ತಿಳ್ಕೊಳ್ಬೇಕಾದ್ರೆ ಪಂಚಾಂಗ ಶ್ರವಣ ಬಹಳ ಮುಖ್ಯ. ಜೊತೆಗೆ ಇವತ್ತು ಗ್ರಹಸ್ಥಿತಿಗಳಲ್ಲಿ ಬದಲಾಗ್ತಕ್ಕಂಥದ್ದು, ಗ್ರಹ ನಕ್ಷತ್ರಗಳು ಬದಲಾವಣೆ ಆಗಿ ಇವತ್ತಿನಿಂದ ಮನುಷ್ಯನ ಭವಿಷ್ಯತ್ತು ಸಾಕಷ್ಟು ಬದಲಾವಣೆಗಳನ್ನು ಹೇಳುತ್ತೆ. ಹಿಂದೆ ಬಹಳ ಆನಂದವಾಗಿದ್ದರೆ ಇವತ್ತು ಸ್ವಲ್ಪ ದುಃಖದ ಸನ್ನಿವೇಶ, ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ದುಃಖದ ಸನ್ನಿವೇಶ ಇರಬಹುದು. ಅಥವಾ ಹಿಂದೆ ನಷ್ಟವಿದ್ದರೆ ಈಗ ಲಾಭ ನೋಡಬಹುದು. ಲಾಭ ನಷ್ಟಗಳಲ್ಲಿ ಮತ್ತು ಆಗು ಹೋಗುಗಳನ್ನ ಮತ್ತು ಮುಂದೆ ನಡೀತಕ್ಕಂತಹ ಭವಿಷ್ಯತ್ತನ್ನ ತಿಳ್ಕೊಳ್ಬೇಕಾದ್ರೆ ಯಾವ್ಯಾವ ಗ್ರಹ ಯಾವ್ಯಾವ ದಶಾಭುಕ್ತಿಗಳಲ್ಲಿ ಎಲ್ಲೆಲ್ಲಿ ಇರುತ್ತೆ ಆ ದಶಾಭುಕ್ತಿಯ ನಾವು ನೋಡ್ತಕ್ಕಂಥ ಅಥವಾ ದಶಾಭುಕ್ತಿಗಳ ಬಗ್ಗೆ ತಿಳಿದು ಅದಕ್ಕೆ ಸಂಬಂಧಪಟ್ಟಂತಹ ರೀತಿ ಜ್ಯೋತಿಷ್ಯವನ್ನು ನಾವು ತಿಳ್ಕೊಳ್ಬೇಕಾದ್ರೂ, ಅಥವಾ ಗ್ರಹಮಂಡಲದಲ್ಲಿ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿ ಚಲಿಸ್ತಾ ಇದೆ, ಎಲ್ಲಿ ಗ್ರಹಗಳಿದೆ ಅದರ ಆಧಾರವನ್ನು ತಿಳ್ಕೊಳ್ಬೇಕಾದ್ರೆ ಪಂಚಾಂಗ ಬಹಳ ವಿಶೇಷ. ಇಂತಹ ಪಂಚಾಂಗವನ್ನು ರಚಿಸಿರ್ತಕ್ಕಂತಹ ಪಂಚಾಂಗ ಕರ್ತೃಗಳು ನಿಜಕ್ಕೂ ಅವರಿಗೆ ನಮಸ್ಕಾರ ಮಾಡ್ತಾ. ಯಾಕೆಂದ್ರೆ ಪಂಚಾಂಗ ರಚನೆ ಮಾಡತಕ್ಕಂಥದ್ದು ಸಾಮಾನ್ಯದ ವಿಚಾರ ಅಲ್ಲ. ಇದಕ್ಕೂ ವಿಜ್ಞಾನಕ್ಕೂ ಬಹಳ ಹತ್ತಿರದ ಸಂಬಂಧ ಇದೆ. ಪಂಚಾಂಗವನ್ನು ರಚನೆ ಮಾಡಬೇಕಾದ್ರೆ, ತಿಥಿವಾರ ನಕ್ಷತ್ರಗಳನ್ನು ಗುರುತಿಸಿ ಅದರ ಬಗ್ಗೆ ತಿಳಿದು ಹೇಳಬೇಕಾದ್ರೆ ನಾವು ಪ್ರತಿಯೊಂದು ಸಹಿತ ವಿಜ್ಞಾನಕ್ಕೂ ಸಂಬಂಧಪಟ್ಟಂತ ರೀತಿ, ಜೊತೆಗೆ ಮ್ಯಾಥ್ಸ್ ಅಂದ್ರೆ ವಿಜ್ಞಾನ ಮತ್ತು ಗಣಿತಶಾಸ್ತ್ರ, ಆ ಗಣಿತಶಾಸ್ತ್ರದಲ್ಲೂ ಸಹಿತ ನಿಪುಣರಾಗಿರ್ತಕ್ಕಂಥವ್ರು ಮಾತ್ರವೇ ಈ ಪಂಚಾಂಗ ಶಾಸ್ತ್ರವನ್ನು ಬರೀತಕ್ಕಂಥದ್ದು. ಹಿಂದಿನಿಂದ ಇಲ್ಲಿವರೆಗೂ ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥ ಒಂಟಿಕಪಲ್ ಪಂಚಾಂಗ ಸಹಿತ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಒಂಟಿಕಪಲ್ ಪಂಚಾಂಗದನ್ನ ನಾವು ಸಹಿತ ಇವತ್ತಿನ ದಿವಸ ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರಾರಂಭದಿಂದ ಇಲ್ಲಿವರೆಗೂ ಒಂಟಿಕಪಲ್ ಪಂಚಾಂಗನೇ ಆಧಾರವಾಗಿಟ್ಕೊಂಡಿದ್ದೇವೆ. ಅದರಿಂದ ಇವತ್ತಿನ ದಿವಸ ಪಂಚಾಂಗ ಶ್ರವಣವನ್ನು ಮಾಡೋಣ. ಜೊತೆಗೆ ಹಬ್ಬ ಬಹಳ ವಿಶೇಷ. ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬಟ್ಟಿನ ಅಡಿಗೆ. ಯಾಕೆಂದ್ರೆ ಒಬ್ಬಟ್ಟನ್ನು ಸುಟ್ಟು ವರ್ಷದ ಕೊನೆ ದಿನ, ಜೊತೆಗೆ ಈ ಹಿಂದಿರ್ತಕ್ಕಂಥ ಕಷ್ಟದ ದಿನ, ಕಹಿ ದಿನಗಳನ್ನ ಹೊಡೆದೋಡಿಸಿ ಮುಂದೆ ಬರ್ತಕ್ಕಂಥ ಸಿಹಿಯನ್ನ ಅಂದ್ರೆ ಒಳ್ಳೆಯ ದಿನವನ್ನ ಸ್ವಾಗತಿಸುವಂತಹದ್ದು. ಯುಗಾದಿ ಹಬ್ಬದ ಶುಭಾಶಯಗಳನ್ನ ಮತ್ತೊಮ್ಮೆ ನಮ್ಮೆಲ್ಲರಿಗೂ ತಿಳಿಸ್ತಾ, ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ರೀತಿ ಮಾಧ್ಯಾಹ್ನಿಕ ಭೋಜನ ಆನಂದಮಯ. ಭೋಜನ ಆದ ನಂತರ ಅಜೀರ್ಣವಾದರೆ ಅಮೃತ ಬಿಂದು ಅಮೃತಮಯ. ಅಂತಹ ವಿಶೇಷವಾದಂತಹ ರೀತಿ ಇವತ್ತಿನ ಅನುಷ್ಠಾನದಲ್ಲಿ ಇಟ್ಕೊಂಡು, ಯಾಕೆಂದ್ರೆ ಸಂತೃಪ್ತಿಯಿಂದ ಊಟ ಆದರೆ ಒಂದಿಷ್ಟು ಅಮೃತ ಬಿಂದು, ಅದೇ ಜೀವನಕ್ಕೆ ಉಪಾಯ ಮತ್ತು ಆರೋಗ್ಯಕ್ಕೆ ಯಾವುದೇ ತರಹ ತೊಂದರೆ ತಾಪತ್ರವಿಲ್ದಿರ ಆರೋಗ್ಯವನ್ನು ವೃದ್ಧಿಸ್ತಕ್ಕಂಥದ್ದೇ ಅಮೃತ ಬಿಂದು.
ಬನ್ನಿ. ಆದರೆ ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ ನೋಡೋಣ. ಯಾಕೆಂದರೆ ಮಾಧ್ಯಾಹ್ನಿಕ ಊಟ ಅಂದ ತಕ್ಷಣ ಎಲ್ಲರ ಚಿತ್ತ ಊಟದತ್ತಾಗಬಾರದು. ಇವತ್ತು ಹಬ್ಬದ ವಿಶೇಷ ಮತ್ತೊಮ್ಮೆ ತಿಳಿಸ್ತಿದ್ದೇನೆ. ಹಬ್ಬ ಸಾಧ್ಯವಾದಷ್ಟು ಮನೆ ಮಂದಿ ಮನೆಯಲ್ಲೇ ಕೂತು ಊಟ ಮಾಡತಕ್ಕಂಥದ್ದು. ಇನ್ನೊಬ್ಬರ ಮನೆಗೆ ಹಬ್ಬದ ದಿವಸ ಯಾವತ್ತೇ ಆದರೂ ಸಹಿತ ಹಬ್ಬಗಳಲ್ಲಿ ಇನ್ನೊಬ್ಬರ ಮನೆಗೆ ಮನೆ ಮಕ್ಕಳನ್ನು ಕಳಿಸಬಾರದು. ದೇವರು ನಮಗೆ ಏನು ಶಕ್ತಿ ಕೊಟ್ಟಿರ್ತಾನೋ, ಬಡತನವಿರಲಿ ಸಿರಿತನವಿರಲಿ, ದೇವರು ನಮಗೆ ಏನು ಶಕ್ತಿ ಕೊಟ್ಟರೆ ಆ ಶಕ್ತಿನೇ ಉಪಯೋಗಿಸಿ ಅದರಿಂದ ಬಂದಂತಹ ಪದಾರ್ಥಗಳನ್ನು ಮನೆಯಲ್ಲೇ ಮಾಡಿ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಅಜ್ಜಿ ತಾತ ಎಲ್ಲರೂ ಒಟ್ಟುಗೂಡಿ ಊಟ ಮಾಡ್ತಕ್ಕಂಥದ್ದು. ಇವತ್ತಾದರೂ ಮನೆಯೊಳಗೆ ಕೂತು ಲಕ್ಷಣವಾಗಿ ಎಲ್ಲರೂ ಸಮೇತ ಎಲ್ಲರೂ ಜೊತೆಯಲ್ಲಿ ಕೂತು ಊಟ ಮಾಡುವ ಪದ್ಧತಿನ ಯುಗಾದಿ ಹಬ್ಬದಿಂದಲೇ ಪ್ರಾರಂಭ ಮಾಡೋಣ. ಜೊತೆಗೆ ಯುಗಾದಿ ಅಂದನ್ನು ಯಾವತ್ತೂ ಇನ್ನೊಬ್ಬರ ಮನೆ ಬಾಗಿಲಿಗೆ ಕಳಿಸುವಂಥದ್ದು, ಇನ್ನೊಬ್ಬರ ಮನೆಗೆ ಬಾಗಿಲಿಗೆ ಹೋಗುವಂಥದ್ದು ಮಾಡದಿರೋರ ಥರ ನೋಡ್ಕೊಳ್ಳೋಣ. ಇನ್ನು ಈಗ ಪಂಚಾಂಗ ಶ್ರವಣದ ಮೊದಲನೇ ದಿನ ಅಂದರೆ ಇವತ್ತು ಪ್ರಾರಂಭವಾಗ್ತಕ್ಕಂಥ ಅನುಷ್ಠಾನ ಕ್ರಮಬದ್ಧವಾಗಿರಬೇಕು. ಅದರಿಂದ ಮೊದಲು ಗಣಪತಿನ ಪ್ರಾರ್ಥನೆ ಮಾಡೋಣ. ಈಗಾಗಲೇ ತಾವೆಲ್ಲರೂ ಸಹಿತ ಗಣಪತಿಯ ಅನುಷ್ಠಾನಕ್ಕೆ ಅಂದರೆ ಪಂಚಾಂಗ ಶ್ರವಣದ ಪಂಚಾಂಗದ ಪೂಜೆಗೆ ಎಲ್ಲರೂ ಸಿದ್ಧಿಯಾಗಿದ್ದೀರಿ, ಅಣಿಯಾಗಿದ್ದೀರಿ. ಇನ್ನು ಅರಿಶಿನ ಕುಂಕುಮ ಹೂವು ಅಕ್ಷತೆ ಇದೆಲ್ಲವನ್ನು ಸಹಿತ ಮುಂದಿಟ್ಕೊಂಡಿದ್ದೀರಿ. ದೀಪ ಇನ್ನೂ ಅಂಟಿಸಿಲ್ಲ ಅಂದರೆ ದೀಪ ನಡೆಸಿ ದೀಪಂ ಪರಂಜ್ಯೋತಿ ದೇವತಾಭ್ಯೋ ನಮಃ ಆ ದೀಪ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡಿ ದೀಪನ ಅಂಟಿಸಿ. ನಿಮ್ಮ ಮನೆಗಳಲ್ಲೂ ದೀಪ ಅಂಟಿಸಿ, ನಾವು ಇಲ್ಲಿ ದೀಪ ಅಂಟಿಸಿದ್ದೇವೆ. ಇನ್ನು ಅರಿಶಿನ ಕುಂಕುಮ ಹೂ ಅಕ್ಷತೆ ಎಲ್ಲವನ್ನು ಮುಂದಿಟ್ಕೊಳ್ಳಿ. ಹೂವು ಅಕ್ಷತೆಗಳು ಕೈಗೆ ತಗೊಂಡು ಗಣಪತಿನ ಪ್ರಾರ್ಥನೆ ಮಾಡಿ. ಓಂ ಸಿದ್ಧಿವಿನಾಯಕಾಯ ನಮಃ. ಓಂ ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವಧಾನ ಶೃಣ್ವನ್ನೋತಮಸ್ಸೇದ ಸಾಧನಂ. ಓಂ ಸಿದ್ಧಿವಿನಾಯಕಾಯ ನಮಃ. ಮಹಾಗಣಪತಿ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಕೈಲಿರ್ತಕ್ಕಂತಹ ಪುಷ್ಪಗಳನ್ನು ಅಕ್ಷತೆಯನ್ನು ಇದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಭಗವಂತ ಈ ವರ್ಷದ ಮೊದಲನೇ ದಿನ ಯುಗಾದಿ ಹಬ್ಬ ನಮ್ಮ ಮನೆಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಇಲ್ಲಿವರೆಗೂ ಸಮಸ್ಯೆಗಳಂತಕ್ಕಂತಹ ಸಾಗರ ಏನೇ ಇದ್ದರೂ ಸಹಿತ ಎಲ್ಲವೂ ದೂರವಾಗಿ ಇನ್ನು ಮುಂದೆ ಬರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ದಿನಗಳಾಗಿ ನಮ್ಮ ಮನೆಯಲ್ಲೂ ಸಹಿತ ಎಲ್ಲರೂ ಸುಖ ಸಂತೋಷ ನೆಮ್ಮದಿಯಾಗಿರಲಿಕ್ಕೆ ದಾರಿ ಮಾಡಿಕೊಡು ತಂದೆ ಅಂಥೇಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಈ ಪುಷ್ಪಗಳನ್ನು ಗಣಪತಿಯ ಪಾದಕ್ಕೆ ಅರ್ಪಣೆ ಮಾಡೋಣ. ಓಂ ಸಿದ್ಧಿವಿನಾಯಕಾಯ ನಮಃ. ಯಾವತ್ತೂ ಯಾವುದೇ ಪೂಜಾನುಷ್ಠಾನಕ್ಕೆ ಕೂತ್ಕೊಳ್ಬೇಕಾದ್ರೂ ಕೆಲವು ಅನುಷ್ಠಾನಗಳನ್ನು ಕೆಲವು ಕ್ರಮಬದ್ಧವಾಗಿ ಇಟ್ಕೊಳ್ಬೇಕು. ಪಂಚಪಾತ್ರೆ ಉದ್ಧರಣೆ ನೀರಿಡ್ತಕ್ಕಂಥದ್ದು, ಒಂದು ತಾಮ್ರದ ತಂಬಿಗೆ ಅಥವಾ ಬೆಳ್ಳಿಯ ತಂಬಿಗೆ ದೇವರು ನಿಮಗೆ ಏನು ಶಕ್ತಿ ಕೊಟ್ಟಿರ್ತಾನೋ ಅಂತಹ ಒಂದು ತಂಬಿಗೆನಲ್ಲಿ ಅರ್ಧ ಅಥವಾ ಮುಕ್ಕಾಲು ಭಾಗ ನೀರನ್ನು ಇಡ್ತಕ್ಕಂಥದ್ದು. ಆಚಮನೆಗೆ ಉಪಯೋಗಿಸ್ತಕ್ಕಂತಹ ನೀರನ್ನು ಪೂಜೆಗೆ ಉಪಯೋಗಿಸಬಾರ್ದು. ಪೂಜೆಗೆ ಉಪಯೋಗಿಸಿರ್ತಕ್ಕಂಥದ್ದನ್ನು ನಾವು ಅನುಷ್ಠಾನಕ್ಕೆ ದೇವರಿಗೆ ಅಂತಲೇ ಸಪರೇಟ್ ಆಗಿರಬೇಕು. ಆಚಮನೆಗೆ ಅಂತ ಸಪರೇಟ್ ಆಗಿ, ಆಚಮನೆ ಅಂದರೆ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಈ ಪ್ರಕಾರವಾಗಿ 3 ಬಾರಿ ತೀರ್ಥವನ್ನು ತೆಗೆದುಕೊಂಡಿರ್ತಕ್ಕಂಥ ನೀರನ್ನು ಅದನ್ನು ಭಗವಂತನಿಗೆ ಪುನಃ ನಾವು ಅರ್ಪಣೆ ಮಾಡೋದು ಸಮಂಜಸವಲ್ಲ. ಅದರಿಂದ ಪ್ರತ್ಯೇಕವಾಗಿ ಅದನ್ನು ಸಪರೇಟ್ ಆಗಿ ಇಟ್ಕೊಳ್ಳಿ, ಇದನ್ನು ಸಪರೇಟ್ ಆಗಿ ಇಟ್ಕೊಳ್ಳಿ. ಈಗ ಪೂಜೆ ಪ್ರಾರಂಭ ಮಾಡೋಣ. ಪ್ರಾರಂಭಿಸಿ. ರಂಗತ್ವೇನ ಕಲಶಾರಾಧನಂ ಕರಿಷ್ಯೆ ಕಲಶಂಗಂಧಾಶವತ್ತಪುಷ್ಪೈರಭೃಚ್ಛ ಹಸ್ತೇನಾಕ್ಷಾಧ್ಯ ಕಲಶಸಂಖ್ಯೆ ವಿಷ್ಣುಕಂಠೆ ರುದ್ರಸಮಾಶ್ರಿತಃ ಮೂಲೆ ತತ್ವಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾಸ್ಮಿತಃ ಗುಚ್ಛೋ ಸಾಗರಾತ್ ಸರ್ವೇ ಸಪ್ತದ್ಭೀಮಾಃ ಸುಂದರಃ ಋಗ್ವೇದ ಯಜುರ್ವೇದ ಸಾಮವೇದೋತ್ತರ್ವಣಃ ಅಂಗೈ ತಥವಿದಾಸ್ತರ್ವೇ ಕಲಶಾಂಶಮಾಶ್ರಿತಾ ಆಯಾಂತ್ರೆ ಪೂಜಾರ್ಥಂ ಧೂತಕ್ಷೇಕಾರಕ ಗಂಗೆ ಚೈಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಕಲಶೋದಕೇನ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ ದೇವ. ನೀವು ಸಹಿತ ಸಾಧ್ಯವಾದಷ್ಟು ಪಂಚಪಾತ್ರೆ ಉದ್ಧರಣೆಯಲ್ಲಿರ್ತಕ್ಕಂತಹ ಕಳಶವು ಅಥವಾ ತಾಮ್ರದ ತಂಬಿಗೆಯಲ್ಲಿರ್ತಕ್ಕಂಥ ನೀರಿಗೆ 4 ಮೂಲೆಗಳಲ್ಲೂ ಅರಿಶಿನ ಕುಂಕುಮವನ್ನು ಹಚ್ಚಿ ತ್ವದಂಗತ್ವೇನ ಕಳಶಾರಾಧನಂ ಕರಿಷ್ಯೆ ಕಳಶಂ ಗಂಧಾಕ್ಷತ ಪತ್ರಪುಷ್ಪೈರಭ್ಯಶ್ಚ ಕಳಶೇನಾಚಾಧ್ಯ. ಆ ಕಳಶದ ಮೇಲೆ ಹೂವು ಅಕ್ಷತೆಯನ್ನು ಇಟ್ಟು ಕೈ ಈ ಥರ ಇಟ್ಕೊಂಡು ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. 7 ನದಿಗಳನ್ನು ಸಹಿತ ಆ ನದಿ ತೀರ್ಥವನ್ನು ಈ ಕಳಶದಲ್ಲಿ ಆವಾಹನೆ ಮಾಡಿದ್ದೇವೆ ಅಂತಕ್ಕಂತಹ ಮನಸ್ಥಿತಿಯನ್ನು ತಂದುಕೊಂಡು ಒಂದು ಉದ್ಧರಣೆಯಲ್ಲಿ ಎಡಗೈನಲ್ಲಿ ಒಂದು ಉದ್ಧರಣೆ ನೀರು ತೆಗೆದುಕೊಳ್ಳಿ, ಬಲಗೈನಲ್ಲಿ ಒಂದು ಹೂವನ್ನು ತೆಗೆದುಕೊಂಡು ಆ ನೀರನ್ನು ಅದ್ದಿ ಕಳಶಕ್ಕೆ ಅಥವಾ ಇಲ್ಲಿರ್ತಕ್ಕಂತಹ ಗ್ರಂಥಕ್ಕೆ ಪಂಚಾಂಗಕ್ಕೆ ಇದೆಲ್ಲಕ್ಕೂ ಸಹಿತ ಪೂಜೆ ಅಂದರೆ ಆ ಒಂದು ಜಲವನ್ನು ಪ್ರೋಕ್ಷಣೆ ಮಾಡಿ ಇರ್ತಕ್ಕಂತಹ ಪೂಜಾ ದ್ರವ್ಯಗಳು ಹಣ್ಣು ಹಂಪಲು ಏನೇನು ದೇವರ ನೈವೇದ್ಯಕ್ಕೆ ಮಾಡಿಟ್ಟಿದ್ದೀರಿ ಅದೆಲ್ಲದರ ಮೇಲೂ ಪ್ರೋಕ್ಷಣೆ ಮಾಡಿ ಕಡೆದಾಗಿ ಆ ಹೂವಿನಿಂದ ಅದ್ದಿರ್ತಕ್ಕಂತಹ ಜಲವನ್ನು ನಿಮ್ಮ ಮೇಲೂ ಪ್ರೋಕ್ಷಣೆ ಮಾಡಿ ಅದನ್ನು ಹಿಂಭಾಗಕ್ಕೆ ಹಾಕಿ. ಯಾಕೆಂದ್ರೆ ಆ ಹೂವು ನಿಮ್ಮ ಮೇಲೆ ಪ್ರೋಕ್ಷಣೆ ಆದ ನಂತರ ಆ ಹೂವನ್ನ ಭಗವಂತನ ಮೇಲೆ ಅರ್ಪಣೆ ಮಾಡಬಾರ್ದು. ಅದಕ್ಕೋಸ್ಕರ ಆ ಹೂವನ್ನ ಪಕ್ಕದಲ್ಲಿಟ್ಟು ಪುನಃ ಅರಿಶಿನ ಕುಂಕುಮದಿಂದ ದೇವರಿಗೆ ಅಲಂಕರಿಸಬೇಕು, ಆರಾಧಿಸಬೇಕು. ಇನ್ನಷ್ಟು ಸೂಕ್ತವಾದಂತಹ ವಿಶೇಷವಾಗಿರ್ತಕ್ಕಂತಹ ವಿಷಯಗಳಿದೆ. ಅನುಷ್ಠಾನವನ್ನು ಸಾಂಗೋಪಾಂಗವಾಗಿ ನಿಧಾನಕ್ಕೆ ಸಂತೃಪ್ತಿಯಿಂದ ಯುಗಾದಿ ಹಬ್ಬದಂದು
ನಾವು ಆಚರಣೆ ಮಾಡಬಹುದಾದಂಥ ಅನುಷ್ಠಾನಗಳ ಸಂಪೂರ್ಣ ಫಲ, ಯುಗಾದಿಯ ವಿಶೇಷತೆ, ಗ್ರಹಗತಿಗಳು ಮತ್ತು ಈ ವರ್ಷದ ಅಧಿನಾಯಕರು ಯಾರ್ಯಾರಿದ್ದಾರೆ ಇವೆಲ್ಲದರ ವಿಚಾರವನ್ನ ಮುನ್ಮುಂದೆ ತಿಳಿತಾ ಹೋಗೋಣ ಈ ಒಂದು ವಿಶೇಷವಾದಂತಹ ಅಮೃತ ಬಿಂದು ಸಮರ್ಪಿಸ್ತಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ. ಗುರುಜಿ, ಪಂಚಾಂಗದ ಮಹತ್ವವನ್ನ ತಿಳಿಸ್ಕೊಡ್ತಾ ಇದ್ರಿ, ಈಗೇನ್ ತಿಳಿಸ್ತೀರಾ ಅಂತ? ಖಂಡಿತಮ್ಮ. ಪಂಚಾಂಗ ಪ್ರತಿಯೊಬ್ಬರ ಮನೆಯಲ್ಲೂ ಇರಲೇಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ನಿಮ್ಮ ಪಂಚಾಂಗ ನೋಡ್ಲಿಕ್ಕೆ ಬರುತ್ತೋ ಬಿಡುತ್ತೋ, ಆದರೆ ಪಂಚಾಂಗ ಒಂದು ದೇವರ ಮನೆಯಲ್ಲಿ ಇರಬೇಕು. ಅದರಲ್ಲಿ ತಿಳಿದು ನಾವು ಪ್ರತಿ ದಿವಸ ತಿಳ್ಕೊಳ್ಬೇಕಾದಂತಹ ಸುಲಭೋಪಾಯದ ವಿಧಾನಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆದರೆ ಪಂಚಾಂಗ ಯಾತಕ್ಕಾಗಿರಬೇಕು? ಪಂಚಾಂಗ ಇರಬೇಕಾಗಿರತಕ್ಕಂಥದ್ದು ಅವತ್ತಿನ ತಿಥಿವಾರ ನಕ್ಷತ್ರವನ್ನು ನೋಡ್ಕೊಳ್ಳಿಕ್ಕೋಸ್ಕರ, ಜೊತೆಗೆ ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲ ಇಂತಹದ್ದನ್ನು ನೋಡ್ತಕ್ಕಂಥದ್ದು. ಕೆಲವು ಶಕುನಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೂ ಪಂಚಾಂಗದಲ್ಲಿ ಕೆಲವು ಆಧಾರಗಳಿದೆ. ಹಾಗೆ ಪಂಚಾಂಗಾನುಷ್ಠಾನವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಪ್ರತಿದಿನ ಅಲ್ಲಿ ಆ ಪಂಚಾಂಗವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರು ಸಹಿತ ಸಾಕಷ್ಟು ವಿಶೇಷತೆಗಳಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಪಂಚಾಂಗ ಇರಲೇಬೇಕು. ಅದು ದೇವರ ಮನೆಯಲ್ಲಿ ಇರಬೇಕು. ದೇವರ ಮನೆಯಲ್ಲಿ ಪಂಚಾಂಗವಿದ್ದು ಅದಕ್ಕೆ ಅನುಷ್ಠಾನವನ್ನು ಮಾಡದೆ ಇವತ್ತಿನ ಕೈಂಕರ್ಯ. ಇವತ್ತು ನಾವು ಮಾಡ್ತಕ್ಕಂತಹ ಅನುಷ್ಠಾನಗಳಲ್ಲಿ ಪ್ರಥಮದಲ್ಲಿ ಗಣಪತಿ ಆರಾಧನೆ, ಅದಾದ ನಂತರ ನಾವೊಂದು ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪ ಇವತ್ತಿನ ಪ್ರಾರಂಭದ ಈ ಹೊಸ ಸಂವತ್ಸರದ ನಾಮದಲ್ಲೇ ಆ ಒಂದು ಸಂವತ್ಸರದ ಹೆಸರಿನಲ್ಲೇ ಇವತ್ತಿನ ಸಂಕಲ್ಪವನ್ನು ಮಾಡತಕ್ಕಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ಹೂವು ಅಕ್ಷತೆ ಕಾಳನ್ನ ಕೈಲಿಟ್ಕೊಳ್ಳಿ. ನಾನು ಸಂಕಲ್ಪವನ್ನು ಹೇಳ್ತೇನೆ, ಸಾಧ್ಯವಾದರೆ ನನ್ನೊಂದಿಗೆ ನೀವು ಹೇಳಿ, ಅಥವಾ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ. ನಮ್ಮ ಈ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ತಂದೆ ತಾಯಂದರು, ಸಾಕಷ್ಟು ಜನ ದೊಡ್ಡವರು, ಹಿರಿಯರು, ಚಿಕ್ಕವರು ಎಲ್ಲರೂ ಸಹಿತ ಈ ಕಾರ್ಯಕ್ರಮವನ್ನು ನೋಡ್ತಿದ್ದೀರಿ. ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಧ್ಯಾನ ಮಾಡ್ತಾ ಯುಗಾದಿ ಹಬ್ಬದಂದು ಪ್ರತಿಯೊಬ್ಬರು ಸುಖ ಸಂತೋಷವಾಗಿದ್ದು ಬೇವು ಬೆಲ್ಲನ್ನ ಭಗವಂತನಿಗೆ ನೈವೇದ್ಯ ಮಾಡಿ ನಿಮ್ಮ ಆತ್ಮೀಯರಿಗೆ, ಬಂಧುವರ್ಗಕ್ಕೆ ಮತ್ತು ಬಂದಿರತಕ್ಕಂಥವರಿಗೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಪ್ರತಿಯೊಬ್ಬರಿಗೂ ಸಹಿತ ಬೇವು ಬೆಲ್ಲನ್ನು ಕೊಟ್ಟು ಒಳ್ಳೆಯ ಮಾತನಾಡಿ. ಪ್ರತಿಯೊಬ್ಬರ ಜೀವನದಲ್ಲೂ ಇರ್ತಕ್ಕಂಥ ಕಷ್ಟ ಸುಖಗಳ ಮಧ್ಯದಲ್ಲಿ ಒಂದಿಷ್ಟು ಭಗವಂತನ ಸಾಕ್ಷಾತ್ಕಾರವಾಗಿ ಭಗವಂತನ ಆಶೀರ್ವಾದವು ಪ್ರತಿಯೊಬ್ಬರಿಗೂ ಆಗಲಿ. ಪ್ರತಿಯೊಬ್ಬರ ಜೀವನವೂ ನಗುಮುಖವಾಗಿರಲಿ. ನಗನಗ್ತಾ ಇರೋಣ. ಹಬ್ಬ ಅಂದರೆ ಹಬ್ಬದ ವಿಶೇಷತೆನೇ ಬಹಳ ಚೆನ್ನಾಗಿರುತ್ತೆ. ಇವತ್ತು ರಾಜ್ಯದಾದ್ಯಂತ, ದೇಶದಾದ್ಯಂತ ಪ್ರತಿಯೊಬ್ಬರ ಮನೆ ಬಾಗಿಲು ನೋಡಬೇಕು, ಹಸಿರು ತೋರಣದಿಂದ ಕಂಗೊಳಿಸ್ತಾ ಇರುತ್ತೆ. ಹಸಿರು ತೋರಣ, ಬೇವಿನ ಸೊಪ್ಪು, ಬೇವಿನ ಹೂವು, ಬೆಲ್ಲ. ಇನ್ನು ಕೆಲವರ ಮನೆಗಳಲ್ಲಂತೂ ಬೇವು, ಬೆಲ್ಲ ಜೊತೆಗೆ ಒಂದಿಷ್ಟು ಮಾವಿನಕಾಯಿ ಅಂದರೆ ಹುಳಿ ಸಹಿತ ಸೇರಿಸಿರ್ತಾರೆ. ಅಂದರೆ ಬೆಳೆದಂತಹ ಪದಾರ್ಥ. ಇದು ಚೈತ್ರ ಮಾಸ. ಚೈತ್ರ ಮಾಸದಲ್ಲಿ ಎಲ್ಲವೂ ಸಹಿತ ಮಾವಿನ ಸೊಪ್ಪು ತೋರಣದಿಂದ ಇರಬೇಕು, ಹಸಿರು ತುಂಬಿರಬೇಕು, ವಿಶೇಷವಾದಂತಹ ರೀತಿ ಆಕರ್ಷಿತವಾಗಿರಬೇಕು. ಎಲ್ಲೆಲ್ಲೂ ಸಹಿತ ಹಸಿರು ಕಂಗೊಳಿಸ್ತಾ ಇರುತ್ತೆ. ಪ್ರತಿಯೊಂದು ಗಿಡ ಮರಗಳಲ್ಲೂ ಸಹಿತ ಹೊಸ ಚಿಗುರಿರುತ್ತೆ. ಅಂತಹ ಚಿಗುರನ್ನ ನೋಡದೇ ಆನಂದ, ಅದೇ ಮಹದಾನಂದ. ಇನ್ನ ಸಂಕಲ್ಪವನ್ನು ಮಾಡೋಣ. ಎಲ್ಲರೂ ಹೂವು ಅಕ್ಷತೆ ಕಾಳು ಕೈಲಿಟ್ಕೊಳ್ಳಿ. ಗಂ ಗಣಪತೀನ್ ನಮಃ, ಗಂ ಗಣಪತೀನ್ ನಮಃ, ಗಂ ಗಣಪತೀನ್ ನಮಃ. ಓಂ ಶುಭಾಭ್ಯಾಂ ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ಪ್ರಾರ್ಥೆ ಶ್ವೇತವರಾಹ ಕಲ್ಪೆ ವೈವಸ್ವತಾ ಮನ್ವಂತರೆ ಕಲಿಯೋಗೆ ಪ್ರಥಮ ಪಾದೆ ಜಂಬೋದ್ವೀಪೆ ಭರತವರ್ಷೆ ಭರತಖಂಡೇ ದಂಡಕಾರುಣ್ಯೇ ಗೋದಾವರ್ಯಾಃ ದಕ್ಷಿಣೆ ಲೀಲೆ ಶಾಲೆ ವಾಹನಸಿಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ ಅಸ್ಯ ಪ್ರಭವಾದೆ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತೋ ಮನ್ಮಥ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತೋ ಚೈತ್ರ ಮಾಸೆ ಶುಕ್ಲಪಕ್ಷೆ ಪ್ರತಿಪತ್ಯಾಂ ವಾಸರಃ ವಾಸರಸ್ಥೋ ವಾಸರಃ ಸ್ಥಿರವಾಸಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭದಿತೌ ಮಮ ಉಪಾರ್ಥ ಸಮಸ್ತಾರೋತಕ್ಷೇದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ. ನೋಡಿ ಎಷ್ಟು ವಿಶೇಷವಾಗಿದೆ. ಮನ್ಮಥನಾಮ ಸಂವತ್ಸರ, ಚೈತ್ರ ಮಾಸ, ಜೊತೆಗೆ ಈ ವರ್ಷದ ಪ್ರಾರಂಭದ ದಿನ ಶನಿವಾಸರ. ಶನಿವಾಸರ ಬಂದಾಗ ಈ ಒಂದು ವರ್ಷದ ರಾಜ ಯಾರು, ರಾಜ ತನ್ನ ಆಳ್ವಿಕೆಯಲ್ಲಿ ಏನು ಮಾಡ್ತಾನೆ, ರಾಜ ಯಾರು, ಮಂತ್ರಿ ಯಾರು, ಜೊತೆಗೆ ಸೇನಾಧಿಪತಿ ಯಾರು, ಹೀಗೆ ನವಾಧಿಪತಿಗಳನ್ನು ವಿಶೇಷವಾಗಿರ್ತಕ್ಕಂತಹ ಈ ವರ್ಷದ ಅಧಿನಾಯಕರನ್ನ ಯಾರ್ಯಾರಿದ್ದಾರೆ, ಅವರು ಏನೇನೆಲ್ಲ ಮಾಡ್ತಾರೆ, ಅದೆಲ್ಲವನ್ನು ತಿಳ್ಕೊಳ್ಬೇಕಾದ್ರೆ ಅದು ಪಂಚಾಂಗದಲ್ಲಿ ಮಾತ್ರವೇ. ಆ ಪಂಚಾಂಗದಲ್ಲಿ ತಿಳ್ಕೊಂಡು ಈ ವರ್ಷದ ಆಯವ್ಯಯಗಳನ್ನು, ಲಾಭ ನಷ್ಟಗಳನ್ನು, ಆರೋಗ್ಯ ಅನಾರೋಗ್ಯವನ್ನು ಇವೆಲ್ಲವನ್ನು ಸಹಿತ ತಿಳ್ಕೊಳ್ಳುವಂತಹ ಕ್ರಮನೇ ಈ ಪಂಚಾಂಗದಲ್ಲಿರ್ತಕ್ಕಂಥದ್ದು. ಅಂತಹ ಪಂಚಾಂಗಕ್ಕೆ ಅನುಷ್ಠಾನವನ್ನು ಮಾಡೋಕ್ಕಾಗಿ ನಾವು ಸಂಕಲ್ಪವನ್ನು ಮಾಡಿದ್ದೇವೆ. ಈಗ ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ ಲಕ್ಷ್ಮೀ ವೆಂಕಟೇಶ್ವರನ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಜಗದ್ವಡೆಯನಾದಂತಹ ನಿತ್ಯ ಕಲ್ಯಾಣೋತ್ಸವ ಪ್ರಿಯನಾಗಿರ್ತಕ್ಕಂತಹ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರನ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ನಿಮ್ಮ ಮನೆದೇವರನ್ನ ನೀವು ಪ್ರಾರ್ಥನೆ ಮಾಡಿ ಈ ಹೂವು ಅಕ್ಷತೆಯನ್ನ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿ ಪಂಚಾಂಗದ ಮೇಲೆ ಇಡಿ.
ಓಂ ಮಹಾಗಣಾಧಿಪತಯೇ ನಮಃ. ಇದು ಮಹಾಗಣಪತಿ ಪೂಜಾಂಕರಿಷ್ಯೆ. ಸಂಕಲ್ಪದಲ್ಲಿ ಹೇಳಿರೋ ಪ್ರಕಾರ ಗಣಪತಿಯ ಆರಾಧನೆ ಬಹಳ ಮುಖ್ಯ. ನಾವು ಯಾವುದೇ ಒಂದು ಪೂಜಾ ಕೈಂಕರ್ಯವನ್ನು ಮಾಡಬೇಕಾದ್ರೂ, ಯಾವುದೇ ಅನುಷ್ಠಾನವನ್ನು ಮಾಡಬೇಕಾದ್ರೂ ಮೊದಲು ಗಣಪತಿ ಆರಾಧನೆ. ಅಂತಹ ಗಣಪತಿನ ಆರಾಧನೆ ಮಾಡಿ ಧೂಪದೀಪ ನೈವೇದ್ಯವನ್ನು ಗಣಪತಿಗೆ ಅರ್ಪಣೆ ಮಾಡಿ ಸ್ವಾಮಿಗೆ ನೈವೇದ್ಯ ಕೊಟ್ಟಾದ ನಂತರ ಪಂಚಾಂಗ ಶ್ರವಣದ ಕ್ರಮ ನೋಡೋಣ. ಓಂ ಗಣಾಧಿಪತಯೇ ನಮಃ. ಹರಿದ್ರಾರ್ಚನಂ ಸಮರ್ಪಯಾಮಿ, ಕುಂಕುಮ ಸಿಂಧೂರಂ ಸಮರ್ಪಯಾಮಿ, ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಓಂ ಶ್ರೀಂ ಸಿದ್ಧಿವಿನಾಯಕಾಯ ನಮಃ. ಮಹಾಗಣಪತಿ. ಓಂ ಭೂಃ ಗಣಪತಿಂ ಆವಾಹಯಾಮಿ, ಭುವಃ ಗಣಪತಿಂ ಆವಾಹಯಾಮಿ, ಸ್ವಃ ಗಣಪತಿಂ ಆವಾಹಯಾಮಿ, ಭೂರ್ಭುವಃ ಸ್ವಃ ಗಣಪತಿಂ ಆವಾಹಯಾಮಿ, ಸ್ಥಾಪಯಾಮಿ ಪೂಜಯಾಮಿ. ಓಂ ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮಕೇತವೇ ನಮಃ, ಗಣಾಧ್ಯಕ್ಷಾಯ ನಮಃ, ಪಾಲಶ್ಚಂದ್ರಾಯ ನಮಃ, ಕುಮಾರಗುರುವೇ ನಮಃ, ಈಶಪುತ್ರಾಯ ನಮಃ, ಸರ್ವಸಿದ್ಧಿಪ್ರದಾಯಕಾಯ ನಮಃ. ಮಹಾಗಣಪತಿಗೆ ನಾಮಾರ್ಚನೆ ಆದ ನಂತರ ಧೂಪದೀಪ ನೈವೇದ್ಯ. ಓಂ ದಶಾಂಗಂ ಗುಗ್ಗಲಂ ದೋಪಂ ಸುಗಂಧಂಚ ಸುಮನೋಹರಂ, ಕಪಿಲಾಗ್ರದ ಸಂಹಿಕ್ತಂ ದೋಪೋಯಂ ಪ್ರದರ್ಶ್ಯತಾಂ, ಧೂಪಮಾಘ್ರಾಪಯಾಮಿ. ಧೂಪಂ. ಓಂ ದಶಾಂಗಂ ಗುಗ್ಗಲಂ ದೋಪಂ ಸುಗಂಧಂಚ ಸುಮನೋಹರಂ, ಕಪಿಲಾಗ್ರದ ಸಂಹಿಕ್ತಂ ದೋಪೋಯಂ ಪ್ರದರ್ಶ್ಯತಾಂ, ಧೂಪಂ ಸಮರ್ಪಯಾಮಿ. ಧೂಪಾಂತರ ಮಧ್ಯೆ ಸ್ಥಾಪಿತ ಪ್ರತ್ಯಕ್ಷ ದೀಪಂ ದರ್ಶಯಾಮಿ. ಸ್ಥಾಪಿತ ಪ್ರತ್ಯಕ್ಷ ದೀಪ ಅಂದರೆ ನಿಮ್ಮ ಮನೆಯಲ್ಲಿ ದೇವ್ರ ಮುಂದೆ ಹಚ್ಚಿರ್ತಕ್ಕಂಥ ದೀಪ. ಆ ದೀಪದ ಮೇಲೆ ಒಂದಿಷ್ಟು ಅಕ್ಷತೆ ಹೂನ ಹಾಕ್ಬಿಟ್ರೆ ಇಲ್ಲಿ ನೀವು ಸ್ವಾಮಿಗೆ ಆರತಿ ಮಾಡಿದಷ್ಟೇ ಸಮಾಧಾನ. ಇನ್ನು ಗಣಪನಿಗೆ ನೈವೇದ್ಯ ಬೇಕಲ್ಲ, ನೈವೇದ್ಯಕ್ಕಾಗಿ 2 ವಿಳೆದೆಲೆ, ಅಡಿಕೆ, ಅದರ ಮೇಲೆ ಒಂದು ಹಣ್ಣು. ಯಾವುದಾದ್ರೂ ಒಂದು ಹಣ್ಣನ್ನು ನಿಮಗೆ ದೇವ್ರು ಏನು ಶಕ್ತಿ ಕೊಟ್ಟಿದ್ದಾನೋ, ಹಣ್ಣಾಗಲಿ, ಒಂದಿಷ್ಟು ಸಕ್ಕರೆ ಆಗಲಿ, ಬೆಲ್ಲ ಆಗಲಿ, ಅಥವಾ ಕಡಲೆಪಪ್ಪು ಸಕ್ಕರೆ, ನಿಮಗೆ ಏನು ಶಕ್ತಿ ಇದೆಯೋ ಅದು ನೋಡಿ. ಯಾವುದೇ ಹಬ್ಬ ಹರಿದಿನಗಳಾದರೂ ಮತ್ತೊಮ್ಮೆ ತಿಳಿಸ್ತಿದ್ದೇನೆ, ಸಾಲ ಸೋಲ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಮನೆ ಮಕ್ಕಳು ಕೇಳ್ತಾರೆ ಅಂತ ಹೇಳಿ ಇನ್ನೊಬ್ಬರ ಹತ್ರ ಕೈ ಅಡ್ಡಿ ಸಾಲ ತಂದು ನಾಳೆ ದಿವಸ ಆ ಸಾಲದ ಬಾಧೆಯಲ್ಲಿ ಸಿಕ್ಕಾಕೊಳ್ಳೋದು ನೀವು ಬೇಡ. ಹಬ್ಬ ಆಚರಣೆ ಮಾಡಬೇಕಾದ್ದು ನಗುಮುಖದಿಂದ, ನಗನಗ್ತಾ ದೇವ್ರು ಏನು ಶಕ್ತಿ ಕೊಟ್ಟಿದ್ದಾನೋ ಶಕ್ತಿ ಕೊಟ್ಟಷ್ಟರಲ್ಲೇ ನಾವು ಸಂತೃಪ್ತಿಯಾಗಿ ತೃಪ್ತಿ ಪಡಬೇಕು. ಮನೆ ಮಕ್ಕಳನ್ನು ನಗಿಸ್ತಾ ನಾವು ಸಹಿತ ಮನೆಯಲ್ಲೇ ಇರಬೇಕು. ಬಡತನ ಇದೆ, ಕಷ್ಟ ಇದೆ ಅಂತ ಹೇಳಿ ಇನ್ನೊಬ್ಬರ ಹತ್ರ ಕೈ ಅಡ್ಡಿ ನಾವು ಸಾಲ ಸೋಲ ಮಾಡಿ ತಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು, ನಾವು ಅದನ್ನು ಆಡಂಬರದಿಂದ ನೋಡ್ತಕ್ಕಂಥದ್ದು ಸಮಂಜಸವಲ್ಲ. ಯಾರೊಬ್ಬರ ಮನೆ ಬಾಗಿಲಿಗೆ ಬಂದು ನೀವು ಸಾಲ ಕೊಡಬೇಕು ಅಥವಾ ನೀವು ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ ಹೇಳಿ ಜೋರಾಗಿ ದರ್ಪದಿಂದ ಮಾತಾಡ್ತಕ್ಕಂಥದ್ದು ಆ ಕ್ಷಣಗಳು ಅಷ್ಟು ಸಮಂಜಸವಲ್ಲ. ಹಾಗಾಗಿ ಮನೇಲಿರ್ತಕ್ಕಂಥ ಮಕ್ಕಳು ಸಹಿತ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ತಂದೆ ತಾಯಿ ಹತ್ರ ಹಣ ಇದೆಯೋ ಇಲ್ವೋ ಅದರ ಬಗ್ಗೆ ಒಂದು ಅರಿವನ್ನು ಮೂಡಿಸ್ಕೋಬೇಕು ನಾವು. ತಂದೆ ತಾಯಿ ಜೋಬಲ್ಲಿ ಹಣ ಇದೆಯೋ ಇಲ್ವೋ, ಆದರೆ ನಾವು ಇಂಥದ್ದೇ ಬೇಕು, ಇಂಥದೇ ವಸ್ತ್ರಗಳು ಬೇಕು, ಇಂಥದೇ ಆಭರಣ ಬೇಕು, ನನಗೆ ಇಂಥದ್ದೇ ಡ್ರೆಸ್ ಬೇಕು, ಅಥವಾ ಇಷ್ಟೇ ನನಗೆ ಬೆಲೆ ಬಾಳತಕ್ಕಂಥದ್ದು ಬೇಕು. ಕೆಲವರಿಗೆ ಒಂದು ಹುಚ್ಚುಗುಣ, ತಂದೆ ತಾಯಿ ತಂದುಕೊಟ್ಟು ಅವರ ಶಕ್ತಿಯಾನುಸಾರ ತಂದುಕೊಟ್ಟಿರೋದ್ರ ಬಗ್ಗೆ ಅವ್ರಿಗೆ ಅದ್ರ ಬಗ್ಗೆ ಸಂತೋಷ ಇರೋದಿಲ್ಲ. ಅವರ ಇಷ್ಟದ ಪ್ರಕಾರ ಅವರು ಮನಬಂದಂತೆ ಮಾಡತಕ್ಕಂಥದ್ದು ಅದು ಸಮಂಜಸವಲ್ಲ. ತಂದೆ ತಾಯಿ ಮನಸ್ಸನ್ನು ಯಾವತ್ತೂ ಯಾರೂ ನೋಯಿಸಬಾರದು. ಸಾಧ್ಯವಾದಷ್ಟು ಮಟ್ಟಿಗೆ ಅವರು ನಮ್ಮ ಶ್ರೇಯಸ್ಸನ್ನು ಕೋರಿ ನಮ್ಮ ಒಂದು ಅಭಿವೃದ್ಧಿತನಕ್ಕೆ ಮುಂದೆ ಆಗಬೇಕಾದಂತಹ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡತಕ್ಕಂಥ ತಂದೆ ತಾಯಿ ಮನಸ್ಸನ್ನು ಯಾವತ್ತೂ ನೋಯಿಸಬೇಡಿ. ಹಬ್ಬ ಹರಿದಿನ ದಿನ ಬಹಳ ಸಂತೋಷವಾಗಿರಬೇಕು. ನಾವು ನೀವೆಲ್ಲರೂ ಸಹಿತ ಸಂತಸದಿಂದ ಆಚರಣೆ ಮಾಡ್ತಾ ಇರತಕ್ಕಂಥ ಈ ಯುಗಾದಿ ಸಂಭ್ರಮದ, ಯುಗಾದಿಯ ವಿಶೇಷವಾಗಿರ್ತಕ್ಕಂಥ ಇನ್ನಷ್ಟು ವಿಶೇಷವಾದಂತಹ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸ್ವಲ್ಪ ಹೊತ್ತು ಕಾಯ್ತಾ. ಗುರುಜಿ, ತುಂಬಾ ಸರಳವಾಗಿ ಸಾಲ ಮಾಡದೆ ಹಬ್ಬವನ್ನು ಆಚರಿಸಬೇಕು ಅಂತ ತಿಳಿಸ್ಕೊಡ್ತಾ ಇದ್ರಿ ನಮ್ಮ ವೀಕ್ಷಕರಿಗೆ. ಈಗೇನು ತಿಳಿಸ್ಕೊಡ್ತೀರಾ ಅಂತ? ಖಂಡಿತಮ್ಮ. ಪೂಜಾನುಷ್ಠಾನದ ಮಧ್ಯದಲ್ಲಿ ಒಂದಿಷ್ಟು ಕಿವಿ ಮಾತು. ಎಲ್ಲ ಸರಿ, ಅಮೃತ ಬಿಂದು ಬಗ್ಗೆ ಹೇಳ್ತಾ ಇದ್ದೀರಿ. ಹೌದು, ಅಮೃತ ಬಿಂದು ನಿಜಕ್ಕೂ ಹೇಳಬೇಕಂದ್ರೆ ಅದರೊಳಗಿರ್ತಕ್ಕಂತಹ ವನಸರಿಗಳು ಅದು ನಿಜಕ್ಕೂ ಅರ್ಥಗರ್ಭಿತವಾಗಿದೆ. ಆ ವನಸರಿಗಳನ್ನು ತೆಗೆದುಕೊಂಡು ಅದನ್ನೆಲ್ಲವನ್ನು ಸಹಿತ ಕಷಾಯವಾಗಿ ಮಾಡಿ ಅದನ್ನೇ ಶೇಖರಣೆ ಮಾಡಿರ್ತಕ್ಕಂಥದ್ದು ಈ ಅಮೃತ ಬಿಂದು. ಈ ಅಮೃತ ಬಿಂದು ನಿಜಕ್ಕೂ ಇದನ್ನ ಆಹಾರದಲ್ಲಿ ತೆಗೆದುಕೊಳ್ಳೋದ್ರಿಂದ ಬಹಳ ಅರ್ಥಗರ್ಭಿತವಾಗಿದೆ. ಜೀವನದಲ್ಲಿ ಕಷ್ಟ ಸುಖಗಳು ಸಾಮಾನ್ಯವಿದ್ದಿದ್ದೆ. ಯುಗಾದಿಯಂದು ಕಷ್ಟ ಸುಖಗಳು ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ. ಆದರೆ ಅಮೃತ ಬಿಂದು ಒಳಗಿರ್ತಕ್ಕಂಥ ಔಷಧಿ ಗುಣ ಏನಂದ್ರೆ, ಅನ್ನ ಆಹಾರಗಳನ್ನು ತಿಂದಾಗ ಸರಿಯಾದಂಥ ರೀತಿ ಪಚನ ಶಕ್ತಿ ಆಗದಿರ ಇದ್ರೆ, ಅಂದರೆ ಡೈಜೆಷನ್ ಆಗದಿರ ಇದ್ರೆ, ಅಥವಾ ಅಲರ್ಜಿ ಸಮಸ್ಯೆಗಳಾಗಿ ಅಜೀರ್ಣವಾಗುವಂತಹ ಪರಿಸ್ಥಿತಿ ಬಂದರೆ, ಕಮರ್ತೆಗಿರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು, ಹೊಟ್ಟೆ ಉರಿ ಬರ್ಬೋದು, ಹೊಟ್ಟೆ ಉಬ್ಬಸ ಇರಬಹುದು. ಇಂಥದ್ದೇನಕ್ಕಾಗುತ್ತೆ ಅಂದರೆ ಹಬ್ಬ ಹರಿದಿನ ವಿಶೇಷವಾದಂತಹ ದಿನಗಳಲ್ಲಿ ಅಲ್ಲಿ ಇಲ್ಲಿ ಊಟ ಮಾಡಿದಾಗ ಆ ಊಟದ ಒಂದು ಪರಿಮಿತಿ ಮೀರಿ ನಾವು ಹೆಚ್ಚು ಊಟ ಮಾಡ್ತೀವಿ. ಯಾಕೆಂದರೆ ಬಹಳಷ್ಟು ಆಕರ್ಷಿತವಾಗಿರ್ತಕ್ಕಂಥ ಪದಾರ್ಥಗಳಿರುತ್ತೆ, ಜೊತೆಗೆ ಬಹಳಷ್ಟು ರುಚಿಕರವಾಗಿರ್ತಕ್ಕಂಥ ಪದಾರ್ಥ ಇರುತ್ತೆ.
ಪ್ರತಿದಿನ ಮನುಷ್ಯ ಇಷ್ಟು ತಿನ್ನೋರು ಹಬ್ಬ ಹರಿದಿನ ಅಂದಾಗ ಸ್ವಲ್ಪ ಜಾಸ್ತಿನೇ ತಗೊಳ್ತೀವಿ. ಜಾಸ್ತಿ ತೆಗೆದುಕೊಂಡಾಗ 1 ಸ್ಪೂನ್ ಅಮೃತ ಬಿಂದು ಸಾಕು ಇವತ್ತಿನ ಆರೋಗ್ಯನ ಅನಾರೋಗ್ಯವಿಲ್ಲದಂತೆ ಮತ್ತೆ ಆರೋಗ್ಯವಾಗಿ ಮರಿಕಳಿಸುವಂತಹ ಶಕ್ತಿ ಈ ಅಮೃತ ಬಿಂದುವಲ್ಲಿದೆ. ಅದಕ್ಕಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇದನ್ನು ಜಾಸ್ತಿನೇ ಹೇಳ್ತಾ ಇದ್ದೀವಿ. ಯಾಕೆಂದರೆ ಈ ಕಾರ್ಯಕ್ರಮದ ಮುಖಾಂತರ ಅಮೃತ ಬಿಂದು, ವಿಶೇಷವಾದಂತಹ ಅಮೃತಕ್ಕೆ ಸಮಾನವಾದಂತಹ ಈ ಅಮೃತ ಬಿಂದು ಎಲ್ಲರ ಮನೆಯಲ್ಲೂ ಇರಲಿ. ಇನ್ನು ಸಂಕಷ್ಟ, ಇವತ್ತಿನ ದಿವಸ ಗಣಪತಿ ಆರಾಧನೆ ಅಂತ ಹೇಳಿದೆ. ಏನು ಸಂಕಷ್ಟಹರ ಗಣಪತಿ ಅಂತೂ ಮೇಲಿಂದ ಮೇಲೆ ನನ್ನ ಬಾಯಲ್ಲಿ ಬರ್ತಾನೆ ಇರ್ತಾನೆ. ಸಕಲ ಸಂಕಷ್ಟಗಳನ್ನು ದೂರ ಮಾಡತಕ್ಕಂಥ ಚೈತನ್ಯ ಗಣಪನಿಗಿದೆ. ಆದ್ದರಿಂದ ಗಣಪನ ಆರಾಧನೆಯು ಅಷ್ಟೇ ವಿಶೇಷವಾದ್ದು. ಇನ್ನು ಸ್ವಾಮಿಗೆ ನೈವೇದ್ಯ ಆಯಿತು, ಗಣಪನಿಗೆ ಒಂದು ಆರತಿ ಮಾಡೋಣ. ಅದಾದ ನಂತರ ಪಂಚಾಂಗ ಶ್ರವಣದ ಮತ್ತಷ್ಟು ವಿಶೇಷತೆಯನ್ನು ನೋಡೋಣ. ಓಂ ಗಡಾನ ಅಂತವಾದಿ ಮಹಾಶಕ್ತಿರ ದೇವತಾಭ್ಯೋ ನಮಃ. ಓಂ ಸಾಧ್ಯಂದ್ರವರ್ತ ಸಂಯುಕ್ತಂ ಮನ್ಯನಾ ಯೋಧಿತಂ ಮಯಾ ಗೃಹಾಣ ಮಂಗಳಂ ದೇವಂ ಭಕ್ತ್ಯಾದೀಪಂ ರೇಚ್ಛಾಮಿ ದೇವಾಯ ಪರಮಾತ್ಮನೆ ತ್ರಾಹಿಮಾನ್ ದೇವಾ ದಿವ್ಯ ಜ್ಯೋತಿರ್ನಮೋಸ್ತುತೇ. ಶ್ರೀಮನ್ಮಹಾಗಣಪತಿ ನಮಃ. ಕರ್ಪೂರ ಮಂಗಳ ನೀರಾಜಂ ದರ್ಶಯಾಮಿ. ನೀರಾಜನಾಂದ್ರಂ ಆಚಮನೀಯಂ ಸಮರ್ಪಯಾಮಿ. ಆಚಮ್ಯಾಂದ್ರಂ ಪರಿಮಳ ಪತ್ರಪುಷ್ಪಾಣಿ ಸಮರ್ಪಯಾಮಿ. ರಕ್ಷಾಂಧಾರಯಾಮಿ. ಗಣಪನ ಸಂಕಲ್ಪ ಆಯಿತು. ಗಣಪನಿಗೆ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಯಾನಿ ಕಾನಿಶ್ಚ ಪಾಪಾನಿ ಜನ್ಮಾಂತರ್ಕೃತಾನಿ ಚ ತಾನಿ ತಾನು ವಿನಶ್ಯಂತಿ ಪ್ರದಕ್ಷಿಣ್ಯ ಪದೇ ಪದೇ ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮ ಪಾಪಸಂಭವ ತ್ರಾಹಿಮಾನ್ ಕೃಪೆಯಾದೇವ ಶರಣಾಗತವತ್ಸಲ. ಮಹಾಗಣಾಧಿಪತಿ ನಮಃ. ಓಂ ಶೀಘ್ರ ಪ್ರಸಾದಂ ಕೊಡು ಸರ್ವದಾ. ಅಂದರೆ ಗಣಪತಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಭಗವಂತ ಶೀಘ್ರವಾಗಿ ಪ್ರಸಾದವನ್ನು ದಯಪಾಲಿಸು ತಂದೆ ಅಂತ ಹೇಳಿ ಗಣಪತಿಯಿಂದ ಒಂದು ಪುಷ್ಪವನ್ನು ತೆಗೆದು ತಲೆ ಮೇಲೆ ಇಟ್ಕೊಳ್ಬೇಕು. ನಾವು ಯಾವುದೇ ಅನುಷ್ಠಾನವನ್ನು ಮಾಡಬೇಕಾದ್ರೂ ಮೊದಲು 3 ಜನದ ಪರ್ಮಿಷನ್ ನಮಗೆ ಬೇಕು. ಆ 3 ಜನಗಳ ಪರ್ಮಿಷನ್ ನಮಗೆ ಸಿಕ್ಕಿದ್ರೆ ನಾವು ಮಾಡ್ತಕ್ಕಂತಹ ಕೆಲಸಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆ 3 ಜನ ಯಾರು? ಪ್ರಥಮದಲ್ಲಿ ಗಣಪನ ಆಶೀರ್ವಾದ, ಅದಾದ ನಂತರ ತಂದೆ ತಾಯಿ ಆಶೀರ್ವಾದ, 3ನೇದು ಗುರುಗಳ ಆಶೀರ್ವಾದ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗಣಪನ ಆಶೀರ್ವಾದದೊಂದಿಗೆ ತಂದೆ ತಾಯಿ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದದೊಂದಿಗೆ ಗುರುಗಳ ಆಶೀರ್ವಾದ. ಈಗ ಪೂಜಾ ಪ್ರಾರಂಭ. ಮೂಲತಃ ಪ್ರಥಮ ಘಟ್ಟಕ್ಕೆ ನಾವು ಬಂದಿದ್ದೀವಿ. ಅಂದರೆ ಈಗ ಪಂಚಾಂಗ ಶ್ರವಣದ ಒಂದು ವಿಶೇಷವಾದಂತಹ ಸನ್ನಿವೇಶ. ಈ ಪಂಚಾಂಗ ಶ್ರವಣದ ಅನುಷ್ಠಾನವನ್ನು ಈಗ ನಾವು ಪ್ರಾರಂಭಿಸ್ತಾ ಇದ್ದೀವಿ. ಪಂಚಾಂಗಕ್ಕೆ ಅರಿಶಿನ ಕುಂಕುಮ ಹೂವು ಜೊತೆಗೆ ಮನೆಯಲ್ಲಿ ಗೆಜ್ಜೆ ವಸ್ತ್ರ ಇದ್ರೆ ನೋಡಿ, ಅಲಂಕರಣಾರ್ಥೆ ವಸ್ತ್ರಾಭರಣಂ ಸಮರ್ಪಯಾಮಿ ಅಂದಾಗ ಗೆಜ್ಜೆ ವಸ್ತ್ರವನ್ನ ಪಂಚಾಂಗಕ್ಕೆ ಹಾಕುವಂಥದ್ದು. ಇದೆಲ್ಲ ಆದ ನಂತರ ಪುನಃ ಪೂಜೆ ಮಾಡಬೇಕು. ಛತ್ರಂಧಾರ್ಯಾಮಿ ಚಾಮ್ರಂ ವೀರ್ಯಾಮಿ ನೃತ್ಯಂ ಸಮರ್ಪಯಾಮಿ ಆಂಧೋಳಿಕಾಂ ಸಮರ್ಪಯಾಮಿ ಅಶ್ವಾರೋಹಣ ಸಮರ್ಪಯಾಮಿ ಧ್ವಜಾರೋಹಣ ಸಮರ್ಪಯಾಮಿ ಸಮಸ್ತ ರಾಜೋಪಚಾರ ದೇವೋಪಚಾರ ಶಕ್ತಿಯೋಪಚಾರ ಪೂಜಾಂ ಸಮರ್ಪಯಾಮಿ. ಅಂದರೆ ಎಲ್ಲಾ ತರ ಅರ್ಚನೆ ಸಂಕಲ್ಪಗಳು ಪೂಜೆಗಳು ಎಲ್ಲವೂ ಆಗಿದೆ, ರಾಜೋಪಚಾರ ಪೂಜೆ ಆಗಿದೆ ಅಂತಂದಾಗ ಇನ್ನೆರಡು ಹೂವು ಅಕ್ಷತೆಗಳನ್ನ ಹಾಕಿ ಸ್ಮೃತ್ಯಾಚ ರಾಮೋಪ್ತ್ಯಾ ತಪ ಪೂಜಾ ಕ್ರಿಯಾದಿಶೋ ಇವನಂ ಸಂಪೂರ್ಣ ಕಾಮ್ಯಾತಿ ಸದ್ಧೋ ಒಂದೇ ತಮಚ್ಚಿತಂ. ಈ ಪ್ರಕಾರವಾಗಿ ಅಚ್ಯುತಾನಂತ ಗೋವಿಂದೇಭ್ಯೋ ನಮಃ. ಅಚ್ಯುತ ಅನಂತ ಗೋವಿಂದ ಈ 3 ಜನ ಭಗವಂತನ ಅಂದರೆ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿದಾದ ನಂತರ ಪಂಚಾಂಗ ಶ್ರವಣವನ್ನು ಓದಬೇಕು. ಈಗ ನಾವು ಮಾಡಬೇಕಾದ್ದು ಷೋಡಶೋಪಚಾರದ ಅರ್ಚನೆಯನ್ನ. ಅದನ್ನ ಸಂಕಲ್ಪದೊಂದಿಗೆ ಅಂದರೆ ಮುಂದೆ ಏನು ಮಾಡಬೇಕು ನಾನು ತಿಳಿಸ್ಕೊಟ್ಟಿದ್ದೇನೆ. ನೀವು ಆ ಕ್ರಮದಲ್ಲಿ ನೀವು ಆಚರಣೆ ಮಾಡಿ. ನಾವು ಸಹಿತ ಷೋಡಶೋಪಚಾರವನ್ನು ಮಾಡೋಣ. ಮಂಗಳಪ್ರದಾಯ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾರಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಹರಿದ್ರಾಜೋಢಂ ಸಮರ್ಪಯಾಮಿ. ಪ್ರಣಾದೇವಿ ಸರಸ್ವತಿ ವಾಜೇ ಬಿಷವಾಜಿನೀವತಿ ಧೀನಾಮ ವಿತ್ರಲೋ ಕುಂಕುಮಜೋಢಂ ಸಮರ್ಪಯಾಮಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಆವಾಹಿತ ದೇವತಾಭ್ಯೋ ನಮಃ. ಕುಂಕುಮೋಢಂ ಸಮರ್ಪಯಾಮಿ. ಮಂಗಳಪ್ರದಾಯ ನಮಃ. ಹರಿದ್ರಾಜೋಢಂ ಸಮರ್ಪಯಾಮಿ. ಕುಂಕುಮಜೋಢಂ ಸಮರ್ಪಯಾಮಿ. ಸಿಂಧೂಜೋಢಂ ಸಮರ್ಪಯಾಮಿ. ಪುಷ್ಪಮಾಲ್ಯಾರ್ತೆ ಪುಷ್ಪಮಾಲಿಕಾಂ ಸಮರ್ಪಯಾಮಿ. ಅದ ನಾಮ ಪೂಜಾಂಚ ಕರಿಷ್ಯೆ. ಓಂ ಕೇಶವಾಯ ನಮಃ. ನಾರಾಯಣಾಯ ನಮಃ. ಮಾಧವಾಯ ನಮಃ. ಗೋವಿಂದಾಯ ನಮಃ. ವಿಷ್ಣವೇ ನಮಃ. ಮಧುಸೂದನಾಯ ನಮಃ. ತ್ರಿವಿಕ್ರಮಾಯ ನಮಃ. ವಾಮನಾಯ ನಮಃ. ಶ್ರೀಧರಾಯ ನಮಃ. ಋಷಿಕೇಶಾಯ ನಮಃ. ಪದ್ಮನಾಭಾಯ ನಮಃ. ದಾಮೋದರಾಯ ನಮಃ. ಸಂಕರ್ಷಣಾಯ ನಮಃ. ವಾಸುದೇವಾಯ ನಮಃ. ಪ್ರದ್ಯುಮ್ನಾಯ ನಮಃ. ಅನಿರುದ್ಧಾಯ ನಮಃ. ಪುರುಷೋತ್ತಮಾಯ ನಮಃ. ಅಧೋಕ್ಷಜಾಯ ನಮಃ. ನರಸಿಂಹಾಯ ನಮಃ. ಅಚ್ಯುತಾಯ ನಮಃ. ಜನಾರ್ದನಾಯ ನಮಃ. ಉಪೇಂದ್ರಾಯ ನಮಃ. ಹರಯೇ ನಮಃ. ಶ್ರೀಕೃಷ್ಣಾಯ ನಮಃ. ದೇವತಾಭ್ಯೋ ನಮಃ. ನಾಮ ಪೂಜಾಂ ಸಮರ್ಪಯಾಮಿ. ನಾಮ ಪೂಜೆನಲ್ಲಿ ಮಹಾವಿಷ್ಣು ಆರಾಧನೆಯೂ ಇದೆ, ಲಕ್ಷ್ಮಿ ಆರಾಧನೆಯೂ ಇದೆ. ಹಾಗೆ ಶಿವಭಕ್ತರು ನಾವು ವಿಷ್ಣು ಆರಾಧನೆಯಲ್ಲಿ ಅಂದರೆ
ಸ್ವಾಮಿಯ ಒಂದು ವಿಶೇಷವಾಗಿರ್ತಕ್ಕಂಥ ವಿಷ್ಣು ನಾಮಾಂಕಿತವನ್ನು ಅರ್ಚನೆ ಮಾಡಿದ್ದೇವೆ. ತಾವು ಶಿವಭಕ್ತರಾದರೆ ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ ಈ ಪ್ರಕಾರವಾಗಿ ಶಿವಾರಾಧನೆ ಮಾಡಿ. ಇನ್ನು ದೇವಿ ಆರಾಧನೆ ಮಾಡಬೇಕಂದ್ರೆ ಓಂ ಐಂ ಹ್ರೀಂ ಶ್ರೀಂ ಓಂ ಮೂಲ ಪ್ರಕೃತಿಯೇ ನಮಃ, ಓಂ ವಿಕೃತಿಯೇ ನಮಃ, ಓಂ ವಿದ್ಯಾಯೇ ನಮಃ, ಓಂ ಸರ್ವಭೂತಪದಾಯ ನಮಃ, ಓಂ ಶ್ರದ್ಧಾಯ ನಮಃ, ಓಂ ವಿತ್ತೇ ನಮಃ, ಓಂ ಸ್ವರ್ಭ್ಯೇ ನಮಃ, ಓಂ ಪರಮಾತ್ಮಗೇ ನಮಃ, ಓಂ ವಾಚೇ ನಮಃ, ಓಂ ಪದ್ಮಾಲಯೇ ನಮಃ, ಓಂ ಶುಚೇ ನಮಃ, ಓಂ ಸ್ವಾಹಾಯ ನಮಃ, ಓಂ ಬ್ರಾಹ್ಮ್ಯೇ ನಮಃ, ಮಾಹೇಶ್ವರ್ಯೇ ನಮಃ, ಓಮಾರ್ಯೇ ನಮಃ, ವೈಷ್ಣವ್ಯೇ ನಮಃ, ವಾರಾಹ್ಯೇ ನಮಃ, ಇಂದ್ರಾಣ್ಯೇ ನಮಃ, ಚಾಮುಂಡಾಯ ನಮಃ, ಚಂಡಿಕಾಯ ನಮಃ, ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಲಾ ತ್ರಿಪುರ ಸುಂದರಿ ನಮಃ. ಏಕೆಂದರೆ ನಮ್ಮಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು 3 ವಿಧಗಳಲ್ಲಿ. ಶೈವ ಪರಂಪರೆ ಇದೆ, ವೀರಶೈವ ಪರಂಪರೆ ಇದೆ, ಶಕ್ತಿ ಆರಾಧಕರಿದ್ದಾರೆ. ಶ್ರೀ ವೈಷ್ಣವರು ಮತ್ತು ಶಕ್ತಿ ಆರಾಧಕರು ಹೀಗೆ ಎಲ್ಲರೂ ಸಹಿತ ಎಲ್ಲರೂ ಅವರವರ ಧರ್ಮಕ್ಕೆ ಸಂಬಂಧಪಟ್ಟಂಗೆ, ಅವರವರ ಜಗದ್ಗುರುಗಳಿಗೆ ಸಂಬಂಧಪಟ್ಟಂಗೆ ನಾವು ಮಾಡ್ತಕ್ಕಂತಹ ಅನುಷ್ಠಾನಗಳನ್ನು ಅವರವರ ಮನೆ ದೇವರ ಅನುಷ್ಠಾನವನ್ನು ಕ್ರಮಬದ್ಧವಾಗಿ ಆಚರಣೆ ಮಾಡ್ತಾ ಪಂಚಾಂಗಕ್ಕೆ ಧೂಪದೀಪ ನೈವೇದ್ಯವನ್ನು ಮಾಡೋಣ. ಓಂ ದಶಾಂಗಂ ಗುಗ್ಗಲಂದೋಪಂ ಸುಗಂಧಂಚ ಸುಮನೋಹರಂ ಕಪಿಲಾಗ್ರತ ಸಂಹಿಕ್ತಂ ದೋಪೋಯಂ ಪ್ರದರ್ಶ್ಯದಾಂ. ಪೂಜೆ ಆದ ನಂತರ ಅಡಿಗೆ ಮನೆಗೆ ಹೊರಡಬೇಕು ಹೆಣ್ಮಕ್ಳು. ಇವತ್ತಿನ ದಿವಸ ಎಲ್ಲ ಹೆಣ್ಮಕ್ಳು ಸಹಿತ ಲಕ್ಷಣವಾಗಿ ದೇವರು ನಿಮಗೆ ಕೊಟ್ಟಂತಹ ಪಟುವಾಳಿ ವಸ್ತ್ರಗಳು, ರೇಷ್ಮೆ ಸೀರೆ ಇರಬಹುದು, ಕಾಟನ್ ಸ್ಯಾರಿ ಇರಬಹುದು, ದೇವರು ನಿಮಗೇನು ಕೊಟ್ಟಿದ್ದಾನೋ ಅದು. ದೇವರು ಅಂದ್ರೆ ಯಾರು? ನಿಮ್ಮ ಪತಿದೇವರೇ ದೇವರು, ಮನೆಯಲ್ಲಿರ್ತಕ್ಕಂಥ ಯಜಮಾನರೇ ನಿಮಗೆ ದೇವರು, ಪ್ರತ್ಯಕ್ಷವಾಗಿ ಕಾಣತಕ್ಕಂಥವರೇ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ, ಹಾಗೆ ನಿಮ್ಮ ಪತಿದೇವರು. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು ನಾವು. ಪ್ರೀತಿಗೆ ಜಗಳ ಆಡ್ತಕ್ಕಂಥದ್ದು, ಕಿತ್ತಾಡ್ತಕ್ಕಂಥದ್ದು, ಒಬ್ಬರ ಮೇಲೊಬ್ಬರು ಬಿದ್ದು ಒದ್ದಾಡ್ತಕ್ಕಂಥದ್ದು ಅದೆಲ್ಲವೂ ಸಹಜವೇ. ಆದರೆ ಹಬ್ಬ ಹರಿದಿನ ದಿವಸ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಗುಮುಖವಾಗಿರ್ಬೇಕು. ಏನೇ ಕೋಪ ಇದ್ರೂ ಹಿಂದಿನ ದಿವಸಕ್ಕೆ ಬಿಟ್ಬಿಡ್ಬೇಕು. ಬೆಳಗ್ಗೆ ಎದ್ದು ಎಣ್ಣೆ ಸ್ನಾನ ಮಾಡಿಸ್ಕೊಳ್ಬೇಕಾದ್ರೆ ಅರಳೆ ಎಣ್ಣೆನ ತಲೆ ಮೇಲೆ ಅರಳೆ ಎಣ್ಣೆ ಇಡಿಸ್ಕೊಂಡು ಎಲ್ಲರೂ ಸಹಿತ ತಂದೆ ತಾಯಿ ಕೈನಲ್ಲಾಗಲಿ ಅಥವಾ ಧರ್ಮಪತ್ನಿ ಕೈಲಾಗಲಿ ಇವತ್ತಿನ ದಿವಸ ಎಣ್ಣೆ ಸ್ನಾನ ಮಾಡಿಸ್ಕೊಳ್ಳೋದು ಒಂದು ವಿಶೇಷನೇ ಸರಿ. ಇದೆಲ್ಲ ಸಮಯ ಇದ್ದವರು ಮಾಡ್ತಾರೆ, ಸಮಯ ಇದ್ದವರು ಬರ ಹೋಗ್ತಾರೆ, 1-2 ಚೊಂಬು ನೀರು ಹಾಕ್ಕೊಳ್ತಾರೆ, ತಲೆಗೆ ಸ್ನಾನ ಮಾಡ್ಕೊಂಡು ಓಡಿ ಬರ್ತಾರೆ. ಏನೇ ಇದ್ರೂ ಹಬ್ಬದ ದಿವಸ ಆಚರಣೆ ಮಾಡಬೇಕಾದ್ದು ನಮ್ಮ ಹಬ್ಬ, ನಮ್ಮ ಧರ್ಮದ ಹಬ್ಬ, ನಮ್ಮ ಹಿಂದೂ ಸಂಪ್ರದಾಯ, ನಮ್ಮಲ್ಲಿರ್ತಕ್ಕಂತಹ ಧರ್ಮದ ಒಂದು ಒಳಹಾದಿಯಲ್ಲಿರ್ತಕ್ಕಂಥ ಇಂಥ ವಿಶೇಷವಾಗಿರ್ತಕ್ಕಂಥ ಹಬ್ಬ ಹರಿದಿನಗಳ ಒಳರಹಸ್ಯವನ್ನು ತಿಳ್ಕೊಳ್ಬೇಕು. ಅದೇ ಪ್ರಕಾರ ನಡೆಯಬೇಕು. ಯಾಕೆಂದರೆ ಇಂತಹ ಒಂದು ವೈಶಿಷ್ಟ್ಯತೆ ನಮ್ಮ ಭಾರತ ಭೂಮಿಯಲ್ಲಿ, ರಾಮ ಜನ್ಮ ಭೂಮಿಯಲ್ಲಿ ಇಲ್ಲಿ ಸಿಗುವಂತಹ ಒಂದು ವಿಶೇಷತೆ, ಇಂತಹ ಅನುಷ್ಠಾನಗಳ ಫಲ ಬೇರೆಲ್ಲೂ ಸಿಕ್ಕೋದಿಲ್ಲ. ನಾವು ಹೇಗೆ ಆಚರಣೆ ಮಾಡ್ತೀವಿ, ಹೇಗೆಲ್ಲ ವಿಶೇಷತೆಗಳನ್ನು ನೋಡ್ತೀವಿ. ಇನ್ನು ಹಬ್ಬ ಅಂದರೆ ಯುಗಾದಿ ಅಂದರೆ ಎಲ್ಲರಿಗೂ ಸಂತೋಷವೇ. ಯುಗಾದಿ ಹಬ್ಬ ಯಾರಿಗಾಗೋಲ್ಲ? ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಎಲ್ಲರಿಗೂ ಖುಷಿನೇ. ಇದಿಷ್ಟಾದರೆ ಇನ್ನು ಮುಂದಿದೆ ಇನ್ನಷ್ಟು ರಹಸ್ಯಗಳು, ನಾನು ತಿಳಿಸ್ಕೊಡ್ತೇನೆ. ಹೌದು ವೀಕ್ಷಕರೇ, ನಾವು ಕೂಡ ಇವತ್ತಿನ ಪೂಜಾ ಕಾರ್ಯಕ್ರಮಕ್ಕೆ ಮೋಕ್ಷ ಅಗರಬತ್ತಿನೇ ಬಳಸಿದ್ದೇವೆ. ಯಾವುದೇ ಧಾರ್ಮಿಕ ಪೂಜಾ ಕಾರ್ಯಕ್ರಮದಲ್ಲಿ ಅಗರಬತ್ತಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಅದು ಸೂಸುವಂತ ಪರಿಮಳ ಚೆನ್ನಾಗಿದ್ದಲ್ಲಿ ಮನಸ್ಸಿಗೆ ಆನಂದವನ್ನು ಕೂಡ ಕೊಡುತ್ತೆ. ಹಾಗಾಗಿ 5 ವಿಧಗಳಲ್ಲಿ ಸಿಗುವಂತ ಲಭ್ಯವಾಗುವಂತ ಈ ಮೋಕ್ಷ ಅಗರಬತ್ತಿಯನ್ನೇ ನೀವು ಕೂಡ ಬಳಸ್ತೀರಾ ಅಲ್ವಾ? ಗುರುಜಿ, ಸಾಕಷ್ಟು ವಿಶೇಷತೆಯನ್ನು ತಿಳಿಸ್ಕೊಳ್ತಾ ಇದ್ರೆ ಯುಗಾದಿ ಹಬ್ಬದ ಸಂದರ್ಭದಲ್ಲಿ, ಈಗ ಏನು ತಿಳಿಸ್ಕೊಡ್ತೀರಾ ಅಂತ. ನಾನು ಹಾಗೆ ಅನ್ಕೊಂಡೆಮ್ಮ, ನೀನು ಕೊಟ್ಟಂತ ಅಗರಬತ್ತಿ ನೋಡಿ ಇದು ಮೋಕ್ಷ ಅಗರಬತ್ತಿನೇ ಇರಬಹುದು ಅಂತ. ಸಾಧ್ಯವಾದಷ್ಟು ಕ್ರಮಬದ್ಧವಾಗಿ, ಏಕೆಂದರೆ ದೇವತಾರಾಧನೆ, ದೇವರ ಪೂಜೆಗೆ ಒಂದಿಷ್ಟು ವಿಶೇಷತೆ ಬೇಕು, ಅದು ಸಮಂಜಸವಾಗೂ ಇರಬೇಕು. ಅಂತಹ ಸಮಂಜಸವಾಗಿ ಭಗವತ್ ಸಾನ್ನಿಧ್ಯದಲ್ಲಿ ಪ್ರತಿಯೊಬ್ಬರ ಮನಸ್ಸು ಸಹಿತ ಭಗವಂತನ ಕಡೆಗೆ ಓಲೈಸಬೇಕು. ಅಂತಹ ವಿಶೇಷವಾಗಿರ್ತಕ್ಕಂಥ ಮೋಕ್ಷ ಅಗರಬತ್ತಿಗಳು ಇರಲಿ. ವಿಶೇಷ ಇದೆ, ಜೊತೆಗೆ ಭಗವಂತನ ಸಾನ್ನಿಧ್ಯವೂ ಇಲ್ಲಿದೆ. ಬನ್ನಿ ಈಗ ಆರತಿ ಮಾಡೋಣ. ಪಂಚಾಂಗ ಶ್ರವಣದ ಸಾಕಷ್ಟು ವಿಶೇಷವಾದ ಮಾಹಿತಿ ಇದೆ. ಅಷ್ಟೇ ಅಲ್ಲ, ಬೇಗ ಹಬ್ಬ ಆಚರಣೆ ಮಾಡಿ, ಹಬ್ಬದ ಅಡಿಗೆ ಮನೆಯಲ್ಲಿ ಕೂತು ಊಟ ಮಾಡಿ, ಮನೆಯಲ್ಲಿರ್ತಕ್ಕಂಥ ಚೂರುಪಾರೋ ಕಷ್ಟಪಟ್ಟು ಸಂಪಾದನೆ ಮಾಡಿಟ್ಕೊಂಡಿರೋದನ್ನ ಎಡಗೈಲೋ ಬಲಗೈಲೋ ಪಾಕೆಟಲ್ಲಿ ಇಟ್ಕೊಂಡು ಯಾರೋ ಏನೋ ಆಟ ಆಡ್ತಾರೆ ಅಂತ ಅವ್ರ ಮಧ್ಯದಲ್ಲಿ ಸೇರಿಕೊಂಡು ಇರೋ ಬರೋದನ್ನು ಕಳ್ಕೊಳ್ಳೋದು ಅಷ್ಟು ಸಮಂಜಸವಲ್ಲ. ಇವತ್ತು ಆಡಿ, ಮನೆಯಲ್ಲೇ ಆಡಿ. ಅಂತಹ ಏನು ಆಟಗಳಿದ್ರೂ ಸಹಿತ ಅದನ್ನು ಮನೆಯಲ್ಲೇ ಕೂತು ಮನೆ ಮಂದಿ ಜೊತೆಯಲ್ಲಿ ಆಟ ಆಡ್ತಕ್ಕಂಥದ್ದು, ಅಥವಾ ನಿಮ್ಮ ಆತ್ಮೀಯರೊಂದಿಗೆ ನೀವು ಆಟ ಆಡ್ತಕ್ಕಂಥದ್ದು, ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಕೂತು ಆಟ ಆಡಿ, ಬೇಡ ಅಂತಿಲ್ಲ. ಆದರೆ ವಸ್ತುಗಳನ್ನ ಕಳ್ಕೋಬೇಡಿ. ಕಳೆದಂತಹದ್ದು ಮತ್ತೆ ಬಾಂದ್ರೆ ಬರ್ತಕ್ಕಂಥದ್ದಲ್ಲ. ಹಾಗೆ ಕಳೆದು ಇನ್ನೊಬ್ಬರು ಸಂಪಾದನೆ ಮಾಡ್ತಕ್ಕಂಥದ್ದು. ಆಟದಲ್ಲಿ ನಾನು ಗೆದ್ದೆ ಅನ್ಕೊಳ್ಳಿ, ಗೆದ್ದು ಆ ವಸ್ತುಗಳನ್ನ ಮನೆಗೆ ತೆಗೆದುಕೊಂಡು ಹೋದ್ರೆ ಖಂಡಿತ ಸೋತಿರ್ತಕ್ಕಂಥವನ ಕಣ್ಣೀರು ಸಾಮಾನ್ಯವಾದಲ್ಲ. ಸೋತಿರ್ತಕ್ಕಂಥವನ ಕಣ್ಣೀರು ಸಹಿತ ನಮ್ಮ ಮನೆ ಬಾಗಿಲಿಗೆ ಬಂದಿರುತ್ತೆ. ಅದರಿಂದ ಗೆಲ್ಲಬೇಕು. ಏನನ್ನ? ಆ ಆಟದ ಗೆಲುವಿರಬೇಕೇ ವಿನಃ ಆಟದಲ್ಲಿ ವಸ್ತುಗಳನ್ನ ಗೆಲ್ತಕ್ಕಂಥದ್ದಲ್ಲ.
ಗೆದ್ದು ಇನ್ನೊಬ್ಬನ ಕಣ್ಣೀರು ಹಾಕಿಸಿ ಮನೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದಲ್ಲ. ಅಥವಾ ಗೆಲುವು ಸೋಲಿನ ಮಧ್ಯದಲ್ಲಿ ವ್ಯಕ್ತಿ ಇರಬಹುದು, ಆದರೆ ಆ ಪರಿವಾರ ಅಷ್ಟೇ ಕಣ್ಣಂದಿರು ಹಾಕ್ತಾರೆ. ಹಬ್ಬದ ದಿವಸ ಇನ್ನೊಬ್ಬರ ಮನೆ ಕಣ್ಣೀರು ಹಾಕಿಸಿ ನಮ್ಮ ಮನೆ ಸಂತೋಷ ಪಡಿಸಕ್ಕಂಥದ್ದು ಸಮಂಜಸವಲ್ಲ. ಇವತ್ತು ಆಡಬೇಕು ಆಟ, ಆದರೆ ಹಣಕಾಸನ್ನು ಕಟ್ಟಿ ಚಿನ್ನ ಬೆಳ್ಳಿ ವಸ್ತುಗಳನ್ನು ಕಟ್ಟಿ ಇರ್ತಕ್ಕಂಥ ಅಂಗೈಯಗಲ ಭೂಮಿನ ಇನ್ನೊಬ್ಬರ ಮನೆ ಬಾಗಿಲಿಗಿಟ್ಟು ಆಟ ಆಡ್ತಕ್ಕಂಥ ಸಮಂಜಸವಲ್ಲ. ಬನ್ನಿ ಪಂಚಾಂಗಕ್ಕೆ ಆರತಿ ಮಾಡೋಣ. ವನಸ್ಪತಿ ಸಾತ್ವಿಂದೋ ಗಂಧಾಢ್ಯೋ ಗಂಧ ಉತ್ತಮಃ ಆಗ್ನೇಯ ಸರ್ವದೇವಾನಾಂ ಧೂಪೋಯಂ ಪ್ರದರ್ಶ್ಯತಾಂ. ಧೂಪಮಾಗ್ರಾಪಯಾಮಿ ಧೂಪಂ ದರ್ಶಯಾಮಿ. ಧೂಪ ಆದ ನಂತರ ದೀಪ. ಧೂಪ ಇರಲೇಬೇಕು, ಮೋಕ್ಷ ಅಗರಬತ್ತಿಗಳದು. ಇನ್ನ ದೀಪ. ಓಂ ನೈವೇದ್ಯ ಮಾಡಿ ಸ್ವಾಮಿ. ಏಕಾರ್ತಿ. ಧೂಪಂ ದರ್ಶಯಾಮಿ. ಧೂಪ ಅಂದೇ ಸ್ಥಾಪಿತ ಪ್ರತ್ಯಕ್ಷ ದೀಪಂ ದರ್ಶಯಾಮಿ ಅಂತ ನಾನು ಹೇಳಿದ್ರೆ ರಾಯರು ದೀಪನೇ ಹಚ್ಚಿದ್ರು. ಇರಲಿ. ಉದ್ದೇ ಸ್ವಜಾತ ವೇರೋ ಭಗ್ಧನ್ಯರತಿಮ್ಮಮ ಪಶೋಗಶ್ಚಮಕ್ಯಮಾವಹ ಜೀವಂತರಿಶ. ನೈವೇದ್ಯಂ ಸ್ಥಾಪಿತ ಪಂಚಫಲ ನೈವೇದ್ಯಂ ಸಮರ್ಪಯಾಮಿ. ಎಷ್ಟು ಚೆನ್ನಾಗಿದೆ ಪಂಚಫಲಗಳು, ಅಲ್ಲೇ ನೈವೇದ್ಯ ಮಾಡಿ. ವಿಶ್ವಾಮಿತ್ರ ಋಷೀಂ ಸವಿತಾ ದೇವತಾ ಗಾಯತ್ರಿಶ್ಚಂದಾಹಂ ಭೋರ್ಭವಸ್ವಃ. ನಿಜಕ್ಕೂ ನಮ್ಮ ಕಾರ್ಯಕ್ರಮ ಬಹಳ ಅರ್ಥಗರ್ಭಿತವಾಗಿದೆ, ಒರಿಜಿನಲ್ ಆಗಿದೆ. ಇಲ್ಲಿ ಏನೂ ಕಟ್ಟಕತೆ ಇಲ್ಲ. ಯಾಕೆಂದ್ರೆ ಭಗವತಿಗೆ ನೈವೇದ್ಯ. ಬೇರೆಲ್ಲ ಅನುಷ್ಠಾನಗಳಲ್ಲಿ ನಾವು ನೋಡ್ಬೋದು, ಹಣ್ಣು ನೈವೇದ್ಯ ಮಾಡಲಿಕ್ಕೆ ಆಗೋದಿಲ್ಲ, ಇನ್ನು ಕಾಯಿ ನೈವೇದ್ಯಕ್ಕೆ ಇರೋದಿಲ್ಲ. ಆದರೆ ನಮ್ಮ ಕಾರ್ಯಕ್ರಮ, ನಮ್ಮ ಈ ವಾಹಿನಿಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ, ಯಾವುದೇ ಹಬ್ಬ ಹರಿದಿನಗಳಿರ್ಬೋದು, ನಾವಿಲ್ಲಿ ಮಾಡ್ತಕ್ಕಂಥ ಅನುಷ್ಠಾನಗಳನ್ನು ನೀವು ಸಹಿತ ನಮ್ಮೊಂದಿಗೆ ನೀವು ಮನೇಲಿ ಆಚರಣೆ ಮಾಡಬಹುದು, ಮಾಡಲೇಬೇಕು ಸಹಿತ. ನಮ್ಮ ಧರ್ಮದ ಕಾರ್ಯಕ್ರಮಗಳನ್ನು, ನಾವು ಮಾಡ್ತಕ್ಕಂಥ ಅನುಷ್ಠಾನಗಳನ್ನು ನಮ್ಮ ಜೊತೆ ನೀವು ಮಾಡಿದಾಗ ಖಂಡಿತ ಅದರ ಫಲ ಸಿಕ್ಕೇ ಸಿಗುತ್ತೆ. ಭಗವಂತನ ಅನುಷ್ಠಾನವನ್ನು ಸಾಧ್ಯವಾದಷ್ಟು ನಮ್ಮಲ್ಲಿರ್ತಕ್ಕಂಥ ಸಂಪ್ರದಾಯವಾದಂಥ ಅನುಷ್ಠಾನಗಳನ್ನು ಮತ್ತೊಬ್ಬರಿಗೆ ಬಿಟ್ಕೊಡ್ತಕ್ಕಂಥದ್ದಲ್ಲ. ನಮಗೆ ಭಗವಂತ ಹಿಂದಿನವರು ಹಿರಿಯರು ನಮ್ಮ ತಾತ ಮುತ್ತಾತನ ಕಾಲದಿಂದ ಏನೆಲ್ಲ ಅನುಷ್ಠಾನಗಳಿದೆಯೋ, ಯಾವೆಲ್ಲ ಪೂಜಾ ಪದ್ಧತಿಗಳಿದೆಯೋ, ಯಾವೆಲ್ಲ ಲಾಭ ನಷ್ಟಗಳ ಬಗ್ಗೆ ನಮ್ಮ ಚಿಂತನೆ ಇದೆಯೋ, ಇವೆಲ್ಲವನ್ನು ಸಹಿತ ನಾವು ಮಾಡಲೇಬೇಕು. ಹಾಗೆ ಹಬ್ಬದ ದಿವಸ ನೀವು ಆಟ ಆಡೋದನ್ನು ನಾನು ಖಂಡಿತ ಬೇಡ ಅನ್ನಲ್ಲ. ಆಟ ಆಡಿ, ಅದನ್ನು ಮನೆ ಮಂದಿ ಜೊತೆ ಸೇರಿ ಆಡಿ. ಇವತ್ತು ನೀವು ಮಾಡ್ತಕ್ಕಂಥ ಆಚರಣೆ ಮಾಡ್ತಕ್ಕಂಥ, ಇವತ್ತು ನೀವು ಇರ್ತಕ್ಕಂಥ ರೀತಿ ನೀತಿಯೇ ಈ ಒಂದು ವರ್ಷವೆಲ್ಲ ಇರುತ್ತೆ ಅಂತ ಶಾಸ್ತ್ರದಲ್ಲಿದೆ. ಅದಕ್ಕೋಸ್ಕರ ಇವತ್ತು ನಿಮ್ಮ ಮುಖದಲ್ಲಿ ಮಂದಹಾಸ ಇರಬೇಕು, ನಗುಮುಖ ಇರಬೇಕು. ಮನೆ ಮಕ್ಕಳು ನಗಬೇಕು, ಮನೆ ಇರ್ತಕ್ಕಂಥ ಹಿರಿಯರು ನಗಬೇಕು. ಹಾಗೆ ದಂಪತಿಗಳಿಬ್ಬರೂ ಸೇರಿ ಆನಂದದಿಂದಿರಬೇಕು. ಒಳ್ಳೆಯದಾಗಲಿ. ನೈವೇದ್ಯ ಆಯಿತು, ಮಂಗಳಾರತಿ ಮಾಡೋಣ. ಓಂ ಸಾಧ್ಯಂತ್ರವರ್ಚ ಸಂಹಿಕ್ತಂ ವನ್ಯನಾ ಯುವತಿತಮ್ಮಯ ಗೃಹಾಣ ಮಂಗಳಂ ದೇವಂ ತ್ರೈಲೋಕ್ಯಂ ದುರ್ಲಾಭಃ. ಭಕ್ತ್ಯಾರೇಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೆ ತ್ರಾಯಮಾನರ್ಕಾರ್ಗೋಹರಾದವ್ಯ ಜ್ಯೋತಿನಮೋಸ್ತುತೆ. ಓಂ ಪ್ರಿಯಾಪ್ತ್ಯ ಅನಂತರಾಯ ಯ ಸರ್ವಸ್ತೋಮೋತಿ ರಾಷ್ಟ್ರವುತ್ತಮಹರ್ಭವತಿ. ಸರ್ವಸ್ಯಾಪ್ತ್ಯೈ ಸರ್ವಶ್ಚರಿತ್ರೈ ಸರ್ವಮೇವ ತೇನ ಆಪ್ನೋತಿ ಸರ್ವಂ ಜಯತಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತು. ಶ್ರೇಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇ ಸ್ಥಿನ. ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತು. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತು. ಶಾರದೆ ಮಹಾಲಕ್ಷ್ಮಿ ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ತೋಳಿ, ನೀವು ಆರತಿ ತಗೊಳ್ಳಿ. ನೀನು ತೋಳ್ಮ. ಎಲ್ಲರೂ ಆರತಿ ತೆಗೆದುಕೊಳ್ಳಿ. ಓಂ ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರ್ಯಾಃ ದಿವೀವ ಚಕ್ಷರಾದದಂ ತದ್ವಿಪ್ರಾಸೋ ವಿಪನ್ಯವೋ ಜಾಗೃವಾಂತಸ್ಯ ಮಿಂದತೆ ವಿಷ್ಣೋರ್ಯತ್ ಪರಮಂ ಪದಂ. ಮಹಾಶಕ್ತಿರ್ದೇವತಾಭ್ಯೋ ನಮಃ. ಪಂಚಾಂಗದೇವತಾಭ್ಯೋ ನಮಃ. ಪ್ರದಕ್ಷಿಣಾರ್ತೆ ನಮಸ್ಕಾರಂ ಸಮರ್ಪಯಾಮಿ. ಓಂ ರಾಜಾದಿರಾಜಾಯ ಪ್ರಸಕ್ಯ ಸಾಹಿನೇ ನಮೋ ಎಂಬೈ ಶ್ರವಣಾಯ ಕುರ್ಮಹೇ. ಸಮೇ ಕಾಮಾನ್ ಕಾಮಕಾಮಾಯ ಭಕ್ಷ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು. ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ಯೋ ವೇದೋ ಸ್ಮರ ಪ್ರೋಕ್ತೋ ವೇದಾಂತೇನ ಪ್ರತಿಷ್ಠಿತಃ ತಸ್ಯ ಪ್ರಕೃತಿರಸ್ಯ ಪರಸ್ಯ ಮಹೇಶ್ವರಃ. ಪಂಚಾಂಗ ಶ್ರವಣ. ಪಂಚಾಂಗದ ಈ ವರ್ಷದ ಅಧಿನಾಯಕರು ಯಾರು? ಈ ವರ್ಷ ರಾಜ ಯಾರಾಗಿದ್ದಾನೆ? ಆತನ ದರ್ಬಾರ್ ಹೇಗಿರುತ್ತೆ? ರಾಜ್ಯದಲ್ಲಿ ಮಳೆ ಬೆಳೆ ಹೇಗಿದೆ? ಜೊತೆಗೆ ರಾಜ್ಯದಲ್ಲಿ ನಡಿಬಹುದಾದಂತಹ ಸುಖ ಸಂಪತ್ತಿನ ಒಂದು ವಿಶೇಷತೆಗಳೇನು? ಇಂತೆಲ್ಲ ಮೂಲ ರಹಸ್ಯವನ್ನ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಗುರುಜಿ, ಗಣೇಶನಿಗೆ ಪೂಜೆ ಸಲ್ಲಿಸಿದ್ದಾಯ್ತು, ಭಗವತಿಗೂ ಕೂಡ ಪೂಜೆ ಸಲ್ಲಿಸಿದ್ದಾಯ್ತು, ಪಂಚಾಂಗಕ್ಕೂ ಪೂಜೆ ಮಾಡಿದ್ದಾಯ್ತು. ಈಗ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಪಂಚಾಂಗ ಶ್ರವಣ. ಮತ್ತೊಂದು ಕಿವಿ ಮಾತಿದೆ. ಇವತ್ತಿನ ದಿವಸ ಗಾಡಿನಲ್ಲಿ ಓಡಿಸುವವರು ಅಂದರೆ ಡ್ರೈವ್ ಮಾಡ್ತಕ್ಕಂಥವ್ರು ಯಾರೊಬ್ಬರಾದರೂ ಸಹಿತ ನೋಡಿ,
ವರ್ಷದ ಕೊನೆ ದಿನ, ಜೊತೆಗೆ ಆದಿ ಇವತ್ತು ಪ್ರಾರಂಭ ದಿನವೂ ಸಹಿತ ನೀವೆಲ್ಲ ನಗನಗ್ತಾ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ತಿಳಿಸ್ತಾ ಇದ್ದೇನೆ. ಎಲ್ಲರ ಮನೆಯಲ್ಲೂ ಸಹಿತ ನಗುಮುಖ ಬೇಕು. ಎಲ್ಲರ ಮನೆಯಲ್ಲೂ ಸಹಿತ ಮಹರ್ಷಿವಾಣಿ ನೋಡ್ತಕ್ಕಂಥ ನನ್ನ ನೋಡುಗರು, ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಪ್ರತಿಯೊಬ್ಬರು ಸಹಿತ ಹಿರಿಯರ ಆಶೀರ್ವಾದ ನನಗಿರಲಿ, ಹಿರಿಯರಿಗೆ ನನ್ನ ಆಶೀರ್ವಾದ ಇರಲಿ. ಜೊತೆಗೆ ನಾನು ಹೇಳೋದಿಷ್ಟೇ, ಇವತ್ತಿನ ದಿವಸ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ನಿಮಗೆ ತಿಳಿಸ್ತಾ, ಯುಗಾದಿ ಎಂದು ನಗನಗ್ತಾ ಇರಬೇಕು, ನಗುಮುಖ ಬೇಕು. ಹಾಗೆ ಡ್ರೈವ್ ಮಾಡಬೇಕಾದ್ರೆ ಆಗಲಿ, ಅಥವಾ ಆಟ ಪಾಠಗಳಲ್ಲಿ ಓಡಾಡುವಂತಹ ಕಾಲವಾಗಲಿ, ಅಥವಾ ಇನ್ನೊಬ್ಬರ ಮಧ್ಯದಲ್ಲಿ ಮಾತಿನ ಘರ್ಷಣೆಗೆ ಬೀಳ್ತಕ್ಕಂಥದ್ದಾಗಲಿ, ಯುಗಾದಿ ಹಬ್ಬ ಅಂದರೆ ಒಂದು ದಿವಸಕ್ಕೆ ಮುಗಿಯುವಂಥದ್ದಲ್ಲ. ಇವತ್ತು ನಾಳೆ ನಾಳದ್ದು, ಅದರಲ್ಲೂ ಈ ಬಾರಿ ಭಾನುವಾರ ವರ್ಷದಕ್ಕೂ ಹೇಳೋಂಗಿಲ್ಲ ಕೇಳೋಂಗಿಲ್ಲ. ಆನಂದವೇ ಆನಂದ ನಿಮಗೆಲ್ಲರಿಗೂ. ಆನಂದ್ ಗುರುಜಿಯವ್ರಿಗೆ ಆನಂದ ಹೇಗೆ ಅಂದರೆ, ನಮ್ಮಲ್ಲೂ ಮಾಡ್ತೀವಿ ಪ್ರಸಾದವನ್ನು, ಆದರೆ ಹೇಗೆ ಸಸ್ಯಾಹಾರಿ. ಹಾಗೆ ನಿಮಗೆ ಸಂಬಂಧಪಟ್ಟಂಥ ಪದಾರ್ಥಗಳನ್ನು ನಾನು ಬೇಡ ಅಂತ ಹೇಳೋದಿಲ್ಲ, ಅದು ನಿಮಗೆ ಸಂಬಂಧಪಟ್ಟಂಥ ವಿಚಾರ. ಆದರೂ ವರ್ಷದಕ್ಕ ದಿವಸ ನೀವೆಲ್ಲ ಪದಾರ್ಥಗಳನ್ನು, ನಿಮ್ಮ ಇಷ್ಟ ಪದಾರ್ಥಗಳನ್ನು ನೀವು ಮನೆಯಲ್ಲಿ ಮಾಡಿಸಿ ತಿನ್ನಿ. ಒಂದಿಷ್ಟು ತೈಲ ತೀರ್ಥವನ್ನು ತೆಗೆದುಕೊಂಡು ರಸ್ತೆಯಲ್ಲಿ ಇಲ್ಲದಂಥ ರೀತಿಯಲ್ಲಿ ಓಡಾಡಿಕೊಂಡು ಕೈಗೋ ಕಾಲ್ಗೋ ಪೆಟ್ಟು ಮಾಡಿಕೊಂಡು ರಸ್ತೆಯಲ್ಲಿರ್ತಕ್ಕಂಥ ಸ್ಥಳ ಅದೇ ನಮ್ಮ ಮನೆ ರೂಮ್ ಅಂತ ತಿಳ್ಕೊಂಡು ಮಲಗುವಂಥ ಕೆಲಸ ಆಗುತ್ತೆ. ಅಂಥದಕ್ಕೆ ಕೈ ಹಾಕಬೇಡಿ. ಯಾಕೆಂದರೆ ಮನೆ ಮಂದಿ ಎಲ್ಲ ನಗುಮುಖ ಬೇಕು, ನಗನಗ್ತಾ ಇರಬೇಕು ಅಂದಾಗ ಮನೇಲಿರ್ತಕ್ಕಂಥ ಹೆಣ್ಣುಮಕ್ಕಳು, ತಾಯಂದರು ಅವರು ಕಷ್ಟ ಬೀಳ್ತಾರೆ, ಅವ್ರು ನೋವು ತಿಂತಾರೆ. ಯುಗಾದಿ ಹಬ್ಬ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಖುಷಿನೇ. ಇವತ್ತೊಂದು ದಿವಸ ನಾನು ಏನು ಮಾಡಿದ್ರೂ ಪರವಾಗಿಲ್ಲ, ನಾನು ಯಾರೂ ಕೇಳೋರಿಲ್ಲ, ಅಥವಾ ನನಗೆ ಯಾರೂ ಅಡ್ಡಿ ಬರೋದಿಲ್ಲ, ಅಥವಾ ಇವತ್ತು ಯಾರೇ ಸಹಿತ ನಮಗೆ ಅಡ್ಡಿ ಆತಂಕ ಮಾಡೋದಿಲ್ಲ ಅಂತ ಹೇಳಿ ನಿಮ್ಮ ಆಟ ಪಾಠಗಳಿಗೆ ಇರ್ತಕ್ಕಂಥ ಸಣ್ಣ ಪುಟ್ಟ ಕಾಸನ್ನೇ ಸಹಿತ ತೆಗೆದುಕೊಂಡೋಗಿ, ಅಥವಾ ಇರ್ತಕ್ಕಂಥ ವಸ್ತುಗಳನ್ನು ಹಾಳು ಮಾಡುವಂಥದ್ದು, ಏನೋ ಚಿನ್ನ ಬೆಳ್ಳಿ ವಾಚು ಉಂಗುರ ಚೈನು, ಅತ್ತೆ ಮನೆಯವ್ರೊಂದು ಚೈನು ವಾಚು ಹಾಕಿರ್ತಾರೆ, ಅದನ್ನು ತೆಗೆದುಕೊಂಡೋಗಿ ಅಲ್ಲಿ ಬಿಡುವಂಥದ್ದು, ಅಥವಾ ಕಷ್ಟಪಟ್ಟು ವರ್ಷವೆಲ್ಲ ಕೂಡಿಟ್ಟಿರ್ತಕ್ಕಂಥ ಒಂದಿಷ್ಟು ಮೌಲ್ಯ, ಅದರಿಂದ ಏನೋ ಒಂದು ವಸ್ತು ತಗೊಂಡಿರ್ತೀರಿ, ಇವತ್ತು ಹಬ್ಬ ಇದನ್ನ ಆಡಿ ಡಬಲ್ ಬಂದ್ಬಿಡತ್ತೆ ಅಂತ ಹೇಳಿ ಇರ್ತಕ್ಕಂಥದ್ದನ್ನು ಕಳ್ಕೊಂಬರ್ಬೇಡಿ. ಇಂಥ ಚೇಷ್ಟೆಗಳನ್ನು ಬಿಟ್ಟು ಇಂಥ ಒಂದು ಪರಿಸ್ಥಿತಿಯನ್ನು ದೂರ ಮಾಡಿಕೊಂಡು ನಗುಮುಖ ತರ್ತಕ್ಕಂಥದ್ದು ಬಹಳ ವಿಶೇಷ. ಈಗ ಪಂಚಾಂಗ ಶ್ರವಣ ಮಾಡೋಣ. ಇವತ್ತು ನಾಳೆ ನಾಳಿದ್ದು ಹಬ್ಬದ ವಿಶೇಷ. ಮತ್ತೊಮ್ಮೆ ಹಬ್ಬದ ಶುಭಾಶಯಗಳನ್ನು ನಿಮಗೆ ಹೇಳ್ತಾ, ನಮ್ಮೆಲ್ಲರ ಮನೆಯಲ್ಲೂ ಸಹಿತ ಹಬ್ಬದ ವಾತಾವರಣ ಚೆನ್ನಾಗಿರಬೇಕು. ನಾಡಿನಾದ್ಯಂತ, ದೇಶದಾದ್ಯಂತ ಎಲ್ಲ ಕಡೆಯೂ ಸಹಿತ, ಅದರಲ್ಲೂ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ದೇವಾಲಯಗಳಲ್ಲೂ ವಿಶೇಷವಾದಂತಹ ಹಬ್ಬದ ವಾತಾವರಣ ಇದೆ, ಹಬ್ಬದ ಒಂದು ವಿಶೇಷತೆ ಇದೆ. ಹಾಗೆ ಸ್ವಾಮಿಗೆ ನೈವೇದ್ಯ ಮಾಡಿರ್ತಕ್ಕಂತಹ ಬೇವು ಬೆಲ್ಲ ಇದೆ. ಬೇವು ಬೆಲ್ಲ ಕಷ್ಟ ಸುಖದ ಸಂಕೇತ. ಜೊತೆಗೆ ಏನೇ ಸಮಸ್ಯೆ ಬಂದರೂ ಸಮಸ್ಯೆ ಹಿಂದೆ ಸುಖ ಇದ್ದೇ ಇರುತ್ತೆ, ಕಷ್ಟದಿಂದ ದುಃಖ ಇದ್ದೇ ಇರುತ್ತೆ. ಇದು ಕಾಲಚಕ್ರ. ಮನುಷ್ಯನಿಗೆ ಇವತ್ತು ಕಷ್ಟ ಇದೆ ಅಂದರೆ ನಾಳೆ ಆ ಕಷ್ಟ ಇರೋದಿಲ್ಲ, ನಾಳೆ ಅದು ಗುಣ ಆಗಲೇಬೇಕು. ಯಾಕೆಂದರೆ ಇದು ಕಾಲಚಕ್ರ. ಗಡಿಯಾರದಲ್ಲಿ ಮುಳ್ಳನ್ನು ನೀವು ನೋಡಿದ್ದೀರಿ. ತಳಗಡೆ ಇರ್ತಕ್ಕಂತಹ ಮುಳ್ಳು ಮೇಲೆ ಹತ್ತತಕ್ಕಂಥದ್ದು, ಮೇಲಿರ್ತಕ್ಕಂಥ ಮುಳ್ಳು ತಳಗೆ ಬರ್ತಕ್ಕಂಥದ್ದು. ಇದೇ ಕಾಲನಿಯಮಿತಿ. ಅದರಿಂದ ಒಳ್ಳೇದಿರಲಿ ಕೆಟ್ಟದಿರಲಿ ಏನೇ ಇದ್ರೂ ಸಹಿತ ಜೀವನದ ಸಮಭಾಗವಾಗಿರುತ್ತೆ. ಅದನ್ನು ಕಷ್ಟ ಬಂದಾಗ ಕುಗ್ಗಬಾರದು, ಸುಖ ಬಂದಾಗ ಹಿಗ್ಗಬಾರದು. ಆ ಕಷ್ಟ ಸುಖಗಳ ಮಧ್ಯದಲ್ಲಿ ನಮ್ಮ ಜೀವನದ ಪಯಣವನ್ನು ನಾವು ಬೆಳೆಸಿದಾಗ ಜೀವನಕ್ಕೆ ಅದೇ ಒಂದು ಬಹಳ ವಿಶೇಷವಾದಂತಹ ಅರ್ಥಗರ್ಭಿತವಾಗಿರುತ್ತೆ. ಅದರಿಂದ ನಮ್ಮ ಕಾರ್ಯಕ್ರಮದಲ್ಲಿ ಬೇವು ಬೆಲ್ಲ ನೈವೇದ್ಯ ಮಾಡಿದ್ದೀವಿ. ಆ ನೈವೇದ್ಯ ಮಾಡಿರ್ತಕ್ಕಂಥದ್ದನ್ನು ಪ್ರಸಾದವನ್ನು ನಾನು ನಿಮಗೆ ತೋರಿಸ್ಬೋದಷ್ಟೇ, ಪ್ರಸಾದ ಕೊಡ್ಲಿಕ್ಕೆ ಬರೋದಿಲ್ಲ. ಆದರೆ ನಿಮ್ಮ ಮನೆಯಲ್ಲಿ ನೀವು ಬೇವು ಬೆಲ್ಲನ ತಯಾರು ಮಾಡಿ ದೇವ್ರ ಮುಂದೆ ಇಟ್ಟು ನೈವೇದ್ಯ ಮಾಡಿ ಅದನ್ನು ಬಂದಿರತಕ್ಕಂಥವ್ರಿಗೂ, ಹಾಗೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ, ಅಜ್ಜಿ ತಾತ, ಅಥವಾ ವಯಸ್ಸಾದಂಥವರು, ಸಣ್ಣ ಪುಟ್ಟ ಮಕ್ಕಳು ಎಲ್ಲರೂ ಸಹಿತ ತಿನ್ನಬೇಕು. ಕೆಲವು ಮನೆಗಳಲ್ಲಿ ಬೇವು ಬೆಲ್ಲ ಕೊಟ್ಟ ತಕ್ಷಣ ಬೇವನ್ನು ತೆಗೆದು ಪಕ್ಕದಲ್ಲಿಟ್ಟು ಬರೀ ಬೆಲ್ಲವನ್ನು ಮಾತ್ರ ತಿಂತೀರಿ. ತಿನ್ನುವಾಗ ಮಾತ್ರ ಬೆಲ್ಲ ಆಗಿರಬಹುದು, ಆದರೆ ಮುಂದೆ ಭಗವಂತ ಕೊಟ್ಟಾಗ ಎರಡೂ ಸರಿಸಮ ಪ್ರಮಾಣವಾಗಿ ನಾವು ತೆಗೆದುಕೊಳ್ಬೇಕು. ಅದರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಜೊತೆಗೆ ಮನಸ್ಸಿಗೂ ನೆಮ್ಮದಿ, ಕಷ್ಟ ಸುಖದ ಅರಿವಾಗಲಿ ಅಂತಾನೆ ಬೇವು ಬೆಲ್ಲ ಕೊಡ್ತಕ್ಕಂಥದ್ದು. ಬೇವು ಬೆಲ್ಲ ತೆಗೆದುಕೊಂಡು ಒಳ್ಳೆ ಮಾತಾಡು ಅಂತಕ್ಕಂಥ ಒಂದು ನಾಡುನುಡಿ ಇದೆ. ಒಳ್ಳೆಯದಾಗಲಿ. ಇನ್ನು ಪಂಚಾಂಗ ಶ್ರವಣ ಮಾಡೋಣ, ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಈ ವರ್ಷ ಫಲ, ಈ ವರ್ಷ ಪೂರ್ತಿ ಆದಷ್ಟು ಇರ್ತಕ್ಕಂತಹ 27 ನಕ್ಷತ್ರ 12 ರಾಶಿಯವರೆಗೂ ಸಹಿತ ಒಳ್ಳೆಯದೇ ಆಗಲಿ, ಒಳ್ಳೆಯದೇ ಇರಲಿ ಅಂತಹ ಒಳ್ಳೆಯ ನುಡಿಮುತ್ತುಗಳನ್ನು ಹೇಳುವಂಥ ಶಕ್ತಿ ಭಗವಂತ ನನಗೂ ಕೊಡಲಿ. ಜೊತೆಗೆ ಇವತ್ತಿನ ದಿವಸ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ, ನನ್ನ ಕುಲದೇವತೆಯಾದಂಥ ಲಕ್ಷ್ಮೀ ವೆಂಕಟೇಶ್ವರ, ತಾಯಿ ರಾಜರಾಜೇಶ್ವರಿ, ತಾಯಿ ಮುತ್ಯಾಲಮ್ಮನ್ನ ಪ್ರಾರ್ಥನೆ ಮಾಡ್ತಾ ಪಂಚಾಂಗ ಶ್ರವಣವನ್ನು ಪ್ರಾರಂಭ ಮಾಡೋಣ. ಈ ವರ್ಷ ಫಲದಲ್ಲಿ ಸಾಧ್ಯವಾದಷ್ಟು ಮತ್ತೊಮ್ಮೆ ತಿಳಿಸ್ತಿದ್ದೇನೆ, ಎಲ್ಲರಿಗೂ ಶುಭವೇ ತರಲಿ, ಎಲ್ಲರಿಗೂ ಸನ್ಮಂಗಳವುಂಟಾಗಲಿ, ಪ್ರತಿಯೊಬ್ಬರ ಜೀವನದಲ್ಲೂ ಒಳ್ಳೆ ನಗುಮುಖ ಇರಲಿ, ಪ್ರತಿಯೊಬ್ಬರ ಜೀವನದಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ, ನೆಮ್ಮದಿ ಅಂತಕ್ಕಂಥದ್ದು, ಸುಖ ಸಂತೋಷ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಮನೆಯಲ್ಲೂ ರಾರಾಜಿಸಲಿ. ಒಳ್ಳೆಯದಾಗಲಿ. ಓಂ ಶ್ರೀ ಮಹಾಶಕ್ತಿರ ದೇವತಾಭ್ಯೋ ನಮಃ. ಓಂ ತದೇವ ಲಗ್ನಂ ಸದನಂತರೈವ ತಾರಾಫಲಂ ಚಂದ್ರಬಲಂ ತದೈವ ವಿದ್ಯಾಬಲಂ ದೇವಲಂ ತದೈವ ಲಕ್ಷ್ಮೀಪತಿಂ ಧೇಂಗ್ರಿಯಂ ಸ್ಮರಾಮಿ.
ಸುಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಭಗವತಿ, 2 ಪಂಚಾಂಗವಿದೆ. ಒಂದು ನಮ್ಮ ಅನುಷ್ಠಾನಕ್ಕೆ, ಒಂದು ದಾನವಾಗಿ ಕೊಡ್ತಕ್ಕಂಥದ್ದು ಅಂತ. ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ಸರ್ವೇ ಸಾಮಾನ್ಯವಾಗಿ ಪದ್ಧತಿ ಇರ್ತಕ್ಕಂಥವ್ರು 2 ಪಂಚಾಂಗವನ್ನು ತರ್ತಾರೆ. ಒಂದನ್ನು ಮನೇಲಿ ಇಟ್ಕೊಳ್ತಾರೆ, ಇನ್ನೊಂದನ್ನು ಯಾರು ಪೌರೋಹಿತ್ಯರು ಬಂದಿರ್ತಾರೆ, ಅಂದರೆ ಅರ್ಚಕರು ಯಾರು ಬಂದಿರ್ತಾರೆ ಪೌರೋಹಿತ್ಯರು, ಆ ಮನೆಗೆ ಬಂದು ವರ್ಷದಲ್ಲಿ ಇರ್ತಕ್ಕಂತಹ ಪಂಚಾಂಗ ಶ್ರವಣ ಆದ ನಂತರ ಆ ಪಂಚಾಂಗ ಶ್ರವಣವನ್ನು ಯಾರು ಮಾಡ್ತಾರೋ ಅವರಿಗೆ ಒಂದು ಪಂಚಾಂಗವನ್ನು ಕೊಡಿಸ್ತಕ್ಕಂಥದ್ದು ಒಂದು ಪದ್ಧತಿ ಇದೆ. ಹಾಗೆ ನಮ್ಮ ವಾಹಿನಿಗೆ ಇವತ್ತು ಆಗಮಿಸಿರ್ತಕ್ಕಂಥ ನನ್ನ ಶಿಷ್ಯನಾಗೂ ಹಾಗೂ ನನ್ನೆಲ್ಲ ಕಾರ್ಯಕ್ರಮಗಳಿಗೂ ಸಹಾಯವಾಗಿ ನಿಂತಿರ್ತಕ್ಕಂಥ ನನ್ನ ಆತ್ಮೀಯನಾದಂಥ ಹರೀಶ್ ಕುಮಾರ್ ಅವರಿಗೆ ಈ ಪಂಚಾಂಗವನ್ನು ನಮ್ಮ ವಾಹಿನಿ ಮುಖಾಂತರ ಅವ್ರಿಗೆ ನಾವು ಕೊಡ್ತಾ ಇದ್ದೇವೆ. ಓಂ ಭಗವತಿ ಶ್ರೀರಾಜರಾಜೇಶ್ವರಿ. ಈ ಪಂಚಾಂಗ ಸದಾಕಾಲ ನಿಮ್ಮ ಜೊತೆಯಲ್ಲಿದ್ದು ಈ ಪಂಚಾಂಗದೊಳಗಿರ್ತಕ್ಕಂತಹ ಕೆಲವು ದೈವ ರಹಸ್ಯಗಳನ್ನು, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ರಾಶಿಫಲ ಇರಬಹುದು, ಒಳ್ಳೆಯದು ಕೆಟ್ಟದ್ದಿರಬಹುದು, ಪ್ರತಿಯೊಂದು ವಿಚಾರವನ್ನು ಸಹಿತ ತಿಳ್ಕೊಳ್ಳುವಂಥ ಒಂದು ತಿಳಿ ಹೇಳ್ತಕ್ಕಂಥ ಈ ಒಂದು ಗ್ರಂಥವನ್ನು ನಾವಿಟ್ಕೊಳ್ಳೋಣ. ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನ ಶೃಣ್ವನ್ನೋತಬಸ್ಸೇಧ ಸಾಧನಂ. ಜೊತೆಗೆ ಪಂಚಾಂಗಕರ್ತೃಗಳು, ಪಂಚಾಂಗವನ್ನು ಬರೆದಿರ್ತಕ್ಕಂಥವ್ರು, ಅವರು ಮತ್ತು ಅವರ ಕುಟುಂಬ ಪರಿವಾರಕ್ಕೂ ಮಹಾಲಕ್ಷ್ಮಿಯ ಶಾರದೆಯ ಸಂಪೂರ್ಣ ಅನುಗ್ರಹ ಆಗಲಿ. ನಾಡಿನ ಜನತೆಯ ಸಮಸ್ತರು ಸಹಿತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ನಿಮ್ಮೆಲ್ಲರ ಕುಟುಂಬ ಪರಿವಾರಕ್ಕೂ ಸಹಿತ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ ಸೇವೇಂದ್ರಿಯೇ ಪ್ರತಿಷ್ಠತಿ. ಶ್ರೀ ಮನ್ಮಥ ನಾಮ ಸಂವತ್ಸರ. ಈ ಮನ್ಮಥ ನಾಮ ಸಂವತ್ಸರ ಈ ವರ್ಷ ಪ್ರಾರಂಭ. ಮನ್ಮಥ ನಾಮ ಸಂವತ್ಸರದ ಈ ಒಂದು ಮಾಸದಲ್ಲಿ ಏನೆಲ್ಲ ಲಾಭ ನಷ್ಟಗಳಿದೆ, ಜೊತೆಗೆ ಅನುಷ್ಠಾನವನ್ನು ಮಾಡತಕ್ಕಂತಹ ರೀತಿ ನೀತಿ ಮತ್ತು ಲಾಭ ನಷ್ಟಗಳು ಮತ್ತು ನವನಾಯಕರು ಯಾರ್ಯಾರು ಎಂಬತಕ್ಕಂಥದ್ದನ್ನು ಈ ಒಂದು ಪಂಚಾಂಗದಲ್ಲೇ ನಾವು ತಿಳ್ಕೊಳ್ಬಹುದು. ಪಂಚಾಂಗದಲ್ಲಿ ನವನಾಯಕರು ಅವರಿರ್ತಕ್ಕಂತಹ ಕಾರ್ಯವೈಖರಿ ಏನು, ನವನಾಯಕರಲ್ಲಿ ಪಂಚಾಂಗನಿಗೆ ಅಂದರೆ ಈ ವರ್ಷದ ಪಂಚಾಂಗದಲ್ಲಿ ನವನಾಯಕರಿರ್ತಕ್ಕಂಥದ್ದು ರಾಜ ಶನಿ, ಮಂತ್ರಿ ಕುಜ, ಸೇನಾಧಿಪತಿ ಚಂದ್ರ, ಸಸ್ಯಾಧಿಪತಿ ಶುಕ್ರ, ಧಾನ್ಯಾಧಿಪತಿ ಬುಧ, ಅರ್ಘ್ಯಾಧಿಪತಿ ಚಂದ್ರ, ಪಶುನಾಯಕ ಬಲರಾಮ. ಪಶುನಾಯಕ ಬಲರಾಮ ಅಂದಾಗ ಈ ಬಾರಿ ಪಶುಗಳು ಅಂದರೆ ಹೈನುಗಾರಿಕೆ ಹೇಗಿರ್ಬೋದು ಆ ರಹಸ್ಯವನ್ನು ತಿಳಿಸ್ಕೊಡ್ತೇನೆ, ಸ್ವಲ್ಪ ಹೊತ್ತು ಕಾಯ್ತಾ ಇರಿ. ಗುರುಜಿ, ಈ ವರ್ಷದ ಪಂಚಾಂಗದಲ್ಲಿರುವಂತಹ ನವನಾಯಕರು ಯಾರು ಅಂತ ತಿಳಿಸ್ಕೊಡ್ತಾ ಇದ್ರಿ. ಖಂಡಿತಮ್ಮ, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ರಾಜ ಶನಿ, ಮಂತ್ರಿ ಕುಜ, ಸೇನಾಧಿಪತಿ ಚಂದ್ರ, ಸಸ್ಯಾಧಿಪತಿ ಶುಕ್ರ, ಧಾನ್ಯಾಧಿಪತಿ ಬುಧ, ಅರ್ಘ್ಯಾಧಿಪತಿ ಚಂದ್ರ. ಇನ್ನು ಪಶುನಾಯಕ ಬಲರಾಮ. ಪಶುನಾಯಕ ಬಲರಾಮ ಅಂದಾಗ ಈ ಬಲರಾಮನಿಂದ ಆಗ್ತಕ್ಕಂಥ ಅನುಷ್ಠಾನಗಳನ್ನು ನಾನು ತಿಳಿಸ್ಕೊಡ್ಬೇಕು. ನಿಜಕ್ಕೂ ಪಶುನಾಯಕ ಬಲರಾಮನಾದ್ರಿಂದ ಈ ಬಾರಿ ಹೈನುಗಾರಿಕೆ ತುಂಬ ಚೆನ್ನಾಗಿರುತ್ತೆ, ಹಾಲು ಸಮೃದ್ಧಿಯಾಗಿರುತ್ತೆ. ಹಾಗೆ ಹೈನುಗಾರಿಕೆ ಹಸುಗಳು ಸಹಿತ ಅಷ್ಟೇ ವಿಶೇಷವಾಗಿರುತ್ತೆ. ಯಾಕೆಂದರೆ ಪಶುನಾಯಕ ಬಲರಾಮ ಅಥವಾ ಪರಶುರಾಮ, ಶ್ರೀಕೃಷ್ಣ ಈ ಥರ ಬಂದಾಗ ಯಥೇಚ್ಛವಾದಂತಹ ತಳಿಗಳು ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಹಸುಗಳಿಗೂ ತೊಂದರೆ ಆಗಲ್ಲ. ಅದಕ್ಕೆ ಮೇವು ನೀರು ಎಲ್ಲವೂ ಸಹಿತ ಸಮೃದ್ಧಿಯಿಂದ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೇಘಾಧಿಪತಿ ಚಂದ್ರ, ರಸಾಧಿಪತಿ ರವಿ, ನಿರಾಸಾಧಿಪತಿ ಗುರು. ಇಷ್ಟೆಲ್ಲ ಬಹಳ ವಿಶೇಷಗಳೇ ಇದೆ, ವಿಶೇಷಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಇನ್ನೊಂದು ವಿಚಾರನ ಸ್ಪಷ್ಟೀಕರಿಸ್ತಾ ಇದ್ದೇನೆ. ರಾಜ ಶನಿ ಆದಾಗ ಏನೆಲ್ಲ ವಿಶೇಷತೆ ಇರುತ್ತೆ ಆದರೂ ತಿಳ್ಕೊಳ್ಬೇಕಾಗತ್ತೆ. ರಾಜ ಶನಿ ಆದ್ರಿಂದ ಸಸ್ಯಗಳು ಮತ್ತು ರಾಜನ ಶನಿಯಾಗಿರೋದ್ರಿಂದ ಸಸ್ಯಗಳು ಮಧ್ಯಮವಾಗಿ, ಅಂದರೆ ಅಂತಹ ವಿಶೇಷತೆನೂ ಅಲ್ಲ, ಅಂತ ತೆಗೆದುಹಾಕುವಂಥದ್ದು ಅಲ್ಲ. ವಿಚಿತ್ರವಾದಂತಹ ರೀತಿ ವರ್ತನೆಗಳು, ಮಳೆ ವಿಚಿತ್ರವಾಗಿರುತ್ತೆ, ಕಾಲಕ್ಕೂ ಬರದಂತಹ ಕಾಲಗಳಲ್ಲಾಗಿರ್ಬೋದು, ಅಕಾಲ ಮಳೆ ಆಗಿರ್ಬೋದು, ಇಂತೆಲ್ಲ ರೀತಿ ಆಗುವಂಥದ್ದು. ರಾಜಕೋಪ ಇವುಗಳಲ್ಲಿ ಬಾಧೆ ಹೆಚ್ಚಾಗುವಂಥದ್ದು. ಇನ್ನು ಚಿಲ್ಲರೆ ವ್ಯಾಪಾರಿಗಳಿಗೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂಚೂರು ಫಲಿಸುವಂಥದ್ದು ಮತ್ತು ತೊಂದರೆ ಆಗುವಂಥದ್ದು ಎರಡೂ ಅಲ್ಲಿರಬಹುದು. ಲಾಭ ನಷ್ಟಗಳ ಮಧ್ಯದಲ್ಲೇ ಇವತ್ತಿನ ಈ ಒಂದು ವರ್ಷ ಫಲ ಇರುತ್ತೆ. ಆದರೂ ಭಯಬೀಳಬೇಕಾದ ಅವಶ್ಯಕತೆ ಇಲ್ಲ. ಹೆಜ್ಜೆಜ್ಜೆಗೂ ಅನುಕೂಲಗಳನ್ನು ನೋಡಬಹುದು, ಅನಾನುಕೂಲಗಳನ್ನು ನೋಡಬಹುದು. ಆದರೆ ನಾವು ಮಾಡ್ತಕ್ಕಂಥ ಅನುಷ್ಠಾನಗಳ ಫಲದಿಂದ ಸಾಕಷ್ಟು ದಾರಿದೀಪವೂ ಆಗ್ಬೋದು. ಇನ್ನು ಕುಜ ಮಂತ್ರಿ ಆದ್ರಿಂದ ಪೈರು ಪಚ್ಚೆಗಳು ಮತ್ತು ಸಾಧ್ಯವಾದಷ್ಟು ಅಗ್ನಿ ಭಯವು,
ಅಂದರೆ ಯಾವುದೇ ಕಾರಣಕ್ಕೂ ಸಹಿತ ಸುಂಡ್ರ ಗಾಳಿ ಆಗಲಿ, ಬಡತನವು, ರೋಗ ಮತ್ತು ಸಾಕಷ್ಟು ಪೀಡೆಗಳಿಂದ ಸಹಿತ ಉಂಟಾಗುವಂತಹ ಪರಿಸ್ಥಿತಿ. ಇಲ್ಲಿ ಕುಜನಿಂದ ಆಗುವಂತಹದ್ದು ಪೈರು ಪಚ್ಚೆಗಳು ಒಣಗಿ ಹೋಗ್ತಕ್ಕಂಥದ್ದು. ಅಂದರೆ ಬರ್ತಕ್ಕಂತಹ ಬೆಳೆ ಏನಿದೆ ಅದು ಬೇಗ ಬೇಗ ಒಣಗೋಗುವಂಥದ್ದಾಗತ್ತೆ. ಇನ್ನು ಸುಂಡ್ರ ಗಾಳಿ ಅಂತಕ್ಕಂಥದ್ದು, ಬಡತನದ ಬೇಗೆ ಅಂತಕ್ಕಂಥದ್ದು ಇದು ಸಾಕಷ್ಟು ಆಗ್ಬೋದು. ರೋಗವು ಸಹಿತ ಸಾಕಷ್ಟು ರೋಗ ಪೀಡಿತರಾಗುವಂತಹ ಪರಿಸ್ಥಿತಿ ಆಗ್ಬೋದು. ಯಾಕೆಂದರೆ ಇಲ್ಲಿ ಮಂತ್ರಿ ಕುಜನಾದಾಗ ಇಂತಹ ಪರಿಸ್ಥಿತಿಗಳು ಎದುರಾಗ್ತಾ ಇರುತ್ತೆ. ಹೀಗೆ ಒಬ್ಬೊಬ್ಬರಿಂದಲೂ ಸಹಿತ ಲಾಭ ನಷ್ಟಗಳನ್ನು ನಾವು ಆಲೋಚನೆ ಮಾಡ್ತಾ ಹೊರಟ್ರೆ ಒಂದಿಷ್ಟು ಲಾಭ, ಒಂದಿಷ್ಟು ನಷ್ಟ ಈ ಪ್ರಕಾರ ಆಗುವಂಥ ರೀತಿಯಲ್ಲಿರುತ್ತೆ. ಆದರೆ ಚಂದ್ರ ಸೇನಾಧಿಪತಿ ಆಗಿರೋದ್ರಿಂದ ಮೋಡಗಳು ಚೆನ್ನಾಗಿದ್ದು ವರ್ಷಿಸುತ್ತೆ. ಅಂದರೆ ಮೋಡಗಳು ದಟ್ಟವಾದಂತಹ ಮೋಡ ಇರುತ್ತೆ, ಬೇಗ ಮಳೆ ಸುರಿಯುವಂಥ ರೀತಿಯಲ್ಲಿರುತ್ತೆ, ಮಳೆನೂ ಆಗುತ್ತೆ. ಧಾನ್ಯಗಳ ಬೆಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಜನರು ಸುಖ ಸಂತೋಷದಿಂದ ಇರ್ತಾರೆ. ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡುವಂತಹ ಪದ್ಧತಿ, ಹಾಲುವನ್ನು ಕೊಡುವಂಥ ರೀತಿಯಲ್ಲಿ ಆಗುತ್ತೆ. ಇದು ಚಂದ್ರನಿಂದ ಆಗುವಂತಹದ್ದು. ಇನ್ನು ಶುಕ್ರನಿಂದ ಸಸ್ಯಾಧಿಪತಿಯಾಗಿಯೂ ಮತ್ತು ಯಾವುದೇ ಕಾರಣಕ್ಕೂ ಅಂತಹ ಅಸಮಾಧಾನವಿಲ್ಲದಿರ ಸಮಾಧಾನಕರವಾಗಿರ್ತಕ್ಕಂತಹ ರೀತಿ ನೀತಿಯಲ್ಲಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಫಲಗಳು ಚೆನ್ನಾಗಿ ಆಗುವಂಥದ್ದು ಮತ್ತು ಬೂದು ಮಣ್ಣನ ಭೂಮಿಯಲ್ಲಿ ವಿಶೇಷವಾಗಿ ಫಲವನ್ನು ಬರುತ್ತೆ. ಅಂದರೆ ಬೂದು ಮಣ್ಣು ಅಂತ ಹೇಳ್ತಾರೆ. ಮಣ್ಣಲ್ಲಿ ಕಪ್ಪು ಮಣ್ಣು, ಕೆಂಪು ಮಣ್ಣು, ಬೂದು ಮಣ್ಣು ಅಂತ ಹೇಳುತ್ತೆ. ಅಂದರೆ ಮಣ್ಣಿನ ಬಣ್ಣ, ಆ ಮಣ್ಣಿನ ಬಣ್ಣ ಬೂದು ಬಣ್ಣದಲ್ಲಿರ್ತಕ್ಕಂತಹ ಭೂಮಿಯಲ್ಲಿ ವಿಶೇಷವಾದಂತಹ ಫಲಗಳು ಈ ಸತಿ ಸಮೃದ್ಧಿಯಾಗಿರುತ್ತೆ. ಇನ್ನು ಬುಧನಿಗೆ ಸಂಬಂಧಪಟ್ಟಂತಹದ್ದು, ಬುಧನು ಧಾನ್ಯಾಧಿಪತಿ ಆಗಿರುವುದರಿಂದ ಮಳೆಗಳು ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು. ಆದರೆ ಒಂದು ಭಾಗದಲ್ಲಿ ಒಂದು ಗ್ರಹದಿಂದ ಲಾಭ ಇದ್ದರೆ ಮತ್ತೊಂದು ಗ್ರಹದಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಅಸಮಾಧಾನವೇ ಅನಿಸುತ್ತೆ. ಹೀಗೆ ಧಾನ್ಯಾಧಿಪತಿ ಆಗಿರ್ತಕ್ಕಂಥ ಬುಧನು ಧಾನ್ಯಾಧಿಪತಿ ಆಗಿರುವುದರಿಂದ ಮಳೆ ಬೆಳೆಗಳು ಸ್ವಲ್ಪ ಕಡಿಮೆ ಅಂತಿದೆ. ಗಾಳಿ ಮತ್ತು ಹೆಚ್ಚು ಗಾಳಿ ಇರತಕ್ಕಂಥದ್ದು, ಬಡತನ ಹೆಚ್ಚಾಗುವಂಥದ್ದು, ಜನರ ಮನಸ್ಸಲ್ಲಿ ಒಂಥರ ಏನೇ ಮಾಡಿದ್ರೂ ಸಹಿತ ಅಷ್ಟು ಸಮಾಧಾನವಾಗುತ್ತೋ ಇಲ್ವೋ, ಎಲ್ಲೋ ಒಂದು ಕಡೆ ಭೀತಿ, ಭಯ, ಕ್ಷಾಮಧಾಮಗಳು ಇವೆಲ್ಲವೂ ಸಹಿತ ಉಲ್ಬಣಿಸ್ತಕ್ಕಂಥದ್ದು. ಏನೇ ಆದರೂ ಮಹಾವಿಷ್ಣು ಆರಾಧನೆಯೊಂದಿಗೆ ಇವೆಲ್ಲವೂ ಸಮಂಜಸವಾಗುತ್ತೆ. ಯಾಕೆಂದರೆ ಬುಧ ಅಂದ ತಕ್ಷಣ ಮಹಾವಿಷ್ಣು ಆರಾಧನೆ ಮಾಡ್ತಕ್ಕಂಥದ್ದು ಪದ್ಧತಿ. ಇನ್ನು ಚಂದ್ರ ಅರ್ಘ್ಯಾಧಿಪತಿ, ಅದರಿಂದ ಇಲ್ಲಿ ಇನ್ನೊಂದು ವಿಶೇಷ ಇದೆ. ಚಂದ್ರನು ಅರ್ಘ್ಯಾಧಿಪತಿ ಆದ್ರಿಂದ ಸರ್ವವೂ ಸಹಿತ ಸೃಷ್ಟಿಯು ಸಸ್ಯವೃದ್ಧಿಯೂ ಉಂಟಾಗುತ್ತದೆ ಮತ್ತು ಯಾವುದೇ ಕಾರಣಕ್ಕೂ ಅಂತಹ ತೊಂದರೆಗಳಾಗುವುದಿಲ್ಲ. ಪದಾರ್ಥಗಳ ಬೆಲೆ ಸ್ವಲ್ಪ ಮಟ್ಟಿಗೆ ಕಡಿಮೆನೆ ಅಂತ ಹೇಳ್ಬೋದು. ಅಂದರೆ ಈ ವರ್ಷ ಪದಾರ್ಥಗಳಂತಕ್ಕಂಥದ್ದು ಏನೊಂದು ಜಾಸ್ತಿ ಬೆಲೆ ಆಗುತ್ತಾ? ಖಂಡಿತ ಅಂತ ಭಯ ಬೀಳುವಂಥದ್ದಿಲ್ಲ. ಬೆಲೆ ಕಡಿಮೆನಲ್ಲೇ ಇರುತ್ತೆ, ಸುಧಾರಣೆ ಆಗುತ್ತೆ, ಪರವಾಗಿಲ್ಲ. ಇನ್ನು ಚಂದ್ರ ಮೇಘಾಧಿಪತಿ ಆದ್ದರಿಂದ, ಚಂದ್ರನು ಮೇಘಾಧಿಪತಿ ಆಗಿರೋದ್ರಿಂದ ಎಲ್ಲಾ ದೇಶಗಳಲ್ಲಿಯೂ ಸೃಷ್ಟಿಯಾಗಿ ಉಂಟಾಗುವುದು ಮತ್ತು ಧಾನ್ಯಗಳು ಚೆನ್ನಾಗಿ ಸುವೃಷ್ಟಿಯ ಉಂಟಾಗತಕ್ಕಂಥದ್ದು, ಚೆನ್ನಾಗಿ ಫಲಗಳು ಬರುತ್ತೆ ಮತ್ತು ಹಸುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತೆ. ಇಲ್ಲಿ ಚಂದ್ರ ಮೇಘಾಧಿಪತಿ ಆದ್ರಿಂದ ಯಾವುದೇ ಒಂದು ರಾಜ್ಯದಲ್ಲಾಗ್ಬೋದು, ಯಾವುದೇ ದೇಶದಲ್ಲಾಗ್ಬೋದು, ಮಳೆ ಬೆಳೆಗೇನು ತೊಂದರೆ ಇಲ್ಲ. ಹೈನುಗಾರಿಕೆ ಚೆನ್ನಾಗಿದೆ ಅಂತ ಮೊದಲೇ ತಿಳಿಸ್ಕೊಟ್ಟಿದ್ದೀನಿ, ಅದು ಹಾಗೆ ಆಗುತ್ತೆ ಸಹಿತ. ಇನ್ನು ರಸಾಧಿಪತಿ ರವಿ ಅಂತೂ ನಾವಿಲ್ಲಿ ತಿಳ್ಕೊಳ್ಳೇಬೇಕು. ಯಾಕೆಂದ್ರೆ ಈ ಬಾರಿ ಶನಿ ರಾಜ ಆದರೆ ರವಿ ಹೇಗಿರ್ತಾನೆ, ರವಿ ಆಸ್ಥಾನವೇನು, ಅಂದರೆ ಸೂರ್ಯನ ಆಸ್ಥಾನವೇನು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ರಸಾಧಿಪತಿ ರವಿ ಆದ್ರಿಂದ, ರವಿಯು ರಸಾಧಿಪತಿ ಆಗಿರುವುದರಿಂದ ಶ್ರೀಗಂಧ, ಕುಂಕುಮ, ಗುಗ್ಗುಳ, ಎಣ್ಣೆ, ಎಳ್ಳು, ಹರಳು ಮೊದಲಾದ ರಸವಸ್ತುಗಳು ವಿಶೇಷವಾಗಿ ದೊರಕುತ್ತವೆ ಮತ್ತು ಅವುಗಳ ಬೆಲೆ ಸಹಿತ ಕಡಿಮೆನೇ ಆಗುತ್ತೆ. ಅಂತಹ ಬೆಲೆ ಬಾಳುವಂಥದ್ದಲ್ಲ, ಅಂತಹ ಬೆಲೆ ಜಾಸ್ತಿ ಆಗುವಂಥದ್ದಲ್ಲ, ಪರವಾಗಿಲ್ಲ. ಇನ್ನು ವಿಶೇಷವಾಗಿರ್ತಕ್ಕಂಥದ್ದು ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ. ಹಾಗೆ ಗುರು ಬಂದಾಗ ಗುರುವಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರುಗಳ ಆಶೀರ್ವಾದ ತೆಗೆದುಕೊಳ್ತಕ್ಕಂಥದ್ದು, ಹಾಗೆ ಗುರುವಿನ ಸ್ಥಾನಮಾನವೇನು, ಗುರು ಏನೆಲ್ಲ ಮಾಡಬಹುದು ಅದರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಗುರುವು ನಿರಾಸಾಧಿಪತಿಯು ಹಳದಿ ಬಣ್ಣದ ಪದಾರ್ಥಗಳಿಗೂ ವಸ್ತುಗಳ ಬೆಲೆ ಕಡಿಮೆ ಆಗ್ತಕ್ಕಂಥದ್ದು. ಅಂದರೆ ಹಳದಿ ಬಣ್ಣದ ಪದಾರ್ಥಗಳು ಹೇರಳವಾಗಿರ್ತಕ್ಕಂಥದ್ದು, ಪದಾರ್ಥಗಳಿಗೆ ವಸ್ತುಗಳ ಬೆಲೆ ಕಡಿಮೆ ಆಗುವಂಥದ್ದಿರುತ್ತೆ, ತೊಂದರೆ ಇಲ್ಲ. ಇನ್ನು ಬಲರಾಮ ಪಶುನಾಯಕನಾದ್ರಿಂದ ಇಲ್ಲಿ ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಬಲರಾಮ ಪಶುನಾಯಕನಾಗಿರೋದ್ರಿಂದ ಎಲ್ಲಾ ಕಡೆಯೂ ಸೃಷ್ಟಿಯಾಗಿ ಸಸ್ಯವೃದ್ಧಿಯೂ ಉಂಟಾಗುತ್ತದೆ. ಪಶುಗಳು ರೋಗಬಾಧೆಯಿಂದ ಇರ್ಲಿಕ್ಕಾಗುವುದಿಲ್ಲ, ಅಂದರೆ ರೋಗಬಾಧೆ ಇರೋದಿಲ್ಲ, ಯಾವುದೇ ಕಾರಣಕ್ಕೂ ಸಹಿತ ಅಂತಹ ತೊಂದರೆ ತಾಪತ್ರಗಳಿಲ್ಲ. ನೆಮ್ಮದಿಯುತವಾದಂತಹ ಒಂದು ಸದೃಢವಾಗಿ ಸಮೃದ್ಧಿಯಾಗಿರುತ್ತೆ. ಸಮೃದ್ಧಿತನನೇ ಸಾಕಷ್ಟಿದೆ ಅಂತ ಹೇಳ್ಬೋದು. ಉಪನಾಯಕರು ರವಿ ಮಹಿಷಾಧಿಪತಿ, ಮಾಂಗಲ್ಯಾಧಿಪತಿ. ಚಂದ್ರ ಯುದ್ಧಾಧಿಪತಿ, ವ್ಯಾಪಾರಾಧಿಪತಿ, ಧನಾಧಿಪತಿ, ರತ್ನಾಧಿಪತಿ, ತೃಣಾಧಿಪತಿ, ಚಾಗಾಧಿಪತಿ. ಕುಜ ಅಪರ ಸಸ್ಯಾಧಿಪತಿ, ಅಗ್ನಾಧಿಪತಿ, ಸರ್ಪಾಧಿಪತಿ, ಸ್ತ್ರೀಣಾಧಿಪತಿ, ಗಜಾಧಿಪತಿ. ಇನ್ನು ಬುಧ ಪಶ್ಚಧಾನ್ಯಾಧಿಪತಿ, ಮೃಗಾಧಿಪತಿ, ವೃಷಭಾಧಿಪತಿ, ಗಮನಾಧಿಪತಿ. ಗುರು
ಛತ್ರಾಧಿಪತಿ, ನರಾಧಿಪತಿ, ಕಾರಾಧಿಪತಿ. ಶುಕ್ರ ಪೂರ್ವ ಸಸ್ಯಾಧಿಪತಿ, ಅಗ್ರಧಾನ್ಯಾಧಿಪತಿ, ಕೋಶಾಧಿಪತಿ, ಉಷ್ಣಾಧಿಪತಿ. ಶನಿ ವ್ಯವಹಾರಾಧಿಪತಿ ಮತ್ತು ಅಶ್ವಾಧಿಪತಿ, ವಸ್ತ್ರಾಧಿಪತಿ. ಇದು ಉಪನಾಯಕರಲ್ಲಿರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಈ ವರ್ಷದ ಆದಾಯ ಮತ್ತು ವ್ಯಯಗಳು. ಮೇಷ ಮತ್ತು ವೃಶ್ಚಿಕ 14 ಆದಾಯ ಇದ್ದರೆ 14 ವ್ಯಯ, ಅಂದರೆ ಲಾಭ ನಷ್ಟ ಎರಡೂ ಸರಿಸಮ ಪ್ರಮಾಣವಾಗಿರುತ್ತೆ. ಆರೋಗ್ಯ 1, ಅನಾರೋಗ್ಯ ಅಂತಕ್ಕಂಥದ್ದು 6, ರಾಜಪೂಜಾ ಅಂತಕ್ಕಂಥದ್ದು 5, ರಾಜಕೋಪ ಅಂತಕ್ಕಂಥದ್ದು 6, ಸುಖ 3, ದುಃಖ 3 ಸರಿಸಮ ಪ್ರಮಾಣವಾಗಿದೆ. ವೃಷಭ ಮತ್ತು ತುಲ 8 ಆದಾಯ 8 ವ್ಯಯ, 5 ಆರೋಗ್ಯ 0 ಅನಾರೋಗ್ಯ, ಅಂದರೆ ಇಲ್ಲಿ ಆರೋಗ್ಯ ಪರವಾಗಿಲ್ಲ, ಅನಾರೋಗ್ಯದ ಬಾಧೆ ನಿಮಗಿಲ್ಲ. ಇನ್ನು ರಾಜಪೂಜಾ ಅಂತಕ್ಕಂಥದ್ದು 0, ರಾಜಕೋಪ ಅಂತಕ್ಕಂಥದ್ದು 5, ಸುಖ 6, ದುಃಖ 3. ಇಲ್ಲಿ ಸುಖ ಪರವಾಗಿಲ್ಲ, ನೆಮ್ಮದಿಯುತವಾಗಿರಬಹುದು ವೃಷಭ ಮತ್ತು ತುಲಾರಾಶಿಯವರು. ಇನ್ನು ಮಿಥುನ ಮತ್ತು ಕನ್ಯಾ 11 ಆದಾಯ 5 ವ್ಯಯ, ಪರವಾಗಿಲ್ಲ. ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಈ ಬಾರಿ ಉಳಿತಾಯದ ಯೋಜನೆ ಸಾಕಷ್ಟು ಮಾಡಬಹುದು. 11 ರೂಪಾಯಿ ಸಂಪಾದನೆ ಇದ್ರೆ 5 ರೂಪಾಯಿ ಖರ್ಚಿರುತ್ತೆ, ತೊಂದರೆ ಇಲ್ಲ. ಇನ್ನು ಆರೋಗ್ಯ ಅಂತಕ್ಕಂಥದ್ದು 0, ಆರೋಗ್ಯದ ಬಗ್ಗೆ ಬಹಳ ಎಚ್ಚರ ಬೇಕು. ಅನಾರೋಗ್ಯ 4, ಇಲ್ಲಿ ಲಾಭ ಇದ್ರೆ ಮುಂದಿರುತ್ತೆ ನಷ್ಟ. ರಾಜಪೂಜಾ ಅಂತಕ್ಕಂಥದ್ದು 4, ರಾಜಕೋಪ ಅಂತಕ್ಕಂಥದ್ದು 2, ಸುಖ 6, ದುಃಖ 3. ಇನ್ನು ಕರ್ಕಾಟಕ 11 ರೂಪಾಯಿ ಆದಾಯ 11 ರೂಪಾಯಿ ವ್ಯಯ, 4 ಆರೋಗ್ಯ 4 ಅನಾರೋಗ್ಯ, ಹಾಗೆ 2 ರಾಜಪೂಜಾ 6 ರಾಜಕೋಪ, 3 ಸುಖ 3 ದುಃಖ. ಇನ್ನು ಸಿಂಹ 8 ಆದಾಯ 14 ಖರ್ಚು, 8 ಆದಾಯ 14 ವ್ಯಯ. ಇಲ್ಲಿ ಸಿಂಹರಾಶಿಯವರು ಸ್ವಲ್ಪ ಕಿವಿ ನೆಟ್ಟಗಾಗತ್ತೆ. 2 ಆರೋಗ್ಯ 3 ಅನಾರೋಗ್ಯ, 5 ರಾಜಪೂಜಾ 6 ರಾಜಕೋಪ, 3 ಸುಖ 3 ದುಃಖ. ಧನಸ್ಸು ಮತ್ತು ಮೀನ 2 ಆದಾಯ 8 ವ್ಯಯ, ಆರೋಗ್ಯ 6 ಅನಾರೋಗ್ಯ 4, ರಾಜಪೂಜಾ 4 ರಾಜಕೋಪ 2, 6 ಸುಖ 3 ದುಃಖ. ಮಕರ ಕುಂಭ, ಇಲ್ಲಿ ಮಕರ ಕುಂಭ ಇನ್ನಷ್ಟು ವಿಶೇಷ ಇದೆ, ಸ್ವಲ್ಪ ಹೊತ್ತು ಕಾಯಿರಿ, ನಾನು ತಿಳಿಸ್ಕೊಡ್ತೇನೆ. ಗುರುಜಿ, ಯಾವ ರಾಶಿಯ ಆಯವ್ಯಯ ಯಾವ ರೀತಿಯಾಗಿರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ರಿ, ಈಗೇನು ತಿಳಿಸ್ಕೊಡ್ತೀರಾ ಅಂತ? ಖಂಡಿತಮ್ಮ. ಇನ್ನು ಉಳಿದಿರ್ತಕ್ಕಂಥದ್ದು ಮಕರ ಕುಂಭ. ಮಕರ ಕುಂಭಕ್ಕೆ 5 ಆದಾಯ 2 ವ್ಯಯ, ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ನೆಮ್ಮದಿನೇ. ಇನ್ನು ಆರೋಗ್ಯ ಅಂತಕ್ಕಂಥದ್ದು 0, ಅನಾರೋಗ್ಯ 2, ರಾಜಪೂಜಾ 1, ರಾಜಕೋಪ 2, ಸುಖ 6, ದುಃಖ 3. ಈ ಸತಿ ಮಕರ ಕುಂಭ ಬಹಳ ನೆಮ್ಮದಿ. ಕಾರಣ ಮಕರ ಕುಂಭ ರಾಶ್ಯಾಧಿಪತಿ ಶನಿನೇ ರಾಜನಾದ್ರಿಂದ ನಿಮ್ಮ ರಾಶಿ ಫಲದಲ್ಲಿ, ಅದರಲ್ಲೂ ನಿಮ್ಮ ಆದಾಯ ವ್ಯಯಗಳು ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಅಂತ ಹೇಳ್ಬೋದು. ಇನ್ನು ಈ ವರ್ಷದ ರಾಶಿಫಲ ಪ್ರತಿ ದಿವಸ ನನ್ನ ಕಾರ್ಯಕ್ರಮದಲ್ಲಿ ಪ್ರತಿ ದಿವಸ ತಿಳಿಸ್ಕೊಡ್ತಾ ಬಂದಿದ್ದೀವಿ. ಆದರೂ ಶಾಸ್ತ್ರಬದ್ಧವಾಗಿ ರಾಶಿಫಲ ಹೇಗಿರಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ ನಾನು. ಮೊದಲನೇದಾಗಿ ರಾಶಿಫಲ ತಿಳ್ಕೊಳ್ಳೋಕ್ಕೂ ಮುನ್ನ ನಮ್ಮ ಕಾರ್ಯಕ್ರಮದ ಪ್ರತಿದಿನದ ಅನುಷ್ಠಾನವನ್ನು ನಾವು ಮರಿಬಾರದು. ಅದಕ್ಕೋಸ್ಕರ ನಮಃ ಸೂರ್ಯಾಯ ಚಂದ್ರಾಯ ಅಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಾನಷ್ಟೇ ಅಲ್ಲ, ನನ್ನೊಂದಿಗೆ ನೀವು ಸಹಿತ ಹೇಳಬೇಕು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕವಂದನಾ ಮೃತ್ಯೋ ಮೃಕ್ಷೀಮಾಮೃತಾತ್. ಓಂ ಶ್ರೀ ಮೃತ್ಯುಂಜಯಾಯ ನಮಃ. ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ಇಷ್ಟದೇವರನ್ನ ಪ್ರಾರ್ಥನೆ ಮಾಡಿ. ಮೊದಲನೇದಾಗಿ ಮೇಷರಾಶಿ. ಒಂದು ಮೇಷರಾಶಿ ಆಗಬೇಕಾದ್ರೆ ಅಶ್ವಿನಿ, ಭರಣಿ, ಕೃತಿಕ. ಅಶ್ವಿನಿ 4 ಮತ್ತು ಭರಣಿ 4, ಕೃತಿಕ 1. ಇದು ಮೇಷರಾಶಿ ಆಗ್ತಕ್ಕಂಥದ್ದು. ಮೇಷರಾಶಿಯವರಿಗೆ ಶುಭವಾರ ಭಾನುವಾರ, ಮಂಗಳವಾರ, ಗುರುವಾರ. ಶುಭ ಸಂಖ್ಯೆ ಅಂತಕ್ಕಂಥದ್ದು 1, 2, 3, 9. ಇದು ಮೇಷರಾಶಿಯವರಿಗೆ. ಶುಭ ವರ್ಣ ಕೆಂಪು, ಹಳದಿ, ಕೇಸರಿ. ಇನ್ನು ಶುಭ ದಿನಾಂಕ 1, 10, 17. ಶುಭ ರತ್ನ ಹವಳ, ಮಾಣಿಕ್ಯ, ಪುಷ್ಪರಾಗ. ಶುಭ ದಿಕ್ಕು ದಕ್ಷಿಣ. ಇದು ಮೇಷರಾಶಿಯವರಿಗೆ.
ಮೇಷರಾಶಿಯಲ್ಲಿರ್ತಕ್ಕಂಥವರಿಗೆ ಈ ವರ್ಷದ ಫಲ ಅಷ್ಟು ವಿಶೇಷವಾದ್ದಲ್ಲ. ಮನಸ್ಸಿಗೆ ಎಲ್ಲೋ ಒಂದು ಕಡೆ ಬಾಧೆ, ಅಸಮಾಧಾನ, ನೀವು ಅಂದುಕೊಂಡಂತಹ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಸಹಿತ ಅಷ್ಟೊಂದು ಲಾಭದಾಯಕವಾಗಿ ಇಲ್ದಿರತಕ್ಕಂಥದ್ದು, ಸಾಧಾರಣವಾಗಿರ್ತಕ್ಕಂಥ ಲಾಭ. ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಒಂದಿಷ್ಟು ತೊಂದರೆಗಳಾಗಬಹುದು. ಮನಸ್ಸಿಗೆ ಸಾಕಷ್ಟು ಚಿಂತೆ ಇರಬಹುದು. ವೃಥಾ ತಿರುಗಾಟ, ಕೆಲಸ ಇರಲಿ ಕೆಲಸ ಇಲ್ದಿರಲಿ ಸುಮ್ಮನೆ ಸುತ್ತಾಡ್ತಾ ಇರತಕ್ಕಂಥದ್ದು. ಇನ್ನು ಸರ್ಕಾರಿ ಕ್ಷೇತ್ರದಲ್ಲೂ ಸಹಿತ ಅಂಥ ಒಂದು ವಿಶೇಷತೆ ಇರೋದಿಲ್ಲ. ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ವಿಘ್ನಗಳನ್ನೇ ನೋಡ್ತೀರಿ. ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಅಡಚಣೆಗಳಿದೆ. ಹಾಗೆ ಯಾವುದೇ ಕೆಲಸ ಕಾರ್ಯಗಳಾದರೂ ಸಹಿತ ಅಷ್ಟೊಂದು ಸರಿಸಮಾನವಾದಂಥದ್ದಲ್ಲ. ಆದರೂ ನೀವು ಮಾಡಬೇಕಾದ್ದು ಮನೆದೇವರ ಪ್ರಾರ್ಥನೆ ಮಾಡಿ. ಮನೆದೇವರ ಪ್ರಾರ್ಥನೆಯೊಂದಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ತರಬಹುದು. ಆರೋಗ್ಯ ಸ್ಥಿತಿ ಸುಧಾರಣೆ ಆಗಬೇಕಾದ್ರೆ, ಅಂದರೆ ಆರೋಗ್ಯದಲ್ಲಿ ಸಿರ್ತಕ್ಕಂತಹ ತೊಂದರೆ ತಾಪತ್ರೆಗಳನ್ನು ಸಮಂಜಸವಾಗಿ ನೋಡ್ಕೊಳ್ಬೇಕಾದ್ರೆ ನಿಮ್ಮ ಮನೆದೇವರ ಅನುಷ್ಠಾನ ಅತ್ಯಗತ್ಯವಾಗಿದೆ. ಇನ್ನು ದುಡ್ಡು ಕಾಸಿನ ವಿಚಾರ ಮತ್ತು ಸಾಧ್ಯವಾದಷ್ಟು ಸಕಾರಾತ್ಮಕವಾದಂತಹ ಅನುಷ್ಠಾನಗಳ ಬಗ್ಗೆ ಮತ್ತು ಸಜ್ಜನತೆಯಿಂದ ನೀವು ನಡೆದು ಓಡಾಡತಕ್ಕಂತಹ ರೀತಿ ನೀತಿಗಳಲ್ಲೂ ಕೀರ್ತಿಯನ್ನು ತಂದುಕೊಳ್ಬೇಕಾದ್ರೆ ಮನೆದೇವರ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹ ನಿಮಗೆ ಬೇಕು. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕೃತಿಕ, ರೋಹಿಣಿ, ಮೃಗಶಿರ ಈ ರಾಶಿಗಳಲ್ಲಿ, ಅಂದರೆ ಕೃತಿಕ 2, 3, 4, ರೋಹಿಣಿ 4, ಮೃಗಶಿರ 1, 2 ಈ ಪಾದಗಳಲ್ಲಿರ್ತಕ್ಕಂಥವರು ವೃಷಭ ರಾಶಿ ಇರ್ತಾರೆ. ವೃಷಭ ರಾಶಿಯಲ್ಲಿ ಶುಭವಾರ ಬುಧ, ಶುಕ್ರ, ಶನಿ. ಶುಭ ದಿನಾಂಕ 6, 9, 15, 18, 24 ಮತ್ತು 27. ಶುಭ ವರ್ಣ ಬಿಳಿ, ಹಸಿರು ಮತ್ತು ಕಪ್ಪು. ಶುಭ ರತ್ನ ವಜ್ರ, ಮರಕತ, ನೀಲ. ಶುಭ ಸಂಖ್ಯೆ 5, 6, 8. ಇನ್ನು ಶುಭ ದಿಕ್ಕು ಅಂದರೆ ಯಾವೊಂದು ದಿಕ್ಕು ಬಹಳ ವಿಶೇಷವಾಗಿರುತ್ತೆ ವೃಷಭಕ್ಕೆ ಅಂದರೆ ಅದು ಆಗ್ನೇಯನೇ. ಇನ್ನು ಗ್ರಹಸ್ಥಿತಿಗಳಲ್ಲಿ ಅಂತಹ ಒಂದು ಉತ್ತಮವಾದಂತಹ ಫಲವಲ್ಲ. ಈ ವರ್ಷ ಫಲದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಯಾವುದೇ ಕೆಲಸ ಕಾರ್ಯವಾದರೂ ಹಿರಿಯರ ಮಾರ್ಗದರ್ಶನದೊಂದಿಗೆ ನೀವು ನಡೆದರೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸುಭಿಕ್ಷತನ. ಜೊತೆಗೆ ಬಂಧು ಮಿತ್ರರು ಯಾರೇ ಒಬ್ಬರು ಒಳ್ಳೆಯವರಂತಿದ್ರು ಆ ಒಳ್ಳೆಯವರಲ್ಲೂ ಸಹಿತ ಏನಾದರೂ ಒಂದು ಕ್ರೋಧ ಬರತಕ್ಕಂಥದ್ದು, ಮನಸ್ಸಿಗೆ ಅಸಮಾಧಾನ ಆಗುವಂಥ ಸನ್ನಿವೇಶ ಸಾಕಷ್ಟು ಕಂಡು ಬರ್ಬೋದು. ಇನ್ನು ಮನಸ್ಸಿಗೆ ನಾನಾ ರೀತಿಯಾದಂತಹ ಚಿಂತೆಗಳು ಇವೆಲ್ಲವೂ ಸಹಿತ ಬಹಳಷ್ಟು ಆಗುತ್ತೆ. ವ್ಯಾಪಾರ ವ್ಯವಹಾರಗಳು ಸುಧಾರಣೆ ಆಗೋದು ಸ್ವಲ್ಪ ಕಡಿಮೆನೆ. ಅಂತಹ ಲಾಭವೂ ಅಲ್ಲ, ಅಂತಹ ನಷ್ಟವೂ ಅಲ್ಲ. ಅಧಿಕಾರಿಗಳಿಂದ ತೊಂದರೆ ಅನುಭವಿಸುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ ಅನುಭವಿಸುವಂಥದ್ದು, ಅನಾರೋಗ್ಯ ಇರತಕ್ಕಂಥದ್ದು ಮತ್ತು ಪರಸ್ಥಳದಲ್ಲಿ ನಿಮ್ಮ ಸ್ಥಳವಲ್ಲದಿರ ಮತ್ತೊಂದು ಸ್ಥಳದಲ್ಲಿ ನಿಮ್ಮ ವ್ಯವಹಾರಗಳನ್ನೇನಾದ್ರು ನಡೆಸಿದ್ರೆ ಅಲ್ಲೂ ಸಹಿತ ಲಾಭ ಇಲ್ದಿರ ನಷ್ಟಗಳನ್ನೇ ನೋಡ್ತೀರಿ. ಹೀಗೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಈ ವರ್ಷ ವೃಷಭ ರಾಶಿಯವರು ನೋಡ್ಲಿಕ್ಕಾಗುವುದಿಲ್ಲ. ಆದರೆ ಇದು ವರ್ಷ ಫಲ. ಮತ್ತೊಮ್ಮೆ ತಿಳಿಸ್ತಿದ್ದೀನಿ, ಇಲ್ಲಿ ಲಾಭ ನಷ್ಟಗಳು ಅಷ್ಟು ಸರಿಸಮಾನವಾದ್ದಲ್ಲ. ಪ್ರತಿದಿನದ ಕಾಯಕಕ್ಕೂ ಪ್ರತಿದಿನದ ರಾಶಿಫಲಕ್ಕೂ ಇವತ್ತಿನ ರಾಶಿಫಲಕ್ಕೂ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ. ಇದು ವರ್ಷದಾದ್ಯಂತ ಇರ್ತಕ್ಕಂತಹ ದಿನದಲ್ಲಿ ಬರ್ತಕ್ಕಂತಹ ಫಲಗಳ ಬಗ್ಗೆ ಈಗ ನಾನು ನಿಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಇನ್ನ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಮೃಗಶಿರ 3, 4, ಆರಿದ್ರ ಮತ್ತು ಪುನರ್ವಸು ಅಲ್ಲಿ 1, 2, 3ನೇ ಪಾದ. ಇವರಿಗೆ ಮಿಥುನ ರಾಶಿ ಬರ್ತಕ್ಕಂತಹದ್ದು. ಶುಭವಾರ ಬುಧವಾರ, ಶುಕ್ರವಾರ ಮತ್ತು ಭಾನುವಾರ. ಶುಭ ವರ್ಣ ಕೆಂಪು ಮತ್ತು ಹುಲ್ಲು ಹಸಿರು ಮತ್ತು ಶಾಮ್ಯವರ್ಣ. ಇನ್ನು ಶುಭ ದಿಕ್ಕು ಉತ್ತರ, ಅದರಲ್ಲಿ ಶುಭ ರತ್ನ ಮಾಣಿಕ್ಯ ಮತ್ತು ಪಚ್ಚೆ ವಜ್ರ. ಇದು ಬಹಳ ವಿಶೇಷವಾಗಿದೆ. ಶುಭ ಸಂಖ್ಯೆ 3, 5, 6, 8. ಇನ್ನು ಶುಭ ದಿನಾಂಕ 5, 14 ಮತ್ತು 23. ಈ ವರ್ಷದಲ್ಲಿ ಎಲ್ಲವೂ ಸಹಿತ ಮಿಶ್ರ ಫಲ. ಲಾಭ ನಷ್ಟ ಎರಡೂ ಸರಿಸಮಾನವಾಗಿರುತ್ತೆ. ಅಂತಹ ಒಂದು ಲಾಭವೇ ಇರೋದಿಲ್ಲ, ಅಂತ ನಷ್ಟವೇ ಆಗೋದಿಲ್ಲ. ಹಾಗಂತ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ, ಯಾವುದೇ ವ್ಯಾಪಾರ ವ್ಯವಹಾರಗಳು ಮಾಡಬೇಕಾದ್ರೂ ನೀವು ಆಲೋಚನೆ ಮಾಡಿ ಸಮಂಜಸವಾದಂಥ ರೀತಿ ನಿಮ್ಮ ಚಿಂತನೆ ಮಾಡಿಸಿದ್ರೆ ಖಂಡಿತ ಸಾಕಷ್ಟು ಲಾಭವನ್ನು ನೋಡಬಹುದು. ಹಾಗೆ ಹಲವಾರು ಕ್ಷೇತ್ರಗಳಲ್ಲಿ ಗೌರವ, ಕುಟುಂಬದಲ್ಲಿ ನೆಮ್ಮದಿ, ಒಳ್ಳೆ ವಾತಾವರಣ ಇಂಥದ್ದನ್ನು ಸಹಿತ ಬರುವಂತಹ ಸಾಂದ್ರತೆ ಸಾಕಷ್ಟು ಇರುತ್ತೆ. ಹಾಗೆ ಜುಲೈ ತಿಂಗಳಲ್ಲಿ ಕೆಲವು ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಇರುತ್ತೆ. ಮನಸ್ಸಿಗೆ ಚಿಂತೆ, ಬಂಧು ಮಿತ್ರರಲ್ಲಿ ಮನಸ್ತಾಪ ಮೊದಲಾದ ಫಲಗಳನ್ನು ಈ ಒಂದು ಬಾರಿ ನೀವು ಮಿಥುನ ರಾಶಿಯವರು ನೋಡ್ತಾ ಇದ್ದೀರಿ. ಇನ್ನ ಕರ್ಕಾಟಕ ರಾಶಿ.
ಪುನರ್ವಸು 4ನೇ ಪಾದ, ಪುಷ್ಯ ಮತ್ತು ಆಶ್ಲೇಷ. ಇವರು ಮಿಥುನ ಕರ್ಕಾಟಕ ರಾಶಿ ಬರ್ತಕ್ಕಂಥದ್ದು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭವಾರ ಸೋಮ, ಮಂಗಳ ಮತ್ತು ಗುರು. ಇನ್ನು ಶುಭ ವರ್ಣ ಬಿಳಿ, ಕೆಂಪು, ಹಳದಿ. ಶುಭ ಸಂಖ್ಯೆ, ಶುಭ ದಿನಾಂಕ 2, 7, 11, 16, 20, 25, 29. ಹಾಗೆ ಶುಭ ಸಂಖ್ಯೆ ಅಂತಕ್ಕಂಥದ್ದು 2, 3, 9. ಶುಭ ರತ್ನ ಮುತ್ತು, ಹವಳ, ಪುಷ್ಪರಾಗ. ಶುಭ ದಿಕ್ಕು ವಾಯುವ್ಯ. ಕರ್ಕಾಟಕ ರಾಶಿಯವರಿಗೆ ಈ ವರ್ಷದಲ್ಲಿ ಅಶುಭ ಫಲಗಳು ಸಾಕಷ್ಟು ಕಂಡುಬರುತ್ತೆ. ಅಧಿಕವಾದಂತಹ ತಿರುಗಾಟ, ವ್ಯಾಪಾರ ಉದ್ಯೋಗದಲ್ಲಿ ಅಲ್ಪ ಪ್ರಗತಿ, ಕೃಷಿಯಲ್ಲಿ ಅಲ್ಪ ಫಲ, ಬಂಧು ಮಿತ್ರರು ವಿರೋಧಿಗಳಾಗ್ತಕ್ಕಂಥದ್ದು, ಸರ್ಕಾರಿ ಕೆಲಸಗಳಲ್ಲಿ ಸಾಕಷ್ಟು ವಿಘ್ನಗಳಾಗ್ತಕ್ಕಂಥದ್ದು ಮತ್ತು ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಾದರೂ ಸಹಿತ ಅಪಜಯವೇ ಸಾಕಷ್ಟಿದೆ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಮಾಡಿದ್ರೆ ಆಗ ಮಟ್ಟಿಗೆ ಸ್ವಲ್ಪ ಸುಧಾರಣೆ ಆಗ್ಬೋದು. ವ್ಯಾಪಾರ ವ್ಯವಹಾರಗಳಲ್ಲಿ ಮತ್ತು ಕೆಲವು ಲಗ್ನಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಸಾಕಷ್ಟು ಅನುಕೂಲಗಳನ್ನು ಪಡೆಯಬೇಕಾದ್ರೆ ನೀವು ಮಾಡಬೇಕಾದ್ದು ನಿಮ್ಮ ಇಷ್ಟದೇವರ ಆರಾಧನೆ, ದೇವಿಯ ಆರಾಧನೆ, ಜೊತೆಗೆ ಮನೆ ದೇವರ ಆರಾಧನೆ ಮಾಡಿ ಹಿರಿಯರ ಆಶೀರ್ವಾದದೊಂದಿಗೆ ಕರ್ಕಾಟಕ ರಾಶಿಯವರು ಸ್ವಲ್ಪ ಮಟ್ಟಿಗೆ ನೆಮ್ಮದಿ ನೋಡಬಹುದು. ರುಚಿ ಈಗ ಸಿಂಹರಾಶಿಯಿಂದ. ಖಂಡಿತಮ್ಮ. ಇನ್ನು ಸಿಂಹರಾಶಿ, ಮಕ, ಪುಬ್ಬ ಮತ್ತು ಉತ್ತರ. ಮಕ, ಪುಬ್ಬ, ಉತ್ತರ ಈ ರಾಶಿಗಳವರಿಗೆ ಅಂದರೆ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಸಿಂಹರಾಶಿ. ಸಿಂಹರಾಶಿಯವರಿಗೆ ಶುಭವಾರ ರವಿ, ಸೋಮವಾರ ಅಂದರೆ ರವಿವಾರ ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ ಮತ್ತು ಗುರುವಾರ. ಇನ್ನು ಶುಭ ದಿನಾಂಕ 1, 4, 10, 13, 19, 22, 28, 31. ಶುಭ ವರ್ಣ ಕೆಂಪು, ಹಳದಿ, ಬಿಳಿ, ಕೇಸರಿ. ಶುಭ ರತ್ನ ಮಾಣಿಕ್ಯ, ಮುತ್ತು, ಹವಳ, ಪುಷ್ಪರಾಗ. ಶುಭ ಸಂಖ್ಯೆ 1, 3, 5, 9. ಶುಭ ದಿಕ್ಕು ಪೂರ್ವ. ಗೃಹಸ್ಥಿತಿಯಲ್ಲಿ ಅಂತಹ ಉತ್ತಮವಾಗಿಲ್ದಿರ ಕೆಲವು ಸ್ಥಳಗಳು ಬದಲಾವಣೆ ಆಗ್ತಕ್ಕಂಥದ್ದು, ಪ್ರಯಾಣದ ವೇಳೆ ಅಡಚಣೆ ಆಗ್ತಕ್ಕಂಥದ್ದು, ವೃತ ಧನ ವ್ಯಯವಾಗ್ತಕ್ಕಂಥದ್ದು, ಇಟ್ಟುಕೊಂಡಿರ್ತಕ್ಕಂಥ ಹಣಕಾಸು, ಏನೋ ಕೂಡಿಟ್ಟಿರ್ತಕ್ಕಂಥ ಹಣಕಾಸು ಬಹಳಷ್ಟು ವ್ಯಯವಾಗಿ ಖರ್ಚಾಗ್ತಕ್ಕಂಥದ್ದು, ಅಧಿಕವಾದಂತಹ ತಿರುಗಾಟ. ಸಿಂಹರಾಶಿಯವರು ಈ ಬಾರಿ ಸ್ವಲ್ಪ ಹುಷಾರಾಗಿರಬೇಕು. ವ್ಯಾಪಾರ ಉದ್ಯೋಗಗಳಲ್ಲೂ ಸಹಿತ ಅಲ್ಪ ಪ್ರಗತಿ ಇದೆ. ಕೃಷಿಯಲ್ಲಿ ಸ್ವಲ್ಪ ಮಾತ್ರವೇ ಅಲ್ಪ ಫಲ ಇರ್ತಕ್ಕಂಥದ್ದು. ಬಂಧು ಮಿತ್ರಗಳ ಮಧ್ಯದಲ್ಲಿ ವಿರೋಧ ಮನಸ್ಸು ಸಾಕಷ್ಟು ಆಗ್ತಿರುತ್ತೆ. ವಿರೋಧತ್ವ ಸಾಕಷ್ಟು ಇದ್ದು ವ್ಯತೆ ಇರುತ್ತೆ. ಯಾವುದೇ ಕಾರಣಕ್ಕೂ ಅಂತಹ ಒಂದು ಲಾಭಗಳು ಇರ್ತಕ್ಕಂಥದ್ದು ತುಂಬ ಕಡಿಮೆನೆ. ಸಿಂಹರಾಶಿಯವರು ಬಹಳ ಎಚ್ಚರಿಕೆ ಬೇಕು. ನಿಮ್ಮ ಇಷ್ಟದೇವರ ಆರಾಧನೆಯೊಂದಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ನೋಡಬಹುದು. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಉತ್ತರ ನಕ್ಷತ್ರ 2, 3, 4, ಹಸ್ತ, ಚಿತ್ತ 1, 2 ಈ ಪ್ರಕಾರವಾಗಿರೋರಿಗೆ ಕನ್ಯಾ ರಾಶಿ ಇದೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಶುಭವಾರ ಅಂದರೆ ಕನ್ಯಾ ರಾಶಿಯವರಿಗೆ ಶುಭವಾರ ಬುಧ, ಶುಕ್ರ, ಭಾನು ಅಂದರೆ ಭಾನುವಾರ. ಇನ್ನು ಶುಭ ರತ್ನ ಮಾಣಿಕ್ಯ, ಪಚ್ಚೆ, ವಜ್ರ. ಶುಭ ದಿನಾಂಕ 5, 14, 23. ಶುಭ ದಿಕ್ಕು ಉತ್ತರ ಇರ್ತಕ್ಕಂಥದ್ದು. ಶುಭ ವರ್ಣ ಕೆಂಪು ಮತ್ತು ಹುಲ್ಲು ಹಸಿರು, ಶಾಮ್ಯವರ್ಣ. ಇನ್ನು ಶುಭ ಸಂಖ್ಯೆ 3, 5, 6, 8 ಈ ಪ್ರಕಾರವಾಗಿದೆ. ಆದರೆ ಈ ವರ್ಷದಲ್ಲಿ ಅಂತಹ ಫಲಗಳನ್ನು ಇವರು ಸಹಿತ ನೋಡಲಿಕ್ಕಾಗುವುದಿಲ್ಲ. ಸ್ವಲ್ಪ ಮಟ್ಟಿಗೆ ಅಸಮಾಧಾನವೇ ಸಾಕಷ್ಟಿರುತ್ತೆ. ಬಂಧುಗಳಿಂದ ಮತ್ತು ಸ್ನೇಹಿತರಿಂದ ಒಂದಲ್ಲ ಒಂದು ಕಡೆ ಸಮಸ್ಯೆಗಳನ್ನು ನೀವು ನೋಡಬೇಕಾಗತ್ತೆ. ಕಾಲಗಳಲ್ಲಿ ಕಾಲಕ್ಕೂ ಇರತಕ್ಕಂತಹ ಲಾಭಗಳು ತುಂಬ ಕಡಿಮೆನೆ. ಆದರೆ ಒಂದು ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು. ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆನೂ ಕಾಣ್ತೀರಿ. ಹಾಗೆ ಯಥಾಪ್ರಕಾರವಾಗಿ ನಿಮ್ಮ ಯಾವುದೇ ಒಂದು ಕ್ಷೇತ್ರಗಳಲ್ಲಿ ಅಭಿವೃದ್ಧಿನ ನೋಡಬೇಕಾದ್ರೆ ನೀವು ಮಾಡ್ತಾ ಇರ್ತಕ್ಕಂತಹ ನಿಮ್ಮ ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯಗಳು ಅಲ್ಲಿ ನೀವು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಏನೇ ಆದರೂ ವಿವಾಹಾದಿ ಮಂಗಳ ಕಾರ್ಯಕ್ರಮಗಳು ಸಾಕಷ್ಟು ವಿಶೇಷವಾಗಿರುತ್ತೆ. ಸಾಕಷ್ಟು ವಿಶೇಷವಾದಂಥ ರೀತಿ ಈ ವರ್ಷದ ಕೊನೆಯಲ್ಲಿ ಒಂದಿಷ್ಟು ಅನುಕೂಲವನ್ನು ತಾವು ಪಡೆಯಬಹುದು. ಏನೇ ಆದರೂ ನೀವು ಮಾಡಬೇಕಾದ್ದು ಮಹಾವಿಷ್ಣು ಆರಾಧನೆ ತಪ್ಪದಿರ ಮಾಡಬೇಕು. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಚಿತ್ತ 3, 4, ಸ್ವಾತಿ, ವಿಶಾಖ 1, 2, 3 ಈ ಪ್ರಕಾರ ನಕ್ಷತ್ರಗಳಿಗೆ ತುಲಾರಾಶಿಯಾಗತ್ತೆ. ಶುಭವಾರ ಅಂತಕ್ಕಂಥದ್ದು ಬುಧವಾರ, ಶುಕ್ರವಾರ, ಶನಿವಾರ. ಶುಭ ದಿನಾಂಕ 6, 9, 15, 18, 24, 27. ಇನ್ನು ಶುಭ ವರ್ಣ ಬಿಳಿ, ಹಸಿರು ಮತ್ತು ಕಪ್ಪು. ಶುಭ ರತ್ನ ವಜ್ರ, ಮರಕತ ಮತ್ತು ನೀಲ.
ಇನ್ನು ಶುಭ ಸಂಖ್ಯೆ ಅಂತಕ್ಕಂಥದ್ದು 5, 6, 8. ಶುಭ ದಿಕ್ಕು ಆಗ್ನೇಯ. ಇನ್ನು ಸಾಕಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಕೃಷಿಕರಿಗೆ ಅಲ್ಪ ಫಲ ಇರ್ತಕ್ಕಂಥದ್ದು, ಕಾರ್ಯಸಾಧನೆಗೆ ಸ್ವಲ್ಪ ಕಷ್ಟವಾಗಿರ್ತಕ್ಕಂಥದ್ದು, ತಿರುಗಾಟ ಮನೋಭಾವ ಸಾಕಷ್ಟು ಆಗುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ, ಅಧಿಕವಾದಂತಹ ಖರ್ಚು, ದಾಯಾದಿಗಳಲ್ಲಿ ಕಲಹ. ಮೊದಲೇ ನಿಮ್ಮ ಮಾತು, ನಿಮ್ಮ ರೀತಿ ನಿಮ್ಮ ನಡೆ ನಡವಳಿಕೆಗಳಲ್ಲಿ ಸ್ವಲ್ಪ ಲಗಾಮಿರಬೇಕು. ಅದಿ ಉದ್ದಟತನವಾಗಿ ಮಾತಾಡ್ತಕ್ಕಂಥದ್ದು ಅಥವಾ ನಿಮ್ಮ ಬಂಧು ಬಾಂಧವರಲ್ಲಿ ಒಂದೆರಡು ಮಾತು ಜಾಸ್ತಿ ಆಡಿದ್ರೆ ಎಲ್ಲೋ ಒಂದು ಕಡೆ ವೈರತ್ವ, ಶತ್ರುತ್ವ ಬೆಳೀತಕ್ಕಂತಹ ಸನ್ನಿವೇಶಗಳು ಸಾಕಷ್ಟು ಆಗ್ಬೋದು. ಎಚ್ಚರ ಇರಲಿ. ವರ್ಷದ ಮಧ್ಯಭಾಗದಲ್ಲಿ ಆರೋಗ್ಯ ಸ್ಥಿತಿಯಲ್ಲಿ ಸ್ವಲ್ಪ ಸುಧಾರಣೆ ಆಗುತ್ತೆ. ಯಥಾರ್ಥವಾಗಿ ಕಾರ್ಯಾನುಕೂಲ ಪರವಾಗಿಲ್ಲ ಮತ್ತು ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಒಂದಿಷ್ಟು ಗೌರವ, ಶುಭ ಕಾರ್ಯಗಳಲ್ಲಿ ನಡೆಯುವಂತಹದ್ದು, ಬಂಧು ಮಿತ್ರರ ಸಹಾಯದಿಂದ ಮೊದಲಾದ ಶುಭ ಫಲಗಳನ್ನು ಉಂಟು ಮಾಡಿಕೊಳ್ಳಬಹುದು. ಅಂದರೆ ತುಲಾರಾಶಿಯವರು ಪ್ರಾರಂಭದಲ್ಲಿ ಕಷ್ಟ, ಮಧ್ಯದಲ್ಲಿ ಚೇತರಿಕೆ, ಅಂತ್ಯದಲ್ಲಿ ಮತ್ತಷ್ಟು ಸುಖ, ಈ ತರಹ ಇದೆ. ಇನ್ನ ವೃಶ್ಚಿಕ ರಾಶಿ. ವಿಶಾಖ 4ನೇ ಪಾದ, ಅನುರಾಧ 4, ಜ್ಯೇಷ್ಠ 4, ಅಲ್ಲಿಗೆ 9 ಪಾದಗಳಿಂದ ಒಂದು ರಾಶಿ ಬರ್ತಕ್ಕಂಥದ್ದು. ಅಂದರೆ ವಿಶಾಖ 4ನೇ ಪಾದ, ಅನುರಾಧ 4, ಜ್ಯೇಷ್ಠ 4, ಇದೆಲ್ಲವೂ ಸೇರಿಸರೆ 9 ಪಾದವಾಯಿತು. 9 ಪಾದಕ್ಕೆ ಒಂದು ರಾಶಿ ಬರ್ತಕ್ಕಂಥದ್ದು, ಅದೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಶುಭವಾರ ಭಾನುವಾರ, ಮಂಗಳವಾರ ಮತ್ತು ಗುರುವಾರ. ಇನ್ನು ಶುಭ ದಿನಾಂಕ ಅಂತಕ್ಕಂಥದ್ದು 1, 10, 27. ಶುಭ ವರ್ಣ ಕೆಂಪು, ಹಳದಿ, ಕೇಸರಿ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶುಭ ಸಂಖ್ಯೆ 1, 2, 3, 9. ಇನ್ನು ಶುಭ ದಿಕ್ಕು ದಕ್ಷಿಣ. ಇನ್ನು ಶುಭ ರತ್ನ ಅಂತಕ್ಕಂಥದ್ದು ಹವಳ, ಮಾಣಿಕ್ಯ, ಪುಷ್ಪರಾಗ. ಇನ್ನು ವರ್ಷದಲ್ಲಿ ಸಾಮಾನ್ಯಕ್ಕೆ ವ್ಯವಹಾರಗಳಂತಕ್ಕಂಥದ್ದು ಯಾವುದೇ ಕೆಲಸ ಮಾಡಿದ್ರೂ ಸ್ವಲ್ಪ ಮಟ್ಟಿಗೆ ಪ್ರಗತಿ ಕಾಣ್ತೀರಿ. ಕುಟುಂಬದಲ್ಲಿ ಸೌಖ್ಯ, ಅನಾರೋಗ್ಯ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ. ಬಂಧು ಮಿತ್ರರಿಂದ ಸಹಾಯ, ಪುಣ್ಯಕ್ಷೇತ್ರಗಳ ದರ್ಶನ, ಎಂಥ ಮಹಾಭಾಗ್ಯ. ನಿಜಕ್ಕೂ ವೃಶ್ಚಿಕ ರಾಶಿಯವರಿಗೆ ಒಂದು ಭಾಗ್ಯವೇ ಸರಿ. ಇನ್ನಷ್ಟು ವಿಷಯಗಳಿದೆ, ಮುಂದೆ ತಿಳಿಸ್ಕೊಡ್ತೇನೆ. ಗುರುಜಿ, ವೃಶ್ಚಿಕ ರಾಶಿಯವರ ವರ್ಷ ಭವಿಷ್ಯವನ್ನ ಮುಂದುವರಿಸ್ತೀರಾ? ಖಂಡಿತಮ್ಮ. ವೃಶ್ಚಿಕ ರಾಶಿಯವರಿಗೆ ಕೆಲವು ಕ್ಷಣಗಳು ಸಮಸ್ಯೆ ಅಂತಿದ್ರೆ ಮತ್ತಿನ್ನಷ್ಟು ಸ್ವಲ್ಪ ದಿನಗಳಲ್ಲೇ ಅನುಕೂಲನೂ ಪಡಿತೀರಿ. ಅತಿಯಾದಂತಹ ತಿರುಗಾಟ ಮನೋಭಾವ, ಅಧಿಕವಾಗಿ ಖರ್ಚು ಜಾಸ್ತಿ, ತಿರುಗಾಟ ಜಾಸ್ತಿ. ಹಾಗೆ ಬಂಧು ಮಿತ್ರರು ಅವರಿಂದ ಸ್ವಲ್ಪ ಮಟ್ಟಿಗೆ ಸಹಕಾರ, ಮನಸ್ಸಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಚಿಂತನೆ ಜಾಸ್ತಿ ಆಗುತ್ತೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಜಾಸ್ತಿ ಉಂಟಾಗುತ್ತೆ. ಮೊದಲೇ ಹೇಳಿದೆ, ವೃಶ್ಚಿಕ ರಾಶಿಯವರಿಗೆ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ, ಎಚ್ಚರಿಕೆ ಬೇಕು. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಮೂಲ, ಪೂರ್ವಾಷಾಢ ಮತ್ತು ಉತ್ತರಾಷಾಢ. ಶುಭವಾರ ಅಂತಕ್ಕಂಥದ್ದು ಭಾನು, ಮಂಗಳ, ಗುರು ಮತ್ತು ಶನಿ. ಶುಭ ದಿನಾಂಕ 3, 9, 12, 18, 21, 27 ಹಾಗೂ 30. ಶುಭ ವರ್ಣ ಹಳದಿ, ಕೆಂಪು ಮತ್ತು ಕೇಸರಿ, ತಾಮ್ರ. ಶುಭ ಸಂಖ್ಯೆ 1, 3, 8, 9. ಶುಭ ದಿಕ್ಕು ಈಶಾನ್ಯ. ಶುಭ ರತ್ನ ಪುಷ್ಪರಾಗ, ಮಾಣಿಕ್ಯ, ಹವಳ ಮತ್ತು ನೀಲ. ಇನ್ನು ಆರೋಗ್ಯದ ಬಗ್ಗೆ ಮನಸ್ಸಲ್ಲಿ ಸಾಕಷ್ಟು ಚಿಂತೆ ಮಾಡ್ತಿರ್ತೀರಿ. ಕೆಲಸ ಕಾರ್ಯಗಳಲ್ಲಿ ಅಂತಹ ಒಂದು ವಿಶೇಷವಾದಂಥ ರೀತಿಯಲ್ಲಿಲ್ಲ. ಜೊತೆಗೆ ಬಂಧುಗಳಲ್ಲಿ ವಿರೋಧವನ್ನು ಕಟ್ಕೊಳ್ತಕ್ಕಂಥದ್ದು. ಏನೇ ಮಾಡೋದಕ್ಕೋದ್ರೂ ಅಶುಭ ಫಲಗಳು ಜಾಸ್ತಿ ಆಗುತ್ತೆ. ನೆಮ್ಮದಿ ಇಲ್ಲದಂತಹ ಪರಿಸ್ಥಿತಿ, ಎಲ್ಲೋ ಒಂದು ಕಡೆ ಅಸಮಾಧಾನ ಅಂತಕ್ಕಂಥದ್ದು ತುಂಬಿ ತುಳುಕ್ತಿರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಲಿಂದಲ್ಲೇ ಲಾಭನೂ ಅಷ್ಟೇ, ನಷ್ಟವೂ ಹಾಗೆ ಆಗ್ತಿರುತ್ತೆ. ಇಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ಅಲ್ಪ ಲಾಭ, ಶುಭ ಕಾರ್ಯಗಳಲ್ಲಿ ಯತ್ನ ಫಲ ಸಫಲವಾಗತ್ತೆ. ಪುಣ್ಯಕ್ಷೇತ್ರಗಳನ್ನ ದರ್ಶನ ಮಾಡತಕ್ಕಂಥದ್ದು, ಕ್ಷೇತ್ರದಲ್ಲಿ ಪ್ರಗತಿ ಕಾಣತಕ್ಕಂಥದ್ದು, ಆರೋಗ್ಯ ಸುಧಾರಣೆ ನೋಡ್ಕೊಳ್ತಕ್ಕಂಥದ್ದು ಮೊದಲಾದ ಶುಭ ಫಲಗಳನ್ನ ಈ ವರ್ಷ ನೀವು ಕಾಣಬಹುದು. ಇನ್ನ ಮಕರ ರಾಶಿ. ಮಕರ ರಾಶಿಯವರಿಗೆ ಉತ್ತರಾಷಾಢ 2, 3, 4, ಶ್ರವಣ, ಧನಿಷ್ಠ 1, 2 ಇದು ಮಕರ ರಾಶಿಗೆ ಸಂಬಂಧಪಡುತ್ತೆ. ಶುಭವಾರ ಬುಧವಾರ, ಶುಕ್ರವಾರ, ಶನಿವಾರ. ಶುಭ ದಿನಾಂಕ 1, 10, 19, 28. ಇನ್ನ ಶುಭ ವರ್ಣ ನೀಲ, ಹಸಿರು, ಹಳದಿ. ಶುಭ ರತ್ನ ವಜ್ರ, ಪಚ್ಚೆ, ನೀಲ. ಇನ್ನ ಶುಭ ಸಂಖ್ಯೆ 5, 6, 8, 4. ಶುಭ ದಿಕ್ಕು ಪಶ್ಚಿಮ. ಉದ್ಯೋಗದಲ್ಲಿ ಅಭಿವೃದ್ಧಿ, ಕುಟುಂಬದಲ್ಲಿ ಸೌಖ್ಯ, ಯತ್ನಪಟ್ಟಂತಹ ಕಾರ್ಯಗಳು ಶುಭಕರವಾಗಿರ್ತಕ್ಕಂಥದ್ದು,
ಸಾಕಷ್ಟು ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಾಣತಕ್ಕಂಥದ್ದು, ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿನ ಕಾಣತಕ್ಕಂಥದ್ದು, ಧನಲಾಭವನ್ನ ನೋಡ್ತಕ್ಕಂಥದ್ದು, ಶುಭ ಫಲಗಳು ಕಂಡು ಬರ್ತಕ್ಕಂಥದ್ದು. ವರ್ಷದ ಮಧ್ಯಭಾಗದಲ್ಲಿ ದುಷ್ಟ ಜನರ ಅಟ್ಟಹಾಸ ಸ್ವಲ್ಪ ಮಟ್ಟಿಗೆ ಸಹವಾಸ ಆಗುತ್ತೆ, ಅವರ ಅಟ್ಟಹಾಸವೂ ಬೆರೀತಾರೆ. ಇನ್ನು ಅನಾರೋಗ್ಯ, ಮನಸ್ಸಿಗೆ ಚಿಂತೆ ಮತ್ತು ಚೋರಾಗ್ನಿ ಭೀತಿ, ಇಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಮೊದಲಾದಂತಹ ಅಶುಭ ಫಲಗಳು, ಅಂದರೆ ಪ್ರಾರಂಭದಲ್ಲಿ ಶುಭ, ಮಧ್ಯದಲ್ಲಿ ಸ್ವಲ್ಪ ಕಷ್ಟ, ಕೊನೆಯಲ್ಲಿ ಮತ್ತಷ್ಟು ಅನುಕೂಲ. ಏನೇ ಆದರೂ ಮಕರ ರಾಶಿಯವರು ನೆಮ್ಮದಿನೇ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಧನಿಷ್ಠ 3 ಮತ್ತು 4, ಧನಿಷ್ಠ 3, 4, ಶತಭಿಷ 4, ಪುಬ್ಬ ಅಂದರೆ ಪೂರ್ವಭಾದ್ರ ನಕ್ಷತ್ರದವರು 1, 2, 3 ಈ ಪ್ರಕಾರವಾಗಿರುತ್ತೆ. ಇಲ್ಲಿರ್ತಕ್ಕಂಥದ್ದು ಶುಭ ದಿನಾಂಕ 1, 10, 19, 28. ಇನ್ನು ಶುಭವಾರ ಬುಧವಾರ, ಶುಕ್ರವಾರ, ಶನಿವಾರ. ಶುಭರತ್ನ ವಜ್ರ, ಪಚ್ಚೆ, ನೀಲ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶುಭವರ್ಣ ನೀಲ, ಹಸಿರು ಮತ್ತು ಹಳದಿ. ಇನ್ನು ಶುಭ ಸಂಖ್ಯೆ 5, 6, 8, 4. ಶುಭ ದಿಕ್ಕು ಪಶ್ಚಿಮ. ವರ್ಷದಾದ್ಯದಲ್ಲಿ ಹಣಕಾಸಿನ ತೊಂದರೆ ಸ್ವಲ್ಪ ಕಾಣಿಸ್ಕೋಬಹುದು. ಬಂಧು ಮಿತ್ರರ ಮಧ್ಯದಲ್ಲಿ ಮನಸ್ತಾಪ ಇರಬಹುದು. ಅನಾರೋಗ್ಯದ ಬಗ್ಗೆ ಸ್ವಲ್ಪ ಬಾಧೆ ಇರಬಹುದು. ಉದ್ಯೋಗದಲ್ಲಿ ಅಭಿವೃದ್ಧಿ ಇದ್ರೂ ಸಹಿತ ಎಲ್ಲೋ ಒಂದು ಕಡೆ ಕುಂಠಿತವಾಗುವಂತಹ ರೀತಿಯಲ್ಲಿರುತ್ತೆ. ಅಶುಭ ಫಲಗಳನ್ನು ಸ್ವಲ್ಪ ಹೆಚ್ಚಾಗಿ ನೋಡಬೇಕಾಗತ್ತೆ. ಆದರೆ ವರ್ಷದ ಮಧ್ಯಭಾಗದಲ್ಲಿ ಕುಟುಂಬದಲ್ಲಿ ಸೌಖ್ಯ, ಉದ್ಯೋಗದಲ್ಲಿ ಪ್ರಗತಿ, ಬಂಧು ಮಿತ್ರರಿಂದ ಸಹಾಯ, ಯತ್ನ ಕಾರ್ಯದಲ್ಲಿ ಅನುಕೂಲ, ಶುಭ ಕಾರ್ಯಗಳು ನಡೆಯುವಂತಹ ರೀತಿ ಸಾಕಷ್ಟು ಇರುತ್ತೆ. ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಲ್ಲಿರುತ್ತೆ. ಮೊದಲಾದ ಶುಭ ಫಲಗಳನ್ನು ಸಾಕಷ್ಟು ನೋಡಬಹುದಾಗತ್ತೆ. ಕುಂಭರಾಶಿಯವರಿಗೆ ಪ್ರಾರಂಭದಲ್ಲಿ ಕಷ್ಟ ಆದರೂ ಅಂತ್ಯದಲ್ಲಿ ಸುಖ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಪುಬ್ಬ 4, ಉತ್ತರಾಭಾದ್ರ ಮತ್ತು ರೇವತಿ. ಪುಬ್ಬ 4, ಉತ್ತರಾಭಾದ್ರ, ರೇವತಿ. ಶುಭವಾರ ಬಂದು ಭಾನುವಾರ, ಮಂಗಳವಾರ ಮತ್ತು ಗುರುವಾರ, ಶನಿವಾರ ಈ ಪ್ರಕಾರ ಇರ್ತಕ್ಕಂಥದ್ದು. ಜೊತೆಗೆ ಶುಭ ದಿನಾಂಕ ಬಹಳ ವಿಶೇಷವಾಗಿದೆ. 3, 9, 12, 18, 21, 27, 30. ಶುಭವರ್ಣ ಹಳದಿ, ಕೆಂಪು, ಕೇಸರಿ, ತಾಮ್ರ. ಶುಭ ಸಂಖ್ಯೆ 1, 3, 8, 9. ಶುಭ ದಿಕ್ಕು ಈಶಾನ್ಯ. ಶುಭರತ್ನ ಪುಷ್ಪರಾಗ, ಮಾಣಿಕ್ಯ, ಹವಳ, ನೀಲ. ಇನ್ನು ಈ ಭಾಗದಲ್ಲಿ ಅಂದರೆ 1 ವರ್ಷದ ಕಾಲದಲ್ಲಿ ಪ್ರಥಮ, ಮಧ್ಯಮ, ಕೊನೆ ಈ 3 ಭಾಗಗಳಲ್ಲಿ ವರ್ಷದಾದ್ಯದಲ್ಲಿ ಆರೋಗ್ಯ ಸ್ಥಿತಿಯಲ್ಲಿ ಸ್ವಲ್ಪ ಸುಧಾರಣೆ, ಬಂಧು ಮಿತ್ರರಿಂದ ಸಹಾಯ, ಸಜ್ಜನರ ಸಹವಾಸ, ಕೀರ್ತಿ ವೃದ್ಧಿ, ಕುಟುಂಬದಲ್ಲಿ ಹಿತಕರವಾದಂತಹ ವಾತಾವರಣ, ಧನಾಗಮ, ಸ್ಮರಣಾತ್ಮಕ ಶಕ್ತಿ, ಮನಸ್ಸಿಗೆ ಸಂತೋಷ ಮೊದಲಾದ ಫಲ ಶುಭಗಳನ್ನು ನೋಡ್ತೀರಿ. ಆದರೂ ಸಹಿತ ಅನಂತರ ಹಣಕಾಸಿನ ಬಗ್ಗೆ ಸ್ವಲ್ಪ ತೊಂದರೆ, ಬಂಧು ಮಿತ್ರರಿಂದ ಒಂದು ಮನಸ್ತಾಪಗಳು ಬರ್ತಕ್ಕಂಥದ್ದು, ಅನಾರೋಗ್ಯದ ಬಗ್ಗೆ ಆಲೋಚನೆ ಮಾಡಬೇಕಾಗತ್ತೆ. ಅನಾರೋಗ್ಯ ಆಗುವಂಥದ್ದು ಮತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಅಪಜಯ ನೋಡಬೇಕಾಗತ್ತೆ. ಋಣಬಾಧೆ ಇರತಕ್ಕಂಥ ರೀತಿ ಆಗತ್ತೆ. ದುಷ್ಟ ಜನರಿಂದ ತೊಂದರೆ ಜಾಸ್ತಿ, ವ್ಯಾಪಾರದಲ್ಲಿ ನಷ್ಟ, ಅಧಿಕವಾದಂತಹ ಖರ್ಚು ಮೊದಲಾದಂತಹ ಅಶುಭ ಫಲಗಳನ್ನು ನೋಡ್ತೀರಿ. ಅಂದರೆ ಪ್ರಾರಂಭದಲ್ಲಿ ಸ್ವಲ್ಪ ಸುಧಾರಣೆ ಇದ್ರೆ ಮಧ್ಯಕಾಲದಲ್ಲಿ ನೆಮ್ಮದಿ, ಮಧ್ಯಕಾಲದಲ್ಲಿ ಸ್ವಲ್ಪ ನೆಮ್ಮದಿ ಕಂಡ್ರೆ ಪುನಃ ಅಸಮಾಧಾನ. ಇದು ವರ್ಷದ ಫಲ. ಇನ್ನೂ ಸಾಕಷ್ಟು ವಿಚಾರ ಇದೆ. ಗ್ರಹಣ ವಿಚಾರ ಇದೆ, ತಿಥಿವಾರ ನಕ್ಷತ್ರದ ಬಗ್ಗೆ ಇದೆ, ಸಾಕಷ್ಟು ವಿಧಿವಿಧಾನಗಳಿದೆ. ಇವೆಲ್ಲವನ್ನು ಸಹಿತ ಮುಂದಿನ ಅಂದರೆ ನಾಳಿನ ಸಂಚಿಕೆಗಳಲ್ಲೇ ತಿಳಿಸ್ತಾ ಹೋಗ್ತೀನಿ. ಆದರೂ ಪಂಚಾಂಗ ಶ್ರವಣದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಬೇವು ಬೆಲ್ಲನ ಹಂಚಿ ತಿನ್ನೋದು ಬಹಳ ವಿಶೇಷ ಮತ್ತೊಮ್ಮೆ ತಿಳಿಸಿದ್ದೇನೆ. ಇವತ್ತಿನ ದಿವಸ ಹಬ್ಬದ ವಿಶೇಷ ಬಹಳ ಚೆನ್ನಾಗಿದೆ. ಹಬ್ಬದ ಆಚರಣೆ ಅಷ್ಟೇ ಸಂತೋಷಕರವಾಗಿದೆ. ಹಬ್ಬದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಎಲ್ಲರೂ ಸಹಿತ ಬೇವು ಬೆಲ್ಲ ತಿನ್ನಬೇಕಾದಂತಹದ್ದು ಒಳ್ಳೆಯದು. ಬೇವು ಬೆಲ್ಲವನ್ನು ಹಂಚಿ ನೀವು ಸಹಿತ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಬೇವು ಬೆಲ್ಲ ತೆಗೆದುಕೊಳ್ಬೇಕಾದ್ದು ಧರ್ಮ. ಬೇವು ಬೆಲ್ಲನ್ನ ಹಿರಿಯರಿಗೂ ನಾನು ಕೊಡ್ತಾ ಇದ್ದೇನೆ, ಹಿರಿಯರಿಗೂ ಕೊಡ್ತಾ ಇದ್ದೇನೆ, ಎಲ್ಲರಿಗೂ ನಿಮ್ಮೆಲ್ಲರಿಗೂ ಸಹಿತ ಈ ಬೇವು ಬೆಲ್ಲ ಕೊಡ್ತಿದ್ದೇನೆ. ನಿಮ್ಮೆಲ್ಲರ ಪರವಹಿಸಿ ಈಕೆ ಕೊಡ್ತಾ ಇದ್ದೀನಿ, ತಗೋತಾಯಿ. ಒಳ್ಳೆಯದಾಗಲಿ. ಬೇವು ಬೆಲ್ಲ ಕೊಟ್ಟು ಬೇವು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಅಂತಕ್ಕಂಥದ್ದೇ ಪದ್ಧತಿ. ಒಳ್ಳೆಯದಾಗಲಿ. ಇನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನೀವೆಲ್ಲರೂ ನನಗೆ ಕೊಟ್ಟಿದ್ದೀರಿ ಅಂತ ತಿಳಿದು ನಾನು ತೆಗೆದುಕೊಳ್ತಾ ಇದ್ದೇನೆ ಈ ಬೇವು ಬೆಲ್ಲ. ಕಷ್ಟ ಸುಖ, ಸಿಹಿ ಮತ್ತು ಕಹಿ ಇವೆಲ್ಲದರ ಮಧ್ಯೆ ಜೀವನ ಸದಾಕಾಲ ನೆಮ್ಮದಿಯಾಗಿ ನಗನಗ್ತಾ ಇರಲಿ ಅಂತ ಭಗವಂತನ ಪ್ರಾರ್ಥಿಸೋಣ. ಈ ವರ್ಷದ ಯುಗಾದಿ ಹಬ್ಬ ಎಲ್ಲರಿಗೂ ಸುಖವೇ ತರಲಿ, ಎಲ್ಲರಿಗೂ ನೆಮ್ಮದಿ ತರಲಿ.
ವರ್ಷದಲ್ಲಿ ಮಳೆ ಬೆಳೆ ನಮ್ಮ ರೈತರು ಜೊತೆಗೆ ಜಲಚರಗಳು ಪ್ರಾಣಿ ಪಕ್ಷಿಗಳು ಎಲ್ಲರಿಗೂ ಸಹಿತ ಸುಖ ಸಂತೋಷ ನೆಮ್ಮದಿ ತರಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡೋಣ. ಶುಭವಾಗಲಿ. ಹಾಗೆ ಗುರುಜಿ, ಮತ್ತೊಮ್ಮೆ ತಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯುಗಾದಿ ಹಬ್ಬವನ್ನ ಹೇಗೆ ಆಚರಣೆ ಮಾಡಬೇಕು ಮತ್ತೆ ಎಲ್ಲಾ ರಾಶಿಗಳ ವರ್ಷ ಭವಿಷ್ಯ ಹೇಗಿರುತ್ತೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಒಳ್ಳೆಯದಾಗಲಿ. ಹಾಗೆ ಅಮೃತ ಬಿಂದುನ ಮರೆಯೋಂಗಿಲ್ಲ. ಒಳ್ಳೆ ಆಹಾರವನ್ನು ತಿನ್ನಬೇಕು, ಆರೋಗ್ಯಕರವಾದ ಬೆಳವಣಿಗೆ ಇರಬೇಕು. ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅಮೃತ ಬಿಂದು ತೆಗೆದುಕೊಳ್ಬೇಕು. ಖಂಡಿತ. ಧನ್ಯವಾದ ಹರೀಶ್ ಅವರೇ, ನಿಮಗೂ ಕೂಡ. ಮತ್ತೆ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯವನ್ನ ಹೇಳ್ತಾ ಇವತ್ತಿನ ಅಮೃತ ಬಿಂದು ಅರ್ಪಿಸುವ ಯುಗಾದಿ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.